ಓಕೆ. ಸೊ ಇನ್ನು ಕೆಲವರು ಜಾಯಿನ್ ಆಗ್ತಿದ್ದಾರೆ. ಸೊ ಅಷ್ಟ್ರಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆ ಅಂತ ಶುರು ಮಾಡೋಣ. ಇವತ್ತಿನ ಕ್ಲಾಸ್ ಸುಮಾರು ಒಂದು 1 ಅವರ್ 1.5 ಅವರ್ಸ್ ತನಕ ಜೊತೆಗಿರ್ತೀವಿ. ಸೊ ಒಂದು ಪವರ್ಫುಲ್ ಹೀಲಿಂಗ್ ಮೆಡಿಟೇಷನ್ ಮಾಡೋಣ. ಅದರಿಂದ ಮುಂಚೆ ಇವತ್ತು ಮಹಿಳಾ ದಿನ. ಸೊ ಎಲ್ಲ ಮಹಿಳೆಯರಿಗೆ ಮತ್ತು ಎಲ್ಲ ಪುರುಷರಿಗೂ ಕೂಡ ಇವತ್ತಿನ ಮಹಿಳಾ ದಿನದ ಶುಭಾಶಯಗಳು. ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದೆ ಇವತ್ತು. ಸೊ ನಿಮ್ಮ ಎಲ್ರಿಗೂ ಮಹಿಳೆಯರೇ ಆಗಿದ್ದೀರಿ ಅಂತ ಶುಭಾಶಯಗಳು. ಪುರುಷರಿಗೆ ಯಾಕಂದ್ರೆ ನಿಮ್ಮನ್ನ ಹುಟ್ಟಿಸಿದಂತ ತಾಯಿ ತುಂಬಾ ದೊಡ್ಡವಳು, ಹಂಗಾಗಿ ನಿಮಗೂ ಕೂಡ ಶುಭಾಶಯಗಳು. ಓಕೆ, ಆಲ್ ರೈಟ್. ಸೊ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಆಮೇಲೆ ಈ ಈ ಈ ಸತ್ಸಂಗ ಅಥವಾ ಈ ತರ ನಾವು ಏನ್ ಫ್ರೀ ಮೆಡಿಟೇಷನ್ ಮಾಡ್ತೀವಿ, ಇದರ ಉದ್ದೇಶ ಏನಂದ್ರೆ ಮೊದಲನೇದು ನಿಮ್ಗೆ ಏನಾದ್ರು ಡೌಟ್ಗಳು, ಪ್ರಶ್ನೆಗಳು ಇದ್ರೆ ಆ ಪ್ರಶ್ನೆಗಳನ್ನ ಕ್ಲಾರಿಫಿಕೇಶನ್ ಮಾಡೋದಕ್ಕೆ, ಹೀಲಿಂಗ್ ಸಂಬಂಧಪಟ್ಟಂಗೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತ ಕೆಲವೊಂದು ಗೊಂದಲಗಳು ಏನಾದ್ರು ಇದ್ದು ಅದನ್ನ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಒಂದು ಸತ್ಸಂಗ ತರ ಏನೋ ಒಂದು ಕಮ್ಯುನಿಕೇಶನ್ ತರ ಮಾಡಿ ಆಮೇಲೆ ಒಂದು ಮೆಡಿಟೇಷನ್ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಏನಾದ್ರು ಪ್ರಶ್ನೆ ಇದೆ, ಇವತ್ತು ಯಾವ್ದೋ ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಗುರುಗಳೇ ಅಂತ ಇದ್ರೆ, ನೀವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಇದ್ರಿ ಆ ಟಾಪಿಕ್ ನೀವು ಕೊಟ್ರೆ ಅದ್ರಲ್ಲಿ ಯಾವ್ದು ಸೂಕ್ತವಾಗಿರುವಂತ ಟಾಪಿಕ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಡಿಸ್ಕಸ್ ಮಾಡೋಣ, ಆಮೇಲೆ ಒಂದು ಮೆಡಿಟೇಷನ್ ಮಾಡಿಸ್ತೀನಿ. ಓಕೆ, ಸೊ ಅದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಅದಕ್ಕಿಂತ ಮುಂಚೆ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡಿ. ಸೊ ಎಲ್ಲರೂ ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನುಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ಪೂರ್ತಿ ಉಸಿರನ್ನ ಒಳಗೆ ಎಳ್ಕೊಂಡು ಪೂರ್ತಿ ಉಸಿರನ್ನ ಹೊರಬಿಡ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್ your body, relax your mind. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ. ಊ. Feel the beautiful resonance of Omkara throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿಧ್ವನಿಯನ್ನ ಫೀಲ್ ಮಾಡ್ಕೊತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಜೋಡಿಸಿ, 2 ಹಸ್ತಗಳನ್ನ ಪರಸ್ಪರ ಚೆನ್ನಾಗಿ ಮುಚ್ಚಿ, 2 ಕೈಗಳನ್ನು ನಿಮ್ಮ ಕಣ್ಗಳ ಮೇಲಿಟ್ಟು ನಿಧಾನವಾಗಿ ಕಣ್ಗಳನ್ನು ಮುಚ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ your eyes, looking at your palms. ಹಸ್ತಗಳಲ್ಲಿ ನೋಡ್ತಾ ಕಣ್ಗಳಂತ. All right. Thank you so much. And once again, welcome everybody to this beautiful evening. ಸೊ ಏನ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀರಿ? ನಿಮ್ಗೆ ಏನಾದ್ರು ಪ್ರಶ್ನೆ ಇದೆ, ಏನಾದ್ರು ಮನ್ಸಲ್ಲಿ ವಿಚಾರ ಇದೆ, ಈ ವಿಚಾರದ ಬಗ್ಗೆ ಮಾತಾಡಿ ಅಥವಾ ಈ ತರ ಪ್ರಶ್ನೆ ಇದೆ, ಇದಕ್ಕೆ ಉತ್ತರ ಬೇಕು ಅಂತಿದ್ರೆ ಯು ಕ್ಯಾನ್ ಪುಟ್ ಯುವರ್ ಕ್ವಶನ್ಸ್ ಇನ್ ದ ಚಾಟ್ ಬಾಕ್ಸ್. ಯಾವುದು ಸೂಕ್ತವಾಗಿರುತ್ತೆ ಆ ವಿಷಯದ ಬಗ್ಗೆ ಮಾತಾಡೋಣ. ಮಾತಾಡಿ ಆದ್ಮೇಲೆ ಒಂದು ಪವರ್ಫುಲ್ ಹೀಲಿಂಗ್ ಮೆಡಿಟೇಷನ್ ಮಾಡೋಣ. ಎಂಗ್ಸೈಟಿ, ವಾಟ್ ಈಸ್ ರೇಕಿ ಹೀಲಿಂಗ್? ಓಕೆ, ವಾಟ್ ಈಸ್ ರೇಕಿ ಹೀಲಿಂಗ್ ಅಂತ ಕೇಳ್ತಾ ಇದ್ದೀರಿ. ಎಂಗ್ಸೈಟಿ ಬಗ್ಗೆ, ದಿಲೀಪ್ ಅವ್ರಿಗೆ ಎಂಗ್ಸೈಟಿ ಇದೆ, ಸೊ ಎಂಗ್ಸೈಟಿ ಬಗ್ಗೆನೇ ಕೇಳ್ತಾ ಇದ್ದೀರಿ. ಓಕೆ, ಮೆಮೊರಿ ಪವರ್ಸ್. ಓಕೆ,
ರಿಲೇಶನ್ಶಿಪ್ ಬಗ್ಗೆ ಸರ್. ಓಕೆ, ಹೌ ಟು ಹ್ಯಾಪಿ ಇನ್ ಲೈಫ್, ಹೌ ಟು ಬಿ ಹ್ಯಾಪಿ ಇನ್ ಲೈಫ್. ಜೀವನದಲ್ಲಿ ಖುಷಿಯಾಗಿರೋದೆಲೆ ಹೇಗೆ? ರಿಲೇಶನ್ಶಿಪ್ಪು, ಮೆಮರಿ ಪವರು, ಎಂಗ್ಸೈಟಿ, ಇವೆಲ್ಲನೂ ಒಂದೇ ಟಾಪಿಕ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ವಾಟ್ ಈಸ್ ರೇಕಿ ಹೀಲಿಂಗ್ ಅಂತ ಮಾತಾಡಿದ್ರೆ ಎಲ್ಲ ಟಾಪಿಕ್ ಕವರ್ ಆಗ್ಬಿಡುತ್ತೆ. ಮೆಮರಿದು, ಎಂಗ್ಸೈಟಿದು, ರಿಲೇಶನ್ಶಿಪ್ದು, ಖುಷಿಯಾಗಿ ಹೇಗಿರೋದು, ಇದ್ರ ಬಗ್ಗೆ. ಲಾಸ್ಟ್ ಮಂಡೇ ನಮ್ದು ಒಂದು ರೇಕಿ ವೆಬಿನಾರ್ ಇತ್ತು, ರೇಕಿ ಫ್ರೀ ವೆಬಿನಾರ್. ನಿಮ್ಮಲ್ಲಿ ಎಷ್ಟು ಜನ ಅಟೆಂಡ್ ಮಾಡಿಲ್ಲ ಅದನ್ನ? ರೇಖಿ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಚಕ್ರಗಳ ಬಗ್ಗೆ. ಓಕೆ, ಓಪನ್ ಓಪನ್. ಸೊ ಇವತ್ತು ಹೀಲಿಂಗ್ ಮೆಡಿಟೇಷನ್ ಇರೋದ್ರಿಂದ ಹೀಲಿಂಗ್ ಬಗ್ಗೆನೇ ಮಾತಾಡೋಣ. ಹೀಲಿಂಗ್ ಬಗ್ಗೆ ಮಾತಾಡಿದಾಗ ಎಲ್ಲ ವಿಷಯಗಳು ಆಲ್ಮೋಸ್ಟ್ ಅದರಲ್ಲಿ ಕವರ್ ಆಗಿಬಿಡುತ್ತೆ. ಒಂದು ಎರಡನೇದು, ಲಾಸ್ಟ್ ಮಂಡೇ ನಮ್ದು ಹೀಲಿಂಗ್, ರೇಖಿ ಹೀಲಿಂಗ್ ಬಗ್ಗೆ ಕಂಪ್ಲೀಟ್ ಒಂದು 2 ಅವರ್ಸ್ ವೆಬಿನಾರ್ ಇತ್ತು. ನಿಮ್ಮಲ್ಲಿ ಸಾಕಷ್ಟು ಜನ ಅದನ್ನ ಅಟೆಂಡ್ ಮಾಡಿರ್ತೀರಿ ಅಂತ ಅನ್ಕೊಂಡಿದೀನಿ. ಇನ್ ಕೆಲವರು ಯಾರು ಅಟೆಂಡ್ ಮಾಡಿಲ್ಲ ಅವ್ರಿಗೂ ಕೂಡ ಹೀಲಿಂಗ್ ಬಗ್ಗೆ ಗೊತ್ತಾಗುತ್ತೆ. ಪ್ಲಸ್ ಈ ಮಂಡೆಯಿಂದ ರೇಖಿ ಲೆವೆಲ್ 1 and 2 ವರ್ಕ್ಶಾಪ್ ನ ಶುರು ಮಾಡ್ತಾ ಇದ್ದೀವಿ. ಇಟ್ ವಿಲ್ ಬಿ ಅ ಪೇಯ್ಡ್ ವರ್ಕ್ಶಾಪ್. ಅದ್ರಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇದ್ದು ನೀವು ಇನ್ನೇನಾದ್ರು ರಿಜಿಸ್ಟರ್ ಮಾಡಿಲ್ಲ, ರಿಜಿಸ್ಟರ್ ಮಾಡ್ಕೋಬೇಕಂದ್ರೂ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ, ಸೊ ಸೋಮವಾರದಿಂದ 3 ದಿನದ ರೇಖಿ ಲೆವೆಲ್ 1 and 2 ವರ್ಕ್ಶಾಪ್ ಇದೆ. ನೆಕ್ಸ್ಟ್ ವೀಕ್ ಲೆವೆಲ್ 3 ವರ್ಕ್ಶಾಪ್ ಇದೆ. ಅದಕ್ಕಿಂತ ಮುಂಚೆ ಇವತ್ತು ಹೀಲಿಂಗ್ ಮೆಡಿಟೇಷನ್ ಮಾಡೋಣ. ಹೀಲಿಂಗ್ ಮೆಡಿಟೇಷನ್ ಮಾಡಕ್ ಮುಂಚೆ ಹೀಲಿಂಗ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಸಿಂಪಲ್ ಆಗಿ ನಿಮ್ಗೆ ನಿಮ್ಮಲ್ಲಿ ಕೆಲವ್ರಿಗೆ ಎಂಗ್ಸೈಟಿ ಇದೆ, ಕೆಲವ್ರ ಮೆಮೊರಿ ಪವರ್ ಅಂತ ವೀಕ್ ಇದೆ ಅಂತ ಹೇಳ್ತಾ ಇದ್ದೀರಿ, ಕೆಲವ್ರಿಗೆ ಇನ್ನೇನೋ ತೊಂದ್ರೆ, ಕೆಲವ್ರಿಗೆ ಖುಷಿಯಾಗಿರ್ಬೇಕು, ಜೀವನದಲ್ಲಿ ಹ್ಯಾಪಿಯಾಗಿರ್ಬೇಕು. ಇವೆಲ್ಲಾನು ನಮ್ಮ ಒಳಗಡೆನೆ ಇದ್ದಾವೆ. ನೋಡಿ, ಈ ಜಗತ್ ಹೇಗಿದೆ ಅಂದ್ರೆ, ಈ ಜಗತ್ತಲ್ಲಿ ಹೊರಗಡೆ ಏನೇನ್ ಕಾಣಿಸ್ತಾ ಇದೆ, ಇಟ್ ಈಸ್ ಆಲ್ ಎಕ್ಸ್ಟೆನ್ಷನ್ ಆಫ್ ಯು. ನಿಮ್ಮ ಎಕ್ಸ್ಟೆನ್ಷನ್ ಅಷ್ಟೇ. ಹೊರ ಜಗತ್ತಿನಲ್ಲಿ ಏನೇನಿದೆ ಅದ್ ಎಲ್ಲವೂ ನಿಮ್ಮ ಎಕ್ಸ್ಟೆನ್ಷನ್. ಅಂಡ್ ನಿಮ್ಮ ಒಳಗಡೆ ಏನಾಗ್ತಾ ಇದೆ ಅದು ಒಂಥರ ಎಕೋ. ಹೊರಗಡೆ ಏನ್ ನಡೀತಾ ಇದೆ, ಹೊರಗಡೆ ನೀವೇನ್ ಎಕ್ಸ್ಪ್ಯಾಂಡ್ ಮಾಡ್ಬಿಡ್ತಾ ಇದ್ದೀರಿ, ಈ ಎಕ್ಸ್ಪ್ಯಾಂಡ್ ಮಾಡಿದ್ಮೇಲೆ ಹೊರಗಡೆ ಏನ್ ನಡೀತಾ ಇದೆ ಅದರದ್ದು ಎಕೋ ನಿಮ್ಗೆ ಒಳಗಡೆ ಕೇಳಿಸ್ತಾ ಇದೆ. ನೋಡಿ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡಿದಾಗ ಈಸಿಯಾಗಿ ಅರ್ಥ ಆಗತ್ತೆ ಇದು. ಹೊರ ಜಗತ್ತನ್ನು ನೀವೇನ್ ಹೊರಗಡೆ ಏನ್ ಬೇಕಾಗಿರ್ಬೋದು. ಲೈಕ್ ಈಗ ಎಂಗ್ಸೈಟಿ ಇದೆಪ್ಪ, ಎಂಗ್ಸೈಟಿ ಇಲ್ಲಿದೆ, ಎಂಗ್ಸೈಟಿ ಒಳಗಡೆ ಇದೆ. ಎಂಗ್ಸೈಟಿ ಒಳಗಡೆ ಯಾಕೆ ಒಳಗಡೆ ಆಗ್ತಾ ಇರುವಂತ ಎಂಗ್ಸೈಟಿ ಏನ್ ಗೊತ್ತಾ? ಹೊರಗಡೆ ಏನೋ ನಡೀತಾ ಇದೆ, ಹೊರ ಜಗತ್ನಲ್ಲಿ ನೀವೇನು ಸೃಷ್ಟಿ ಮಾಡಿದ್ದೀರಿ, ಆ ಸೃಷ್ಟಿ ಒಳಗಡೆ ಯಾವುದೋ ಒಂದ್ ರೀತಿಯಲ್ಲಿ ಎಕೋ ಆಗ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ. ಹೊರಗಿನ ಜಗತ್ತು ಏನು ಎಕ್ಸ್ಪ್ರೆಸ್ ಮಾಡಿದ್ದೀರಿ, ನೀವು ಎಕ್ಸ್ಪ್ಯಾಂಡ್ ಮಾಡಿದ್ದೀರಿ, ಅದರ ಒಂದು ಎಕೋಯಿಂಗ್ ಒಳಗಡೆ ಆಗ್ತಾ ಇದೆ. ನೆನಪಿನ ಶಕ್ತಿ ಕಮ್ಮಿ ಇದೆ ಅಂತ ಹೇಳ್ತೀರಿ. ನೆನಪಿನ ಶಕ್ತಿ ಕಮ್ಮಿ ಯಾಕೆ ಆಗ್ತಾ ಇದೆ ಅಂದ್ರೆ, ಹೊರಗಡೆ ನೀವೇನ್ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟಿದ್ದೀರಿ ನಿಮ್ ಲೈಫ್ನ, ಅದರ ಎಕೋ ಒಳಗಡೆ ಆಗ್ತಾ ಇದೆ. ಇಟ್ ಈಸ್ ಎಕೋಯಿಂಗ್ ವಿತ್ ಇನ್ ಯು. ಅದೇ ತರ ಹೊರ ಜಗತ್ನಲ್ಲಿ ನೀವು ಏನೇನಿದೆ, ಹೊರ ಜಗತ್ನಲ್ಲಿ ನೀವೇ ಎಕ್ಸ್ಪ್ಯಾಂಡ್ ಮಾಡಿದ್ದೀರಿ, ಅದರಿಂದ ನೀವೇ ಒಳಗಡೆ ತೊಂದರೆನ ಪಡಿತಾ ಇದ್ದೀರಿ. ಅಂದ್ರೆ ಈ ಜಗತ್ನಲ್ಲಿ ಏನೇನಿದೆ, ಇಟ್ ಇಸ್ ಆಲ್ ಎಕ್ಸ್ಟೆನ್ಷನ್ ಆಫ್ ಯು, ನಿಮ್ಮ ಎಕ್ಸ್ಟೆನ್ಷನ್. ಸ್ವಲ್ಪ ಒಳಗಿಂದ ಶುರು ಮಾಡ. ನಮ್ಮ ಈ ದೇಹಕ್ಕೆ ಸಂಬಂಧಪಟ್ಟಿದೆ ಎಲ್ಲಾನು. ಹೊರ ಜಗತ್ನಲ್ಲಿ ಏನೇನಿದೆ ಅದೆಲ್ಲಾನು ದೇಹಕ್ಕೆ ಸಂಬಂಧಪಟ್ಟಿದೆ ಅಲ್ವಾ? ಈ ದೇಹ ಇದೆ ಅಂತಾನೆ ನಿಮ್ಗೆ ಎಂಗ್ಸೈಟಿ ಇದೆ, ಈ ದೇಹ ಇದೆ ಅಂತಾನೆ ನಿಮ್ಗೆ ನೆನಪಿನ ಶಕ್ತಿ ಪ್ರಾಬ್ಲಮ್ ಇಲ್ಲೇನ್ ಮೆನ್ಷನ್ ಮಾಡಿದಿರಿ. ಅದಲ್ದೇನೆ ಈ ದೇಹ ಇದೆ ಅಂತಾನೆ ದೇಹದಲ್ಲಿ ಸಾವಿರಾರು ತರದ ಕಾಯಿಲೆಗಳು, ಈ ದೇಹ ಇದೆ ಅಂತಾನೆ ರಿಲೇಶನ್ಶಿಪ್ ಪ್ರಾಬ್ಲಮ್. ಈಗ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಈ ಬಾಡಿ ಜೊತೆ ತಾನೇ ನಿಮ್ಮ ರಿಲೇಶನ್ ಇರೋದು. ಯಾವುದೋ ವ್ಯಕ್ತಿ ಜೊತೆಗೆ ಒಂದು ವೇಳೆ ಈ ದೇಹನ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ರಿಲೇಶನ್ಶಿಪ್ ಪ್ರಾಬ್ಲಮ್ ಹೋಯ್ತಾ? ದೇಹ ಇಲ್ಲ ಅಂದ್ರೆ ಕಾಯಿಲೆಗಳೆಲ್ಲ ಹೋಯ್ತಾ? ದೇಹ ಇಲ್ಲ ಅಂದ್ರೆ ಎವ್ರಿಥಿಂಗ್ ಇಸ್ ಗಾನ್, ರೈಟ್? ಸೊ ಹೊರ ಜಗತ್ತೇನಿದೆ, ಇಟ್ ಈಸ್ ಆಲ್ ಕನೆಕ್ಟೆಡ್ ವಿತ್ ಯೋರ್ ಬಾಡಿ. ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಗಂಡ ಹೆಂಡತಿ, ತಂದೆ ತಾಯಿ, ನಿಮ್ಮ ಜಾಬ್, ನಿಮ್ಮ ಬಿಸ್ನೆಸ್, ನಿಮ್ಮ ಮನೆ, ನಿಮ್ಮ ಅಂತಸ್ತು, ನಿಮ್ಮ ಹೊರ ಜಗತ್ತಿನಲ್ಲಿ ಏನೇನು ಎಕ್ಸ್ಪ್ಯಾಂಡ್ ಮಾಡಿದಿರಿ ಅದೆಲ್ಲವೂ ನಿಮ್ಮ ದೇಹದ ಜೊತೆ ಕನೆಕ್ಟ್ ಆಗಿದೆ. ದೇಹ ಹೋಗಿದ ತಕ್ಷಣ
ಇವೆಲ್ಲವೂ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ ನಿಮ್ಮಿಂದ. ರೈಟ್? ನೀವು ಎಷ್ಟೇ ಈಗ PM ಆಗಿರ್ಬೋದು, CM ಆಗಿರ್ಬೋದು, ಯಾವುದೋ ಒಂದು ದೇಶದ ರಾಜ ಆಗಿರ್ಬೋದು, ಆ ರಾಜ ಪೂರ್ತಿ ರಾಜ್ಯನೇ ಒಂದು, ಪೂರ್ತಿ ದೇಶನ ಆ ರಾಜಂದು. ಆದ್ರೆ ಆ ರಾಜ ದೇಹ ಬಿಟ್ಟು ಹೋಗ್ಬಿಟ್ಟ ಮೇಲೆ ಆ ರಾಜ್ಯ ಅವ್ನ್ ಇಲ್ವೇ ಇಲ್ಲ ಅಲ್ವಾ? ದ ಹೋಲ್ ರಾಜ್ಯ, ಹೋಲ್ ಪೂರ್ತಿ ದೇಶ ಏನಾದ್ರು ನೀವು ಅವ್ನ ಕೈಯಿಂದ ಬಿಟ್ಟು ಹೋಯ್ತು. ಅವ್ನ್ ದೇಹನ ತಗೊಂಡೋಗಿ ಸುಟ್ಟಾಕ್ಬಿಡ್ತೀವಿ ಅಥವಾ ಬರಿ ಮಾಡ್ಬಿಡ್ತೀವಿ. ರೈಟ್? ಸೊ ಹೊರ ಜಗತ್ನಲ್ಲಿ ಏನೇನಿದೆ, ಇಟ್ ಈಸ್ ಆಲ್ ಕನೆಕ್ಟೆಡ್ ವಿತ್ ಯೋರ್ ಬಾಡಿ. ನಮ್ಮ ದೇಹದ ಜೊತೆ ಕನೆಕ್ಟ್ ಆಗಿದೆ. ಈ ದೇಹ ನಮ್ಮ ಮೆದುಳಿನ ಜೊತೆ ಕನೆಕ್ಟ್ ಆಗಿದೆ. ಈ ದೇಹದಲ್ಲಿ ಏನೇ ಆಗ್ತಾ ಇದ್ರು ಕೂಡ ಮೆದುಳು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಯೋರ್ ಬಾಡಿ ಈಸ್ ಎಕ್ಸ್ಟೆನ್ಷನ್ ಆಫ್ ಯೋರ್ ಬ್ರೈನ್. ದೇಹದಲ್ಲಿ ಏನೇ ಆಗ್ತಾ ಇದ್ರು ಕೂಡ ಮೆದುಳಿಂದ ಆಗ್ತಾ ಇದೆ. ಮೆದುಳು ಅದಕ್ಕೆ ರೆಸ್ಪಾನ್ಸಿಬಲ್. ನಾವು ಕೈ ಕಾಲು ಆಡಿಸ್ತಾ ಇದೀವಿ ಅಂದ್ರೆ ಮೆದುಳಲ್ಲಿ ಮೋಟರ್ ನ್ಯೂರಾನ್ಸ್ ಕೆಲಸ ಮಾಡ್ತಾ ಇದೆ. ನಾನು ಮಾತಾಡ್ತಾ ಇದ್ದೆ ಅಂದ್ರೆ ಮಾತಾಡೋಕೆ ಏನ್ ನ್ಯೂರಾನ್ಸ್ ಬೇಕೋ ಆ ನ್ಯೂರಾನ್ಸ್ ಬ್ರೈನ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ರೈಟ್? ಎಷ್ಟೋ ಜನ ಯಾವುದೋ ಒಂದು ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಗಿ ವಾಯ್ಸ್ ಹೋಗ್ಬಿಡತ್ತೆ ನೋಡಿ. ಕೆಲವ್ರಿಗೆ ಹೋಗುತ್ತೆ, ಕೇಳಿರ್ತೀರಿ, ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ನೋಡಿರ್ತೀರ ಅಥವಾ ಅಟ್ಲೀಸ್ಟ್ ಕೇಳಿರ್ತೀರಿ. ಸಡನ್ ಆಗಿ ಏನೋ ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆದ್ಮೇಲೆ ಒಂದು ಮಾತು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಈ ಮಾತು ಹೋಗ್ಬಿಡ್ತು ಅಂದ್ರೆ ಬಾಯಿಲಿ ಏನಾದ್ರು ತೊಂದ್ರೆ ಆಯ್ತಾ? ಬಾಯಲ್ಲಿ ತೊಂದ್ರೆ ಆಗಿರಲ್ಲ. ವಾಯ್ಸ್ ಬಾಕ್ಸು ಕರೆಕ್ಟ್ ಆಗಿರುತ್ತೆ, ಬಾಯಿನೂ ಕರೆಕ್ಟ್ ಆಗಿರುತ್ತೆ. ಆದ್ರೆ ಮೆದುಳಲ್ಲಿ ಕೆಲವೊಂದು ನ್ಯೂರಾನ್ಸ್ ಅವ್ನು ಮಾತಾಡ್ಲಿಕ್ಕೆ ಏನ್ ಶಕ್ತಿ ಕೊಡ್ತಾ ಇತ್ತು, ಆ ನ್ಯೂರಾನ್ಸ್ ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಮಾತಾಡಕ್ ಆಗ್ತಾ ಇಲ್ಲ. ಆರ್ ಯು ಗೆಟಿಂಗ್? ದೇರ್ಫೋರ್ ಈ ದೇಹದಲ್ಲಿ ಏನೇ ಆಗ್ತಾ ಇದ್ರು ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ ನಿಮ್ಮ ಬ್ರೈನ್, ನಿಮ್ ಮೆದುಳಲ್ಲಿ. ಮೆದುಳು ಕೆಲಸ ಮಾಡ್ತಾ ಇದೆ ಅಂದ್ರೆ ದೇಹ ಕೆಲಸ ಮಾಡ್ತಾ ಇದೆ. ದೇಹ ಕೆಲಸ ಮಾಡ್ತಾ ಇದೆ ಅಂದ್ರೆ ಸಂಪೂರ್ಣ ಹೊರ ಜಗತ್ತು ಏನೇನ್ ನೀವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಿ. ಸೊ ಯೋರ್ ಬ್ರೈನ್ ಇಸ್ ಕಂಟ್ರೋಲಿಂಗ್ ಯೋರ್ ಬಾಡಿ, ಯೋರ್ ಬಾಡಿ ಇಸ್ ಕಂಟ್ರೋಲಿಂಗ್ ಯೋರ್ ಕಂಪ್ಲೀಟ್ ಔಟರ್ ವರ್ಲ್ಡ್. ಅಂಡ್ ಈ ಬ್ರೈನ್ ನ ಯಾರು ಕಂಟ್ರೋಲ್ ಮಾಡುತ್ತೆ ಗೊತ್ತಾ? ನಿಮ್ಮ ಮನಸ್ಸು. ಯೋರ್ ಮೈಂಡ್ ಇಸ್ ಕಂಟ್ರೋಲಿಂಗ್ ಯೋರ್ ಬ್ರೈನ್. ಈ ಮೆದುಳು ಹಾರ್ಡ್ವೇರ್ ತರ ಇದ್ರೆ ಇದರ ಒಳಗಡೆ ಮೈಂಡ್ ಅನ್ನೋದು ಸಾಫ್ಟ್ವೇರ್ ತರ ಕೆಲಸ ಮಾಡ್ತಾ ಇದೆ. ಆ ಸಾಫ್ಟ್ವೇರ್ ಇಲ್ಲಾಂದ್ರೆ ಈ ಹಾರ್ಡ್ವೇರ್ ಕೆಲಸ ಮಾಡಲ್ಲ. ಸೈನ್ಸ್ ಹೇಳುತ್ತೆ, ಈ ನಮ್ಮ ಬ್ರೈನ್ ಅಲ್ಲಿ 1 ಸೆಕೆಂಡ್ ಅಲ್ಲಿ 1,00,000 ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತಂತೆ. ವಿದಿನ್ 1 ಸೆಕೆಂಡ್ ಕಣ್ ಮುಚ್ಚಿ ಕಣ್ ತೆಗೆಯೋದ್ರ ಒಳಗಡೆ 1,00,000 ಕೆಮಿಕಲ್ ರಿಯಾಕ್ಷನ್ಸ್ ಆಲ್ರೆಡಿ ಹ್ಯಾಪನ್ ಇನ್ ಯೋರ್ ಬ್ರೈನ್. 1,00,000 ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆ. ಈ ಕೆಮಿಕಲ್ ರಿಯಾಕ್ಷನ್ಸ್ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದೆ. 1 ಸೆಕೆಂಡ್ ಅಲ್ಲಿ 1,00,000 ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಈ ಕೆಮಿಕಲ್ ರಿಯಾಕ್ಷನ್ಸ್ ಹೇಗಾಗತ್ತೆ ಅಂತಂದಾಗ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಈ ನ್ಯೂರಾನ್ಸ್ ಅಲ್ಲಿ ಏನೋ ವೈಬ್ರೇಷನ್ ಆಗತ್ತೆ ಅಂತೆ. ಅಂದ್ರೆ ನ್ಯೂರಾನ್ಸ್ ಅಲ್ಲಿ ವೈಬ್ರೇಷನ್ ಅಂದ್ರೆ ವೈಬ್ರೇಷನ್ ತರಂಗಗಳು. ಈ ನಮ್ಮ ಬ್ರೈನ್ ನ್ಯೂರಾನ್ಸ್ ಅಲ್ಲಿ ಕೆಲವೊಂದು ತರಂಗಗಳು ಉತ್ಪತ್ತಿ ಆಗತ್ತೆ. ಈ ತರಂಗಗಳಿಂದ ನಮ್ಮ ಬ್ರೈನ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆ. ಈ ತರಂಗಗಳು ಹೇಗೆ ಉತ್ಪತ್ತಿ ಆಗ್ತಾ ಇದೆ ಗೊತ್ತಾ? ನಿಮ್ಮ ವಿಚಾರಗಳಿಂದ, ನಿಮ್ಮ ಥಾಟ್ಸ್ ಇಂದ. ನಿಮ್ಮ ಒಳಗಡೆ ಥಾಟ್ಸ್ ನಡೀತಾ ಇದೆ. ಆ ಥಾಟ್ಸ್ ಗಳಿಂದ, ಆ ವಿಚಾರಗಳಿಂದ ತರಂಗಗಳು ಉತ್ಪತ್ತಿ ಆಗ್ತಾ ಇದೆ. ಆ ತರಂಗಗಳು ಕೆಮಿಕಲ್ ರಿಯಾಕ್ಷನ್ಸ್ ಮಾಡ್ತಾ ಇದೆ. ಈ ಕೆಮಿಕಲ್ ರಿಯಾಕ್ಷನ್ಸ್ ದೇಹವನ್ನು ಕಂಟ್ರೋಲ್ ಅಥವಾ ದೇಹದಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ತಾ ಇದೆ. ಹೊರ ಜಗತ್ತು ಸೃಷ್ಟಿ ಆಗ್ತಾ ಇದೆ. ನಿಮ್ಮ ಥಾಟ್ಸ್ ಎಲ್ಲಿಂದ ಬರ್ತಾ ಇದೆ? ವಿಚಾರಗಳು ಈ ಹೊರ ಜಗತ್ತಿನಲ್ಲಿ ಅಥವಾ ಡೇ ಟು ಡೇ ಲೈಫ್ ಅಲ್ಲಿ ನಡೀತಾ ಇರುವಂತಹ ಘಟನೆಗಳಿಂದ ಮಾತ್ರ ಬರೋದಿಲ್ಲ. ಈ ವಿಚಾರಗಳು ನಿಮ್ಮ ನೆನಪುಗಳಿಂದನೂ ಕೂಡ ಬರುತ್ತೆ. ಯಾವುದೋ ಒಂದು ದೃಶ್ಯ ನೋಡ್ತೀರಿ, ಯಾವುದೋ ಒಂದು ವ್ಯಕ್ತಿ ನೋಡ್ತೀರಿ ಅಥವಾ ಏನೋ ಒಂದು ನೋಡ್ತೀರಿ. ಏನೋ ಒಂದು ನೋಡಿದ ತಕ್ಷಣ ಅದರ ಜೊತೆಗೆ ಕನೆಕ್ಟ್ ಆಗಿರುವಂತೆ ನಿಮ್ಮ ಎಲ್ಲ ನೆನಪುಗಳು ಅದನ್ನ ಇನ್ಫ್ಲುಯೆನ್ಸ್ ಮಾಡಿ ಸಾವಿರಾರು ತರದ ವಿಚಾರಗಳನ್ನ ಬ್ರೈನ್ ಸೃಷ್ಟಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಯಾವುದೋ ಒಂದು ಮೂವಿ ನಡೀತಾ ಇದೆ, ಛಾವಾ. ನೀವು ಕೇಳಿರ್ತೀರ ಅಂತ ನೋಡಿರ್ತೀರಿ. ಶಿವಾಜಿ ಮಹಾರಾಜ್ ಅವರ ಮಗನ ಬಗ್ಗೆ ಕಥೆ ಇರೋದು. ಅವನಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟು ಔರಂಗಜೇಬ್ ಸಾಯಿಸಿದ್ದಂತೆ. ಸೊ ಇವೆಲ್ಲ ನೀವು ಮೂವೀಸ್ ಅಲ್ಲಿ ಅಥವಾ ಈ ತರದ ಯಾವುದೇ ಮೂವಿ ನೀವು ನೋಡಿದಾಗ, ಮೂವೀಸ್ ಆರ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಅಂಡ್ ಲರ್ನಿಂಗ್ ಇರುತ್ತೆ. ಆ ಲರ್ನಿಂಗ್ ಜೊತೆಗೆ ಆ ಸೀನ್ ನಾವು ನೋಡಿದಾಗ, ಆ ದೃಶ್ಯಗಳನ್ನ ನಾವು ನೋಡಿದಾಗ ನಮ್ಮ ಒಳಗಡೆ ಏನೇನ್ ನೆನಪುಗಳಿದ್ದಾವೆ. ಒಂದೇ ತರ ದೃಶ್ಯ, ನೀವು ಹೆಣ್ಮಕ್ಳು ಸಾಮಾನ್ಯವಾಗಿ ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇರ್ತೀರಿ. ಅಲ್ಲಿ ಹುಡುಗನಿಗೆ ಯಾರಿಗೋ ಏನೋ ಒಂದು ಕಷ್ಟ ಆಗತ್ತೆ, ತುಂಬಾ ನೋವು, ತುಂಬಾ ದುಃಖ ಆಗುವಂತ ಘಟನೆ ನಡೆದಿರತ್ತೆ ಅನ್ಕೊಳ್ಳಿ. ನಿಮ್ಮಲ್ಲಿ ಕೆಲವು ಗ್ಲೋ ಅಂತ ಅಳ್ತಾ ಇರ್ತೀರಿ ಮನೇಲಿ ಅಲ್ವಾ? ಸೋಫಾದಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತೀರಿ, ಅಳ್ತಾ ಇರ್ತೀರಿ. ಯಾರೋ ಗೆಸ್ಟ್ ಬಂದಾಗ
ನೋಡ್ತಾರೆ, ಯಾಕಪ್ಪ ಇವ್ರು ಅಳ್ತಿದಾರ ಅಂತ ಆಶ್ಚರ್ಯ ಪಡ್ತಾರೆ. ನೋಡಿದ್ರೆ ಸೀರಿಯಲ್ ನೋಡಿ ಅಳ್ತಾ ಇರ್ತೀರಿ. ರೈಟ್? ಆಗಲ್ವಾ? ಎಷ್ಟೋ ಸತೆ ಇಮೋಷನಲ್, ಎಷ್ಟು ಇಮೋಷನ್ಸ್ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಎಷ್ಟು ಚೆನ್ನಾಗಂದ್ರೆ ಅದ್ ನೋಡ್ತಾ ಇದ್ರೆ ರಿಯಲ್ ಅಂತ ಅನ್ಸುತ್ತೆ. ದೋ ಕಾನ್ಸಿಯಸ್ಲಿ ನಿಮ್ಗೆ ಗೊತ್ತಿದೆ ಅದ್ ರಿಯಲ್ ಅಲ್ಲ, ಆಕ್ಟಿಂಗ್ ಮಾಡಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೀರಿಯಲ್ ಅಲ್ಲಿ, ಮೂವೀಸ್ ಅಲ್ಲಿ ನೀವು ಏನ್ ನೋಡ್ತಾ ಇದ್ದೀರಿ, ಇಟ್ ಇಸ್ ನಾಟ್ ರಿಯಲ್. ರೈಟ್? ಅವ್ರು ಆಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿ ಗೊತ್ತಿದೆ. ಆ ಆಕ್ಟಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಿಗ್ತಾ ಇದೆ. ಆ ಲಕ್ಷಾಂತರ ರೂಪಾಯಿ ಅವ್ರು ದುಡಿತಿದ್ದಾರೆ, ದುಡಿಯೋದಕ್ಕೆ ಅವ್ರ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಆದ್ರೆ ಅದನ್ನ ನೋಡಿ ನಾವು ಆ ಸಮಯದಲ್ಲಿ ರಿಯಾಲಿಟಿನ ಮರ್ತೋಗ್ಬಿಡ್ತೀವಿ. ಅವ್ರು ಏನ್ ಆಕ್ಟ್ ಮಾಡ್ತಿದ್ದಾರೆ ಅದೇ ನಮ್ಗೆ ರಿಯಲ್ ಅನ್ಸುತ್ತೆ. ಆ ರಿಯಲ್ ಅನ್ಕೊಂಡು ನಮ್ಮ ಭಾವನೆಗಳು ಅದರ ಜೊತೆಗೆ ಸ್ಪಂದನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ನಮ್ಮ ಭಾವನೆಗಳು ಸ್ಪಂದಿಸ್ತತೆ, ಅವಾಗ ನಮ್ಗೆ ಅಳು, ನಗು ಎಲ್ಲಾನು ಬರುತ್ತೆ. ರೈಟ್? ಈ ಅಳು, ನಗು ಹೇಗ್ ಬರ್ತಾ ಇದೆ? ಬ್ರೈನ್ ರಿಯಾಕ್ಟ್ ಮಾಡ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಹೇಗಾಗ್ತಾ ಇದೆ? ಅಲ್ಲೇನೋ ಸೀನ್ ನೋಡ್ತಾ ಇದ್ದೀರಿ, ಅದ್ರ ಜೊತೆ ಕನೆಕ್ಟ್ ಆಗಿರುವಂತ ನಿಮ್ಮ ಹಿಂದಿನ ಅನುಭವಗಳು ಮೆಮೊರಿ ರೂಪದಲ್ಲಿ, ನೆನಪಿನ ರೂಪದಲ್ಲಿ ಒಳಗಡೆ ಇದೆ. ಅದ್ರ ಜೊತೆಗೆ ಸ್ಪಂದಿಸ್ತಾ ಇದೆ. ಅದ್ರ ಜೊತೆಗೆ ಸ್ಪಂದಿಸಿ ನಿಮ್ಮ ಬ್ರೈನ್ ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಬ್ರೈನ್ ಬಾಡಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ನಿಮ್ಗೆ ಅಳು, ನಗು, ಎಂಗ್ಸೈಟಿ, ಕೋಪ ಎಲ್ಲ ಬರ್ತಾ ಇದೆ. ರೈಟ್? ಎಕ್ಸಾಂಪಲ್ ಚಾವ ಮೂವಿ ಬಗ್ಗೆ ಹೇಳ್ತಾ ಇದೆ. ಆ ಚಾವ ಮೂವಿ ನೋಡ್ತಾ ನೋಡ್ತಾ ಎಷ್ಟೋ ಜನ ಕೋಪ ಬರುತ್ತೆ. ಈ ಮುಸ್ಲಿಮ್ರು ಹಿಂಗ್ ಮಾಡಿದ್ರು, ಇಸ್ಲಾಂರು ಹಿಂಗ್ ಮಾಡಿದ್ರು, ಹಾಗ್ ಮಾಡಿದ್ರು, ಇವ್ರನ್ನ ದೇಶನ ಓಡಿಸ್ಬಿಡ್ಬೇಕು, ಹಾಗೆ ಹೀಗಂತ ಕೆಲವರು ಹಿಂದೂವಾದಿಗಳಾಗಿದ್ರೆ, ಅಲ್ಲೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಮೂವಿ, ಕ್ಷಮಿಸ್ಬೇಕು, ಪರ್ಸನಲ್ ಆಗಿ ತಗೋಬೇಡಿ. ಬಟ್ ಒಂದು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಆ ಮೂವಿ ನೋಡಿ ಎಷ್ಟು ನಮ್ಮ ಒಳಗಡೆ ಇರುವಂತ ಭಾವನೆಗಳನ್ನ ಅದು ಎಷ್ಟು ಇನ್ಫ್ಲುಯೆನ್ಸ್ ಮಾಡತ್ತೆ ಅಂತ. ರೈಟ್? ಸೊ ಇವೆಲ್ಲ ನಡೀತಾ ಇರೋದು ಎಲ್ಲಿ? ನಮ್ಮ ಮನಸ್ಸಲ್ಲಿ. ಹಾಗಾದ್ರೆ ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಇದೆ ಇವತ್ತು? ದೇಹದಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಸಮಾಜದಲ್ಲಿ ಏನಾದ್ರೂ ಸ್ಥಾನಮಾನದ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಏನೇ ಇರ್ಬೋದು, ಜಾಬ್ ಅಲ್ಲಿ, ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು, ಇಟ್ ಈಸ್ ಆಲ್ ಗೆಟಿಂಗ್ ಮ್ಯಾನಿಫೆಸ್ಟೆಡ್ ಇನ್ ಯೋರ್ ಮೈಂಡ್. ನಿಮ್ಮ ಮನಸ್ಸಿನಲ್ಲೇ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ. ನೀವತ್ತು ಏನೇ ಇದ್ದೀರಿ, ವಾಟ್ ಎವರ್ ಯು ಆರ್, ವೇರ್ ಎವರ್ ಯು ಆರ್, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯೋರ್ ಮೈಂಡ್. ನಿಮ್ಮ ಮನಸ್ಸಿಂದ ಇದ್ದೀರಿ. ಈ ಮನಸ್ಸನ್ನ ನಾವು ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡಕ್ ಆಗೋದಿಲ್ಲ. ಎಷ್ಟೋ ಸರಿ ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡ್ಬೋದು, ಎಷ್ಟೋ ಸರಿ ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡಕ್ ಆಗೋದಿಲ್ಲ. ಯಾವಾಗ ಆ ಮನಸ್ಸನ್ನು ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡಕ್ ಆಗೋದಿಲ್ಲ, ನಮ್ಮ ದೇಹ ಮತ್ತೆ ಮನಸ್ಸಿನ ಮಧ್ಯದಲ್ಲಿ ಭಗವಂತ ಒಂದು ಬ್ಯೂಟಿಫುಲ್ ಥಿಂಗ್ ನ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಪ್ರಾಣ ಅಂತ ಹೇಳ್ತೀವಿ. ಯೋಗದಲ್ಲಿ ಅದನ್ನ ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಈ ಫಿಸಿಕಲ್ ಬಾಡಿಯನ್ನ ಅನ್ನಮಯ ಕೋಶ ಅಂತ ಹೇಳ್ತೀವಿ. ಪ್ರಾಣ, ನಮ್ಮ ದೇಹದಲ್ಲಿ ಏನ್ ಪ್ರಾಣ ಓಡಾಡ್ತಾ ಇದೆ ಅದನ್ನ ನಾವು ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಅದರ ನೆಕ್ಸ್ಟ್ ಮನೋನ್ಮಯ ಕೋಶ ಅಂತ ಹೇಳ್ತೀವಿ. ಮೈಂಡ್ ಈಸ್ ಮನೋನ್ಮಯ ಕೋಶ ಅಂತ. ಸೊ ಮನಸ್ಸು ಮತ್ತೆ ದೇಹದ ಮಧ್ಯದಲ್ಲಿ ಪ್ರಾಣ ಇದೆ. ಅಂಡ್ ದಿಸ್ ಪ್ರಾಣ ಕ್ಯಾನ್ ಇನ್ಫ್ಲುಯೆನ್ಸ್ ಯೋರ್ ಬಾಡಿ. ಪ್ರಾಣ ಕ್ಯಾನ್ ಇನ್ಫ್ಲುಯೆನ್ಸ್ ಯೋರ್ ಮೈಂಡ್ ಆಲ್ಸೋ. ಮನಸ್ಸು ಪ್ರಾಣವನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ಪ್ರಾಣ ದೇಹವನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ದೇಹದಿಂದ ಹೊರ ಜಗತ್ತಿನಲ್ಲಿ ಏನೇನ್ ಆಗ್ಬೇಕು ಅದೆಲ್ಲ ಆಗ್ತಾ ಇದೆ. ಈ ಪ್ರಾಣನ ನಾವು ಇನ್ಫ್ಲುಯೆನ್ಸ್ ಮಾಡ್ಬಿಟ್ರೆ, ಈ ಪ್ರಾಣ ನಾವು ಚೇಂಜ್ ಮಾಡ್ಬಿಟ್ರೆ, ನಾವು ಮನಸ್ಸನ್ನ ಚೇಂಜ್ ಮಾಡ್ಬೋದು. ನಾವು ಮನಸ್ಸನ್ನ ಚೇಂಜ್ ಮಾಡಿದ್ರೆ ನಮ್ಮ ದೇಹವನ್ನು ಕೂಡ ನಾವು ಚೇಂಜ್ ಮಾಡ್ಬೋದು, ಹೊರ ಜಗತ್ತನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಬಹುದು. ಈ ಪ್ರಾಣವನ್ನ ಚೇಂಜ್ ಮಾಡುವಂತ ಪ್ರಾಸೆಸ್ಗೆನೆ ನಾವು ರೇಖಿ ಹೀಲಿಂಗ್ ಅಥವಾ ಹೀಲಿಂಗ್ ಅಂತ ಹೇಳ್ತೀವಿ. ಕ್ಲಿಯರ್? ಇಲ್ಲಿ ತನಕ ನನ್ನ ಜೊತೆಗಿದ್ದೀರಂದ್ರೆ ಜಸ್ಟ್ ಟೈಪ್ ಸೇಮ್ ಪೇಜ್ ಇಂದ ಚಾಟ್ ಬಾಕ್ಸ್ ಮುಂದೆ ಹೋಗೋಣ. ಇಲ್ಲ ಅನ್ಸುತ್ತೆ ನಾನೇ ಮಾತಾಡ್ತಾ ಇರ್ತೀನಿ. ಐ ಜಸ್ಟ್ ವಾಂಟ್ ಟು ನೋ, ಆರ್ ಯು ಆನ್ ದ ಸೇಮ್ ಪೇಜ್? ಇಲ್ಲಿ ತನಕ ಸೇಮ್ ಪೇಜ್ ಅಲ್ಲಿ ಇದ್ದೀರಾ? Just type same page in the chat box if you're on the same page. When I was in 7, ನನಗೂ ಹೀಗೆ ಆಗಿತ್ತು. ಮೇಲಿಂದ ಬಿದ್ದು 3 to 4 hours ಮಾತು ನಿಂತು ಹೋಗಿತ್ತು. ಎಸ್. ಸೊ ಕೆಲವರು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ತಲೆಗೆ ಪೆಟ್ಟಾಗಿ ಎಷ್ಟೋ ಸತಿ ಮಾತು ನಿಂತು ಹೋಗುತ್ತೆ. ಎಸ್. ರೈಟ್? ಸೊ ಈ ಪ್ರಾಣವನ್ನ ಇನ್ಫ್ಲುಯೆನ್ಸ್ ಮಾಡಿಬಿಟ್ರೆ ನಮ್ಮ ಮನಸ್ಸನ್ನ ಬದಲಾಯಿಸಿ ಹೊರ ಜಗತ್ತನ್ನು ಬದಲಾಯಿಸಬಹುದು. ಇದೆಲ್ಲ ಸ್ವಲ್ಪ ನಾನು ಥಿಯರಿ ಕವರ್ ಮಾಡ್ತಾ ಇದ್ದೀನಿ. ಹೀಲಿಂಗ್ ಮಾಡ್ಲಿಕ್ಕೆ ಇವೆಲ್ಲ ಬೇಕಾಗಿಲ್ಲ ಆಕ್ಚುಲಿ.
ನಿಮ್ಗೆ ಗೊತ್ತಿದ್ರು ಕೂಡ ಗೊತ್ತಿಲ್ದಿದ್ರು ಕೂಡ ಹೀಲಿಂಗ್ ನ ಮಾಡ್ಬೋದು. ಹೀಲಿಂಗ್ ಮಾಡೋದು ತುಂಬಾ ಸುಲಭ. ನಾನು ಇದೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಇದ್ರ ಮೇಲೆ ನಂಬಿಕೆ ಬರುತ್ತೆ. ಸ್ವಲ್ಪ ಇದ್ರ ಹಿಂದೆ ಇರುವಂತ ಸೈನ್ಸ್ ಗೊತ್ತಿತ್ತು ಅಂದ್ರೆ ಇದ್ರ ಮೇಲೆ ನಂಬಿಕೆ ಬರುತ್ತೆ. ಇಲ್ಲಾಂದ್ರೆ ಬರೀ ಬಿಲೀಫ್ ಆಗ್ಬಿಡುತ್ತೆ. ಓ, ಗುರುಗಳು ಹಿಂಗ್ ಹೇಳಿದ್ರು, ಹಿಂಗ್ ಮಾಡ್ಬೇಕಷ್ಟೇ. ಪೂರ್ಣ ನಂಬಿಕೆ ಇಟ್ಕೊಂಡು ಮಾಡಿದ್ರು ಕೂಡ ಅದ್ ಕೆಲಸ ಮಾಡುತ್ತೆ. ಆದರೆ ಕೆಲವ್ರಿಗೆ ಪೂರ್ಣ ನಂಬಿಕೆ ಬರೋದಿಲ್ಲ. ಓ, ಏನೋ ಹೇಳಿದ್ರು, ಮಾಡತ್ತೋ ಇಲ್ಲೋ, ಕೆಲಸ ಮಾಡತ್ತೋ ಇಲ್ಲೋ ಅಂತ ಡೌಟ್ ಇರುತ್ತೆ ಎಲ್ಲೋ ಒಂದ್ ಕಡೆ. ಸೊ ಆ ಡೌಟ್ ಅಲ್ಲಿ ನೀವು ಹೀಲಿಂಗ್ ಮಾಡಿದಾಗ ಎಷ್ಟೋ ಸಲ ಹೀಲಿಂಗ್ ಕೆಲಸ ಮಾಡೋದಿಲ್ಲ. ನಂಬಿಕೆ ಇಟ್ಕೊಂಡು ಹೀಲಿಂಗ್ ಮಾಡಿದಾಗ ನಿಮ್ಗೆ ಅದ್ರ ಹಿಂದೆ ಇರುವಂತ ಸೈನ್ಸ್ ಗೊತ್ತಿರ್ಬೋದು, ಗೊತ್ತಿಲ್ದಿರ್ಬೋದು, ನಂಬಿಕೆ ಇಟ್ಕೊಂಡು ಹೀಲಿಂಗ್ ಮಾಡಿದ್ರೆ ಹೀಲಿಂಗ್ ಅಂತೂ ಆಗುತ್ತೆ. ಆದ್ರೆ ನಂಬಿಕೆ ಬರ್ಲಿಕ್ಕೆ ಅದ್ರ ಹಿಂದೆ ಇರುವಂತ ಸೈನ್ಸ್ ಗೊತ್ತಿತ್ತು ಅಂದ್ರೆ ನಂಬೋದು ಈಸಿ ಆಗತ್ತೆ. ಹಾಗಾಗಿ ಸ್ವಲ್ಪ ಅದ್ರ ಹಿಂದೆ ಇರುವಂತ ಡೀಟೇಲ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ರಿಗೂ ಅರ್ಥ ಆಗೋತರ. ಈಗ ನಾನು ಏನ್ ಮಾತಾಡಿದ್ದೇನೆ ಐ ಥಿಂಕ್ ಎಲ್ರಿಗೂ, ಇದಕ್ಕೇನ್ ಜಾಸ್ತಿ ತುಂಬಾ ಜಾಸ್ತಿ ಓದಿರ್ಬೇಕು, ತುಂಬಾ ಜಾಸ್ತಿ ತಿಳ್ಕೊಂಡಿರ್ಬೇಕು ಆತರ ಏನಿಲ್ವಲ್ಲ. ನಮ್ಮ ಒಳಗಡೆ ನಮ್ಮ ಜೊತೆಗೇನೆ ಇರುವಂತ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂತ ಘಟನೆಗಳು ಇವೆಲ್ಲ. ರೈಟ್. ಸೊ ಸ್ವಲ್ಪ ಮುಂದಕ್ಕೆ ಹೋಗೋಣ. ಬಾಡಿ, ದೇಹಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಿಷಯಗಳು, ದೇಹದಲ್ಲಿರುವಂತ ಕಾಯಿಲೆಗಳಿರ್ಬೋದು, ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಅಥವಾ ಯು ನೇಮ್ ಇಟ್, ಎನಿ ಪ್ರಾಬ್ಲಮ್ ಯು ಕ್ಯಾನ್ ಹೀಲ್ ಇಟ್ ಬೈ ಹೀಲಿಂಗ್ ಆಫ್ ಪ್ರಾಣ. ಸೊ ಎಲ್ಲಾನು ಶುರು ಆಗೋದು ನಮ್ಮ ಮನಸ್ಸಲ್ಲಿ. ಮನಸ್ಸು ಮತ್ತೆ ದೇಹದ ಮಧ್ಯದಲ್ಲಿ ಪ್ರಾಣ ಇದೆ. ಈ ಪ್ರಾಣನ ನಾವು ಚೇಂಜ್ ಮಾಡಿದಾಗ ನಾವು ಮನಸ್ಸನ್ನು ಚೇಂಜ್ ಮಾಡ್ತೀವಿ. ಮನಸ್ಸು ಚೇಂಜ್ ಆದಾಗ ದೇಹ ಮತ್ತೆ ದೇಹದ ಸಂಬಂಧಪಟ್ಟ ಎಲ್ಲ ವಿಷಯಗಳು ಬದಲಾವಣೆ ಆಗ್ತವೆ. ಈ ಪ್ರಾಣ ಇಲ್ಲಿ ಇರುತ್ತಂದ್ರೆ ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶ ಅಂತ ನಾವೇನ್ ಹೇಳ್ತೀವಿ. ಆ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳಿರುತ್ತೆ, 114 ಚಕ್ರಗಳು ಇರ್ತವೆ. ಹೇಗೆ ನಮ್ಮ ಈ ದೇಹದಲ್ಲಿ ರಕ್ತವಾಹಿನಿ, ವೇನ್ಸು, ಆರ್ಟ್ರೀಸು ಇದ್ದಾವೆ, ಅದೇ ತರ ನಮ್ಮ ಎನರ್ಜಿ ಬಾಡಿಯಲ್ಲಿ 72,000 ನಾಡಿಗಳು ಇರ್ತವೆ. ಆ ನಾಡಿಗಳಲ್ಲಿ ಪ್ರಾಣ ಹರಿಯುತ್ತೆ. ಈ ನಾಡಿಗಳು ಈ ದೇಹದಲ್ಲಿ ಇರುತ್ತಾ, ದೇಹನ ಕಟ್ ಮಾಡಿ ತೆಗೆದು ನೋಡಿದ್ರೆ ಅಲ್ಲಿ ಒಳಗಡೆ ಎಲ್ಲೂ ಕಾಣಿಸೋದಿಲ್ಲ ನಾಡಿಗಳು. ಯಾಕಂದ್ರೆ ಇವೆಲ್ಲ ನಮ್ಮ ಎನರ್ಜಿ ಬಾಡಿಯಲ್ಲಿ ಇರುತ್ತೆ. ಬಟ್ ಅದನ್ನ ನಾವು ಸೆನ್ಸ್ ಫೀಲ್ ಮಾಡ್ಬೋದು, ಉಸಿರಿನ ಮುಖಾಂತರ ಅದನ್ನ ನಾವು ಫೀಲ್ ಮಾಡ್ತಾ ಇರ್ತೀವಿ. ಈ ಉಸಿರಾಟ ಎಷ್ಟು ರಹಸ್ಯಕರವಾಗಿದೆ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನೋಡಿ, ಎಷ್ಟು ಎಷ್ಟು ಸಿಂಪಲ್, ಎಷ್ಟು ಪವರ್ಫುಲ್ ಆಗಿದೆ ಈ ಉಸಿರಾಟ ಅಂದ್ರೆ 24/7 ನೀವು ತಾಯಿಯ ಗರ್ಭದಿಂದಾನೇ ಉಸಿರಾಡ್ಲಿಕ್ಕೆ ಶುರು ಮಾಡ್ತೀರಿ. ರೈಟ್. ತಾಯಿಯ ಗರ್ಭದಲ್ಲಿ ತಾಯಿ ಮುಖಾಂತರ ಪ್ರಾಣವಂತ ಓದ್ತೀರಿ. ಹುಟ್ಟಿದ ತಕ್ಷಣ ಉಸಿರಾಡಲಿಕ್ಕೆ ಶುರು ಮಾಡ್ತೀರಿ. ಹುಟ್ಟಿದ ತಕ್ಷಣ ಲಂಗ್ಸ್ ಓಪನ್ ಆಗುತ್ತೆ. ಆ ಲಂಗ್ಸ್ ಓಪನ್ ಆಗ್ಬೇಕಂದ್ರೆ ನೀವು ಅಳಬೇಕು. ರೈಟ್. ಅದಕ್ಕೆ ಹುಟ್ಟಿದ ಮಗು ಅಳುತ್ತೆ. ಹುಟ್ಟಿದ ತಕ್ಷಣ ಮಗು ಅಳುತ್ತೆ. ಹುಟ್ಟಿದ ತಕ್ಷಣ ಮಗು ಹತ್ತಿಲ್ಲ ಅಂದ್ರೆ ಮನೆಯವ್ರಿಗೆ ಎಲ್ರಿಗೂ, ಡಾಕ್ಟರ್ಸ್ಗೆ ಎಲ್ರಿಗೂ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಏನಪ್ಪ ಏನಾಯ್ತು ಅಂತ, ಪ್ರಾಣ ಇಲ್ವಾ ಅಂತ. ಅಂದ್ರೆ ಆ ಪ್ರಾಣ ಶುರು ಹಾಕ್ಬೇಕು ಅಂದ್ರೆ ಮಗು ಅಳ್ಬೇಕು. ಅಳುವಾಗ ಏನ್ ಮಾಡುತ್ತೆ, ಆ ಅಳುವಾಗ ಪ್ರೆಷರ್ ಇಂದ ಅಳುವಾಗ ಈ ಲಂಗ್ಸ್ ಓಪನ್ ಆಗತ್ತೆ. ಯಾವಾಗ ಲಂಗ್ಸ್ ಓಪನ್ ಆಗತ್ತೆ ಅವಾಗ ಉಸಿರಾಟ ಶುರು ಆಗತ್ತೆ. ಉಸಿರಾಟ ಶುರು ಆಯ್ತು, ಬದುಕಿದೆ ಮಗು ಅಂತ ಎಲ್ರು ಖುಷಿ ಪಡ್ತಾರೆ. ಮಗು ಅಳ್ತಾ ಇದ್ರೆ ನೋಡೋರೆಲ್ಲರ ಖುಷಿ ಪಡ್ತಾರೆ. ಇದು ಎಷ್ಟು ವಿಚಿತ್ರವಾಗಿದೆಲ್ಲ. ಮಗು ಹುಟ್ಟುವಾಗ ಅಳತ್ತೆ, ಬೇರೆಲ್ಲ ಖುಷಿ ಪಡ್ತಾರೆ. ವ್ಯಕ್ತಿ ಸಾಯುವಾಗ, ಸಾಯ್ತಾ ಇರುವಂತ ವ್ಯಕ್ತಿ ಸಂಪೂರ್ಣ ಜೀವನ ಚೆನ್ನಾಗಿ ಬದುಕಿದ್ರೆ ನಗ್ನಗ್ತಾ ಸಾಯತ್ತೆ, ಬೇರೆಯವರೆಲ್ಲ ಆಡ್ತಾರೆ. ಡ್ಯುಯಾಲಿಟಿ ಆಫ್ ನೇಚರ್ ಹೇಗಿದೆ ನೋಡಿ. ಸೊ ಹುಟ್ಟದಾಗಿಂದ ನಾವು ಉಸಿರಾಡ್ತಾನೆ ಇದ್ದೀವಿ. ಕೊನೆ ಉಸಿರು ಎಳೆಯೋ ತನಕ ಉಸಿರಾಡ್ತೀವಿ. ಕೊನೆ ಉಸಿರು ಎಳೆಯೋ ಅರ್ಥನೇ ಅದೇ. ಕೊನೆ ಉಸಿರು ಎಳೆದ್ರು ಅಂದ್ರೆ ಅದಾದ್ಮೇಲೆ ಉಸಿರಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಕತೆ ಮುಗೀತು ಅಂತ ಅರ್ಥ. 24/7 ನಾವು ಉಸಿರಾಡ್ತಾ ಇದ್ದೀವಿ. ಎಷ್ಟು ಮಹತ್ವ ಇದೆ ನೋಡ್ರಿ ಈ ಉಸಿರಾಟ. ಒಂದು ಬಂತು ಹೋಯ್ತು, ಬಂತು ಹೋಯ್ತು, ಬಂತು ಹೋಯ್ತು, ಅಂಡ್ ಬಂದಿಲ್ಲ ಅಂದ್ರೆ ನೀವು ಹೋದಂಗೆ. ಇಟ್ ಇಸ್ ಸೋ ಸಿಂಪಲ್. 24/7 ಉಸಿರಾಡ್ತಾ ಇದ್ದೀವಿ, ಬಟ್ ಇದ್ರ ಮಹತ್ವನೇ ಗೊತ್ತಿಲ್ಲ. ಈ ಉಸಿರಾಟ, ದಿಸ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪ್ರಾಣ. ಪ್ರಾಣದ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಪ್ರಾಣ ಫಿಸಿಕಲ್ ಅಲ್ಲ. ಈ ಉಸಿರಾಟ ಏನಿದೆ ಇದು ಫಿಸಿಕಲ್ ಆಗಿದೆ. ಯಾಕಂದ್ರೆ ಇಲ್ಲಿ ಉಸಿರಾಟ, ಗಾಳಿ ಬರ್ತಾ ಇದೆ ಹೋಗ್ತಾ ಇದೆ ನಿಮ್ಗೆ ಗೊತ್ತಾಗ್ತಿದೆ. ರೈಟ್. ಇದ್ರಲ್ಲಿ ಆಕ್ಸಿಜನ್ ಬರ್ತಾ ಇದೆ ಹೋಗ್ತಾ ಇದೆ ನಿಮ್ಗೆ ಗೊತ್ತಾಗ್ತಿದೆ. ಆದ್ರೆ ಇದು ಪ್ರಾಣ ಅಲ್ಲ. ಈ ಆಕ್ಸಿಜನ್ ಒಳಗಡೆ ಹೋಗಿ ಒಳಗಡೆ ಏನೋ ಒಂದು ಪ್ರಾಸೆಸ್ ಆಗಿ ಆ ಎನರ್ಜಿ ರಿಲೀಸ್ ಆಗತ್ತಲ್ಲ, ದಟ್ ಎನರ್ಜಿ ಈಸ್ ಪ್ರಾಣ. ಸೊ ಈ ಆಕ್ಸಿಜನ್ ನಾವು ಪ್ರಾಣವಾಹಿನಿ ವಾಯು ಅಂತ ಹೇಳ್ತೀವಿ. ಪ್ರಾಣವನ್ನ ಒಳಗಡೆ ತಗೊಂಡು ಹೋಗುವಂತ ಗಾಳಿ ಇದು, ವೆಹಿಕಲ್ ತರ.
ಸೊ ಇದು ಒಳಗಡೆ ಹೋಗಿ ಪ್ರಾಣ ರಿಲೀಸ್ ಆಗಿ ಈ ದೇಹದಲ್ಲಿ ಏನೇನ್ ಆಗ್ಬೇಕು ಅದೆಲ್ಲ ಆಗ್ತಾ ಇದೆ. ಉಪನಿಷತ್ಗಳು ಹೇಳ್ತವೆ, ಪ್ರಾಣಶ್ಯದಂ ವಸೇ ಸರ್ವಂ ತ್ರಿದೀವಿಗೆ ಪ್ರತಿಷ್ಠಿತಂ ಅಂತ. ಅಂದ್ರೆ ಈ ಪ್ರಾಣದಿಂದಾನೇ ಈ ಜಗತ್ನಲ್ಲಿ ಏನೇನ್ ಮೂವ್ಮೆಂಟ್ ಇದೆ, ಏನೇನ್ ಚಲಾಯಮಾನವಾಗಿದೆ, ಅದೆಲ್ಲ ಮೂವ್ಮೆಂಟ್ ಇರೋದು ಈ ಪ್ರಾಣದಿಂದಾನೆ. ಪ್ರಾಣ ಇಲ್ಲ ಅಂದ್ರೆ ಈ ಜಗತ್ನಲ್ಲಿ ಏನು ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್? ನಿಮ್ ಜೀವನದಲ್ಲೂ ಕೂಡ ಏನೇನ್ ನಡೀತಾ ಇದೆ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಪ್ರಾಣ. ಪ್ರಾಣ ಇಲ್ಲ ಅಂದ್ರೆ ಜೀವನ ಸ್ಟಾಪ್ ಆಗುತ್ತೆ. ಅಂಡ್ ಪ್ರಾಣದ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ನಮ್ಮ ಉಸಿರಾಟ. ಅಂಡ್ ನಮ್ಮ ಉಸಿರಾಟ ನಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇದೆ ಎಲ್ಲದರ ಜೊತೆ ಕನೆಕ್ಟ್ ಆಗಿದೆ. ನಮ್ಮ ಉಸಿರಾಟ ನಮ್ಮ ಮನಸ್ಸಲ್ಲಿ ಏನೇನು ಭಾವಗಳಿದೆ ಆ ಭಾವಗಳ ಜೊತೆ ಕನೆಕ್ಟ್ ಆಗಿದೆ. ಇದನ್ನ ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಹೀಲಿಂಗ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಎಕ್ಸಾಂಪಲ್ಗೆ, ಹೊರಗಡೆ ಏನೋ ಒಂದು ನಡೀತಾ ಇದೆ, ಯಾರನ್ನ ನೀವು ಪ್ರೀತಿ ಮಾಡ್ತೀರಿ. ಇಫ್ ಯು ಲವ್ ಸಂಬಡಿ, ನಿಮ್ಮ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಪ್ರೇಯಸಿ ಇರ್ಬೋದು, ಪ್ರಿಯ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಯಾರನ್ನ ಒಬ್ರನ್ನ ಪ್ರೀತಿ ಮಾಡ್ತೀವಿ. ಪ್ರೀತಿಯ ಫಾರ್ಮ್ ಬೇರೆ ಬೇರೆ ಇರುತ್ತೆ, ಅದರ ಭಾವಗಳು ಬೇರೆ ಬೇರೆ ಇರುತ್ತೆ, ಬಟ್ ಪ್ರೀತಿ ಅನ್ನೋದು ಪ್ಯೂರ್ ಲವ್ ಇಸ್ ಲವ್. ಸೊ ಪ್ರೀತಿ ಮಾಡ್ತೀರಂತಂದಾಗ ಈ ಪ್ರೀತಿಯ ಭಾವಗಳು ಎಲ್ಲಿ ಹುಟ್ಟುತ್ತವೆ? ನಿಮ್ಮ ಮನಸ್ಸಲ್ಲಿ. ಈ ಮನಸ್ಸಲ್ಲಿ ಭಾವಗಳು ಹುಟ್ಟಿದಾಗ ನೀವು ಹೊರಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀರಿ. ರೈಟ್? ಇಫ್ ಯು ಟೆಲಿಂಗ್ ಸಮ್ವನ್ ಐ ಲವ್ ಯು, ಯಾರಿಗೋ ಒಬ್ಬರಿಗೆ ಐ ಲವ್ ಯು ಅಂತ ಹೇಳ್ತಾ ಇದೀರಂದ್ರೆ, ಈ ಐ ಲವ್ ಯು ಹೇಳ್ಬೇಕು ಅಂದ್ರೆ ನಿಮ್ ಮನಸ್ಸಿನ ಒಳಗಡೆ ಐ ಲವ್ ಯು ಹೇಳ್ಬೇಕು ಅನ್ನೋಂತ ಭಾವ ಉತ್ಪತ್ತಿ ಆಗ್ಬೇಕು. ಅದಿಲ್ಲದೆ ಹೇಳ್ತೀರಾ? ಅಲ್ಲ, ಕೆಲವರು ಅದಿಲ್ದು ಹೇಳ್ತೀರಿ, ದಟ್ ಸೆಕೆಂಡ್ರಿ, ಅದರಿಂದ ಬೇರೆ ಕಾರಣಗಳಿರುತ್ತೆ. ಬಟ್ ಸಾಮಾನ್ಯವಾಗಿ ಆ ಮನಸ್ಸಲ್ಲಿ ಭಾವನೆ ಉತ್ಪತ್ತಿ ಆಗ್ಬೇಕು. ಆ ಭಾವನೆ ಉತ್ಪತ್ತಿ ಆಯ್ತು ಅಂದ್ರೆ ಹೊರಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ. ಈ ಮನಸ್ಸಲ್ಲಿ ಭಾವನೆ ಉತ್ಪತ್ತಿ ಆಯ್ತು, ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ. ಇದರ ಮಧ್ಯದಲ್ಲಿ ಇರುವಂತ ನಿಮ್ಮ ಪ್ರಾಣ, ಈ ಉಸಿರಾಟ ನೀವು ನೋಡಿ ತುಂಬಾ ಡೀಪ್ ಆಗಿರುತ್ತೆ. ವಿಲ್ ಹ್ಯಾವ್ ಡೀಪ್ ಬ್ರೀದಿಂಗ್. ನಿಮ್ಗೆ ಇದ್ರ ಕಡೆ ಗಮನ ಹೋಗಿರಲ್ಲ. ಭಾವನೆ ಇದೆ ಮನಸ್ಸಲ್ಲಿ, ಹೊರಗಡೆ ಎಕ್ಸ್ಪ್ರೆಸ್ ಮಾಡಿದಿರಿ, ಬಟ್ ಈ ಮನಸ್ಸು ಮತ್ತೆ ಹೊರಗಡೆ ಏನ್ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಮಧ್ಯದಲ್ಲಿ ನಿಮಗೆ ಇರುವಂತ ಪ್ರಾಣ, ಈ ಪ್ರಾಣದ ನಿಮ್ಮ ಮೂವ್ಮೆಂಟ್ ಏನಿದೆ ದಟ್ ವಿಲ್ ಬಿ ಟೂ ಲಾಂಗ್. ಶಾಂತವಾಗಿರುತ್ತೆ, ತುಂಬಾ ಆಳವಾಗಿರುತ್ತೆ. ಇದೇ ಸೇಮ್ ಸೀನ್ ನ ಸ್ವಲ್ಪ ಚೇಂಜ್ ಮಾಡಿ, ಹೊರಗಡೆ ಯಾರೋ ನಿಮ್ಗೆ ಮೋಸ ಮಾಡಿದ್ರು, ಯಾರಿಗೂ ನೀವು ತುಂಬಾ ಹೇಟ್ ಮಾಡ್ತೀರಿ, ತುಂಬಾ ಅವನ ಮೇಲೆ ಕೋಪ ಇದೆ, ಅಥವಾ ತುಂಬಾ ಏನೋ ಒಂದು ನೆಗೆಟಿವ್ ಭಾವ ಇದೆ ಅವನ ಬಗ್ಗೆ ಅಂತ ಅನ್ಕೊಳ್ಳಿ. ಯಾರದೋ ಮೇಲೆ ತುಂಬಾ ಹೇಟ್ ಮಾಡ್ತೀರ ಅಂತ ಅನ್ಕೊಳ್ಳಿ. ಈ ಹೇಟ್ ಮಾಡುವಾಗ ಈ ಹೇಟ್ ಅನ್ನುವಂತ ಭಾವನೆ, ಗ್ರಹಣ ಮಾಡುವಂತ ಭಾವನೆ ಎಲ್ಲಿದೆ? ಮನ್ಸಲ್ಲಿದೆ. ಈ ಮನ್ಸಲ್ಲಿ ಹೇಟ್ ಮಾಡ್ತಾ ಇದ್ದೀನಿ ಅಂತ ಭಾವನೆ ಬಂದಿದ ತಕ್ಷಣ ಹೊರಗಡೆ ನೀವು ಎಕ್ಸ್ಪ್ರೆಸ್ ಮಾಡ್ತೀರಿ. ಈ ಹೇಟೆಡ್ನೆಸ್ ನ ಒಂದಿಲ್ಲ ಒಂದ್ ರೀತಿಲಿ ಎಕ್ಸ್ಪ್ರೆಸ್ ಮಾಡ್ತೀರಿ, ಕೋಪ ಮಾಡ್ತೀರಿ, ಅಥವಾ ಬೈತೀರಿ, ಅಥವಾ ಏನೋ ಒಂದ್ ಮಾಡ್ತಿದ್ದಾರೆ. ಸೊ ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ, ಒಳಗಡೆ ಭಾವನೆ ಹುಟ್ಟುತ್ತಾ ಇದೆ, ಮಧ್ಯದಲ್ಲಿ ಪ್ರಾಣ ನೀವು ನೋಡಿ ತುಂಬಾ ಶಲೋ ಆಗಿರುತ್ತೆ, ತುಂಬಾ ಫಾಸ್ಟ್ ಆಗಿರುತ್ತೆ, ತುಂಬಾ ಹೆಪಜಾರ್ಡ್ ಆಗಿರುತ್ತೆ. ಆ ಸಮಯದಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ನಿಮ್ಮ ಉಸಿರಾಟವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಉಸಿರಾಟ ಇಸ್ ಚೇಂಜ್ಡ್, ನಿಮ್ಮ ಬ್ರೆತ್ ಚೇಂಜ್ ಆಗಿರುತ್ತೆ. ರೈಟ್? ಈ ತರ ನಿಮ್ಮ ಭಾವಗಳು, ಏನೇನ್ ಭಾವಗಳು ಉತ್ಪತ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಹೊರ ಜಗತ್ನಲ್ಲಿ ಎಲ್ಲ ಘಟನೆಗಳು ನಡೀತಾ ಇದೆ. ನಿಮ್ಗೆ ಹೊರಗಡೆ ಲಾಸ್ ಆಗ್ತಾ ಇದೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದೆ, ನಿಮ್ ಭಾವನೆಗಳು ಬೇರೆ ತರ ಇರುತ್ತೆ, ಉಸಿರಾಟ ಬೇರೆ ತರ ಇರುತ್ತೆ. ನಿಮ್ಗೆ ಪ್ರಾಫಿಟ್ ಆಗ್ತಾ ಇದೆ, ನಿಮ್ ಭಾವನೆಗಳು ಬೇರೆ ತರ ಇರುತ್ತೆ, ಉಸಿರಾಟ ಬೇರೆ ತರ ಇರುತ್ತೆ. ನಿಮ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಉಸಿರಾಟ ಬೇರೆ ತರ ಇರುತ್ತೆ, ಭಾವಗಳು ಬೇರೆ ತರ ಹೊರಗಡೆ ಎಕ್ಸ್ಪ್ರೆಸ್ ಆಗ್ತಾ ಇದೆ. ರಿಲೇಶನ್ ಚೆನ್ನಾಗಿದ್ದೆ, ಭಾವನೆಗಳು ಬೇರೆ ತರ ಇರುತ್ತೆ, ಉಸಿರಾಟ ಬೇರೆ ತರ. ಲೈಕ್ ವೈಸ್ ನಿಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇದೆ, ಹೊರಗಡೆ ಏನೇನ್ ನಡೀತಾ ಇದೆ, ಅದರ ಇನ್ಫ್ಲುಯೆನ್ಸ್ ಆಗ್ತಾ ಇರೋದಲ್ಲಿ ಮನಸ್ಸಿನ ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಈ ಮನಸ್ಸು ಮತ್ತೆ ದೇಹದ ಹೊರ ಜಗತ್ತಿನ ಮಧ್ಯದಲ್ಲಿ ಇರುವಂತ ಪ್ರಾಣ, ಈ ಪ್ರಾಣ ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಈ ಪ್ರಾಣವನ್ನ ಬದಲಾಯಿಸ್ಬಿಟ್ರೆ ನೀವು ಮನಸ್ಸಲ್ಲಿ ಇರುವಂತಹ ಭಾವಗಳನ್ನು ಬದಲಾಯಿಸ್ತೀರಿ. ಮನಸ್ಸಲ್ಲಿ ಇರುವಂತಹ ಭಾವನೆಗಳು ಬದಲಾವಣೆ ಆಯ್ತು ಅಂದ್ರೆ ಹೊರ ಜಗತ್ತಲ್ಲಿ ಬದಲಾವಣೆ ಬಂದ್ಬಿಡತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಮೇ ನಾಟ್ ಬಿಲೀವ್ ಇಟ್. ನಮ್ಮ ಗುರುಗಳು ಒಂದು ಕತೆ ಹೇಳ್ತಾ ಇದ್ರು. ಹಿಮಾಲಯದಲ್ಲಿ ನಮ್ಮ ಗುರುಗಳೊಬ್ರು ಹಿಮಾಲಯದಲ್ಲಿ ಹೋಗ್ತಾ ಇರುವಾಗ ಯಾವುದೋ ಪ್ರವಾಸಕ್ಕೆ ಹೋಗಿದ್ರಂತೆ. ಹಿಮಾಲಯದಲ್ಲಿ ಹೋಗ್ತಿರುವಾಗ ಮಧ್ಯದಲ್ಲಿ ಒಂದು ಯಾವುದೋ ಚಿಕ್ಕ ಬಂಡೆ ಇತ್ತು, ಎತ್ತಿ ಇಡ್ಬೇಕಿತ್ತು ಸೈಡಲ್ಲಿ. ಚಿಕ್ಕ ಬಂಡೆ, ಒಂದು 10-20 kg ಬಂಡೆ ಇರ್ಬೋದು. ಎತ್ತಿ ಸೈಡಲ್ಲಿ ತಳ್ಬೇಕಿತ್ತು, ದಾರಿ ಮಾಡ್ಬೇಕಿತ್ತು. ಅದನ್ನ ತಳ್ಳಕ್ ಆಗಿಲ್ಲ. ಇವ್ರು ಪ್ರಯತ್ನ ಮಾಡ್ತಾ ಇದ್ರು, ತಳ್ಳಕ್ ಆಗಿಲ್ಲ. ಸಮೋ ಅದನ್ನ ಹೆಗರಿ
ಹೆಂಗೋ ಹೋದ್ರು ಮುಂದಕ್ಕೆ ಹೋಗಿ ನೋಡ್ತಾ ಇದ್ರೆ ಈ ಫ್ರೆಂಡ್ ಅವ್ರ ಜೊತೆಗೆ ಇನ್ನು 2-3 ಜನ ಇದ್ರು, ಗಟ್ಟಿಮುಟ್ಟಿಯಾಗಿದ್ರು, ಸ್ಟ್ರಾಂಗ್ ಆಗಿದ್ರು. ಆದ್ರೆ ಆ ಬಂಡೆನ ಸ್ವಲ್ಪ ಅಳ್ಳಾಡ್ಸಕ್ ಆಗ್ಲಿಲ್ಲ. ಮುಂದೆ ಹೋಗಿ ನೋಡ್ತಾನೆ, ಒಬ್ಬ ತುಂಬಾ ಸ್ಲಿಮ್ ಅಂಡ್ ಟ್ರಿಮ್ ವ್ಯಕ್ತಿ, ಎಲ್ಲ ದೇಹದ ಎಲ್ಲ ಇವು ಏನೋ ಬೋನ್ಸ್ ಎಲ್ಲ ಕಾಣಿಸ್ತಾ ಇದೆ ಒಳಗಡೆ. ಆ ವ್ಯಕ್ತಿ ಅಲ್ಲಿ ನಿಂತಿದ್ದಾನೆ, ನೋಡ್ತಾನೆ, ಒಂದು ದೊಡ್ಡ ಹಗ್ಗ, ದೊಡ್ಡ ಬಂಡೆ, ಸುಮಾರು 100-150 ಕೆಜಿ ಬಂಡೆ, 2 ಬಂಡೆನ ಕಟ್ಟಿದ್ದಾನೆ, ಹಗ್ಗದಲ್ಲಿ ಹಿಡ್ಕೊಂಡು ಆಟ ಆಡ್ತಿದ್ದಾನೆ. ಸರಿ ಆಗಿತ್ತು ಇವ್ರಿಗೆ, ಏನಿದ್ದು ನೋಡಕ್ ಒಂದು ಸಿಂಗಲ್ ಪಸ್ಲಿ ತರ ಇದ್ದಾನೆ, ಇಷ್ಟು ದೊಡ್ಡ 100-150 ಕೆಜಿ ಬಂಡೆಗಳನ್ನ, 2 ಬಂಡೆಗಳನ್ನ ಹಗ್ಗನೇದು ಕಟ್ಟಿ ಒಂದು ಚಿಕ್ಕ ಮಗು ಹೇಗೆ ಆಟಿಕೆ ಸಾಮಾನ್ ತರ ಆಡ್ತಾನೆ, ಆ ತರ ಆಡ್ತಿದ್ದಾನಲ್ಲ, ಇದು ಹೆಂಗೆ ಸಾಧ್ಯ ಅಂತ ಹೋಗಿ ಕೇಳ್ತಾನಂತೆ. ಏನ್ ಸ್ವಾಮಿ ನಿಮ್ಗೆ ಏನು ಯಾರೋ ಋಷಿಮುನಿಗಳು ಇದ್ರು ಅನ್ಸುತ್ತೆ ಅಲ್ಲಿ, ಏನ್ ಸ್ವಾಮಿ ನಿಮ್ಗೆ ನೋಡಕ್ಕೆ ಏನ್ ಶಕ್ತಿನೇ ಇಲ್ಲ ತರ ಅನ್ಸ್ತಾ ಇದೆ, ಕಾಣಿಸ್ತಾ ಇದೆ, ಇದ್ ನೀವ್ ಹೇಗ್ ಮಾಡ್ತಾ ಇದೀರಿ, ಏನ್ ಪವಾಡ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಇದೇನ್ ಪವಾಡ ಅಲ್ಲ, ದಿಸ್ ಇಸ್ ದ ಪವರ್ ಆಫ್ ಎ ಪ್ರಾಣ ಅಂತ. ಇದು ನನ್ನ ಪ್ರಾಣ ಶಕ್ತಿ, ನಾನು ಪ್ರಾಣ ಶಕ್ತಿನ ಅಷ್ಟು ಸಾಧನೆ ಮಾಡಿದ್ದೀನಿ. ಹಂಗಾಗಿ ಶಕ್ತಿ ಇರೋದು ನಮ್ಮ ದೇಹದಲ್ಲ, ನಮ್ಮ ಪ್ರಾಣದಲ್ಲಿ. ಈ ಪ್ರಾಣ ಶಕ್ತಿ ಇತ್ತು ಅಂದ್ರೆ ಈ 100 ಕೆಜಿ 200 ಕೆಜಿ ಇಸ್ ನಾಟ್ ಏನ್ ಲೆಕ್ಕನೇ ಇಲ್ಲ, ನೀವು ಎಷ್ಟು ಕೆಜಿ ಬೇಕಾದ್ರೆ ಎತ್ಬೋದು. ನಮ್ಮ ಪ್ರಾಣಗಳಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅನ್ನೋದಕ್ಕೆ ಈ ಕಥೆ ನಮ್ಮ ಗುರುಗಳು ಕೆಲವೊಂದ್ಸತಿ ಹೇಳ್ತಾ ಇದ್ರು. ಪ್ರಾಣದಲ್ಲಿ ತುಂಬಾ ಶಕ್ತಿ ಇರುತ್ತೆ. ಅವಾಗ ನಮ್ಗೆ ರಿಯಲೈಸ್ ಆಗೋದು ಏನಂದ್ರೆ, ಆ ಕಾಲದಲ್ಲಿ ಪಿರಮಿಡ್ ಗಳನ್ನ ಕಟ್ಟಿದಾಗ ಎಷ್ಟೋ ಜನ ಹೇಳ್ತಾರೆ, ಪಿರಮಿಡ್ ಮೇಲೆ ಆ ಸಮಯದಲ್ಲಿ ಏನು ಇರ್ಲಿಲ್ಲ, ಟೆಕ್ನಾಲಜಿ ಇರ್ಲಿಲ್ಲ, ಬಟ್ ಆ ಬಂಡೆಗಳು ತುಂಬಾ ಹೆವಿ ಬಂಡೆಗಳು, 100, 200, 500, 1000 ಕೆಜಿ ಬಂಡೆಗಳನ್ನ ಅಷ್ಟು ಮೇಲೆ ಹೇಗೆ ಎತ್ಕೊಂಡು ಹೋಗಿರ್ತಾರಂತ. ಅದನ್ನ ಎತ್ಕೊಂಡು ಹೋಗೋದಕ್ಕೆ ಎಲ್ಲೋ ಒಂದ್ ಕಡೆ ಆ ಪ್ರಾಣ ಶಕ್ತಿ ಉಪಯೋಗ ಆ ಸಮಯದ ಜನ ಮಾಡಿರ್ತಾರಂತ ಅನ್ಸುತ್ತೆ. ಅಂದ್ರೆ ಪ್ರಾಣದಲ್ಲಿ ಅಷ್ಟು ಶಕ್ತಿ ಇದೆ ಅಂತ. ಸೊ ಯುವರ್ ಪ್ರಾಣ ಇಸ್ ವೆರಿ ಇಂಪಾರ್ಟೆಂಟ್. ಈ ಪ್ರಾಣದ ಮಹತ್ವ ತುಂಬಾ ಇದೆ. ಈ ಪ್ರಾಣ ಯಾವಾಗ ನಮ್ಮ ದೇಹದಲ್ಲಿ ಕಡಿಮೆ ಆಗತ್ತೆ, ಆವಾಗ ನಮ್ಗೆ ಎಲ್ಲಾ ರೀತಿಯ ತೊಂದರೆಗಳು ಬರ್ತವೆ. ನಾವು ಮಾಡ್ಬೇಕಾದ್ರೆ ಇಷ್ಟೇನೆ, ನಮ್ಮ ದೇಹದಲ್ಲಿ ಪ್ರಾಣ ಶಕ್ತಿನ ಜಾಸ್ತಿ ಮಾಡ್ಬೇಕು. ಯಾವಾಗ ದೇಹದಲ್ಲಿ ಪ್ರಾಣ ಶಕ್ತಿನ ಜಾಸ್ತಿ ಮಾಡುತ್ತೀವಿ, ಯಾವಾಗ ಈ 72,000 ನಾಡಿಗಳು ಮತ್ತೆ 114 ಚಕ್ರಗಳಲ್ಲಿ ಬ್ಲಾಕೇಜಸ್ ಬರುತ್ತೆ, ಆ ಬ್ಲಾಕೇಜಸ್ ಗಳನ್ನ ನಾವು ರಿಲೀಸ್ ಮಾಡ್ತೀವಿ, ಪ್ರಾಣ ಸರಿಯಾಗಿ ಹರಿಯುತ್ತೆ ನಮ್ಮ ಒಳಗಡೆ, ಅವಾಗ ಆಟೋಮೆಟಿಕ್ ಆಗಿ ನಾವು ಹೀಲ್ ಆಗ್ತೀವಿ. ಈ 72,000 ನಾಡಿಗಳಲ್ಲಿ 3 ಮುಖ್ಯ ನಾಡಿಗಳಿರುತ್ತೆ, ಈಡ, ಪಿಂಗಳ ಮತ್ತೆ ಸುಷುಮ್ನಾ ನಾಡಿ ಅಂತ ಹೇಳ್ತೀವಿ. 7 ಮುಖ್ಯ ಚಕ್ರಗಳಿರ್ತವೆ, 7 ಮೇಜರ್ ಚಕ್ರಾಸು, ಮಿಕ್ಕಿರೋದೆಲ್ಲ ಮೈನರ್ ಚಕ್ರಾಸು. 3 ಮುಖ್ಯ ನಾಡಿಗಳು, ಮಿಕ್ಕಿರೋದೆಲ್ಲ ಮೈನರ್ ನಾಡಿಗಳು ಅಂತ ಹೇಳ್ತೀವಿ. ಈ 3 ಮುಖ್ಯ ನಾಡಿಗಳು ಎಲ್ಲೆಲ್ಲಿ ಕನೆಕ್ಟ್ ಆಗ್ತವೆ ನಮ್ಮ ಸುಷುಮ್ನಾ ನಾಡಿದಲ್ಲಿ, ಅಲ್ಲಲ್ಲಿ ಒಂದು ಮುಖ್ಯ ಚಕ್ರವನ್ನ ಸೃಷ್ಟಿ ಮಾಡುತ್ತೆ. ಈ ರೀತಿ ನಮ್ಮ ಸುಷುಮ್ನಾ ನಾಡಿಯಲ್ಲಿ ಈ ಇಡ, ಪಿಂಗಳ ಲೆಫ್ಟ್ ಅಂಡ್ ರೈಟ್ ಕಡೆಯಿಂದ ಬಂದು 6 ಕಡೆ ಯುನೈಟ್ ಆಗಿ ಇಲ್ಲಿ ತನಕ ಬರುತ್ತೆ 6 ಚಕ್ರಗಳು. ಇಲ್ಲಿಂದ ಮೇಲಕ್ಕೆ ಬರೀ ಸಹಸ್ರಾರ, ಇಲ್ಲಿಂದ ಮೇಲಕ್ಕೆ ಬರೀ ಸುಷುಮ್ನಾ ನಾಡಿ ಹೋಗುತ್ತೆ, ಮೇಲೆ ನಮ್ಮ ಸಹಸ್ರಾರ ಚಕ್ರ ತನಕ. ಈ ತರ 7 ಚಕ್ರಗಳಿರ್ತವೆ. ಈ ಚಕ್ರಗಳಲ್ಲಿ ಯಾವಾಗ ಬ್ಲಾಕೇಜಸ್ ಬರೋದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿರುತ್ತೆ. ಯಾವಾಗ ಆ ಬ್ಲಾಕೇಜಸ್ ಬರುತ್ತೆ, ಆ ಬ್ಲಾಕೇಜಸ್ ಗಳನ್ನ ರಿಲೀಸ್ ಮಾಡಿದಾಗ ನಮ್ಗೆ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಗಳೇನಿದೆ ಅದು ಹೀಲ್ ಆಗ್ತಾ ಬರುತ್ತೆ. ಎಕ್ಸಾಂಪಲ್ಗೆ ಇವತ್ತು ಯಾರು ಕೆಲವೊಂದು ಪ್ರಾಬ್ಲಮ್ ಹೇಳಿದ್ರಿ, ಒಂದು ಮೆಮರಿ ಅಂತ ಹೇಳಿದ್ರಿ, ಇನ್ನೊಬ್ರು ಎಂಗ್ಸೈಟಿ ಅಂತ ಹೇಳಿದ್ರಿ. ನಿಮ್ಗೆ ಏನೇನ್ ಪ್ರಾಬ್ಲಮ್ ಇದೆ ನೀವು ಹಾಕ್ಬೋದು, ನಿಮ್ಗಿರುವಂತ ಪ್ರಾಬ್ಲಮ್. ಸೊ ಯಾವ ಚಕ್ರ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಹೇಳ್ತೀನಿ, ಆ ಚಕ್ರವನ್ನ ನೀವು ಹೀಲ್ ಮಾಡ್ತಾ ಇದ್ರೆ ನಿಮ್ಗೆ ಆ ಪ್ರಾಬ್ಲಮ್ ಹೀಲ್ ಆಗುವಂತ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್ಗೆ ಮೆಮರಿ ಪವರ್. ಮೆಮರಿ ನೀವು ಓದಿದೆಲ್ಲ ನೆನಪಿರಲ್ಲ, ಅಥವಾ ಕೇಳಿದೆಲ್ಲ ನೆನಪಿರಲ್ಲ, ಎಲ್ಲೋ ಒಂದ್ ಕಡೆ ಮೆಮರಿ ವೀಕ್ ಅಂತ ಅನಿಸ್ತಾ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಈ 3ನೇ ಕಣ್ಣು ಚಕ್ರ ಅಂತ ನಾವೇನ್ ಹೇಳ್ತೀವಿ, ಆಜ್ಞಾ ಚಕ್ರ ಅಂತ ಹೇಳ್ತೀವಿ, ಈ ಆಜ್ಞಾ ಚಕ್ರದಲ್ಲಿ ಬ್ಲಾಕೇಜಸ್ ಇರುತ್ತೆ. ಯಾವಾಗ ನೀವು ಆಜ್ಞಾ ಚಕ್ರವನ್ನು ರೆಗ್ಯುಲರ್ ಆಗಿ ಹೀಲ್ ಮಾಡ್ತೀರಿ, ನಿಮ್ಮ ನೆನಪಿನ ಶಕ್ತಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ಫೋಕಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಚಕ್ರ ನಮ್ಮ ಬ್ರೈನ್ ಅಲ್ಲಿ ಇರುವಂತ ಎಲ್ಲ ನಾಡಿಗಳ ಜೊತೆ ಕನೆಕ್ಟ್ ಆಗಿದೆ. ಬ್ರೈನ್ ಅಲ್ಲಿ ಏನೇನ್ ನಾಡಿಗಳಿದಾವೆ ಅಲ್ಲಿ ಪ್ರಾಣಶಕ್ತಿ ಸರಿಯಾಗಿ ಹರಿಯುತ್ತೆ. ಈ ಚಕ್ರವನ್ನು ಹೀಲ್ ಮಾಡಿದಾಗ ಯಾವಾಗ ಅಲ್ಲಿ ಪ್ರಾಣಶಕ್ತಿ ಸರಿಯಾಗಿ ಹರಿಯುತ್ತೆ, ನಿಮ್ಮ ಸ್ಟ್ರೆಸ್ಸು, ಟೆನ್ಷನ್ನು, ವರೀಸು, ಚಿಂತೆಗಳು, ಭಯಗಳು ಇವೆಲ್ಲನೂ ಹೀಲ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ, ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಇವೆಲ್ಲ ಜಾಸ್ತಿ ಆಗುತ್ತೆ. ಎರಡನೇದು ಎಂಗ್ಸೈಟಿ ಬಗ್ಗೆ ಹೇಳಿದ್ರಿ.
ಎಂಗ್ಸೈಟಿ ಜಾಸ್ತಿ ಇದೆ ಅಂದ್ರೆ 2 ಚಕ್ರ ರೆಸ್ಪಾನ್ಸಿಬಲ್. ಒಂದು ಆಜ್ಞಾ ಚಕ್ರ, ಅಫ್ಕೋರ್ಸ್ ಬ್ರೈನ್ ಅಲ್ಲಿ ಸಾಕಷ್ಟು ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಹಂಗಾಗಿ ಎಂಗ್ಸೈಟಿ ಆಗ್ತಾ ಇದೆ. ಎರಡನೇದು ಅಗ್ನಿ ತತ್ವ ಡಿಸ್ಟರ್ಬ್ ಆಗಿರುತ್ತೆ. ಯಾವಾಗ ಅಗ್ನಿ ತತ್ವ ಡಿಸ್ಟರ್ಬ್ ಆಗುತ್ತೆ ಅವಾಗ್ಲೂ ಕೂಡ ಎಂಗ್ಸೈಟಿ ಜಾಸ್ತಿ ಆಗುತ್ತೆ. ಅಗ್ನಿ ತತ್ವ ಇಸ್ ರೂಲ್ಡ್ ಬೈ ಯೋರ್ ಮಣಿಪುರ್ ಚಕ್ರ. ನಮ್ಮ ನಾಭಿಯ ಭಾಗದಲ್ಲಿ ನೇವಲ್ ಸೆಂಟರು ಹೊಕ್ಕಳಲ್ಲಿ ಇರುತ್ತೆ. ಆ ಹೊಕ್ಕಳ ಭಾಗದಲ್ಲಿ ಮಣಿಪುರ್ ಚಕ್ರ ಇರುತ್ತೆ. ಆ ಮಣಿಪುರ್ ಚಕ್ರವನ್ನ ನೀವು ಹೀಲ್ ಮಾಡಿದಾಗ ನಿಮ್ಮ ಒಳಗಡೆ ಅಗ್ನಿ ಬ್ಯಾಲೆನ್ಸ್ ಆಗತ್ತೆ. ಯಾವಾಗ ಅಗ್ನಿ ಬ್ಯಾಲೆನ್ಸ್ ಆಗತ್ತೆ, ನ್ಯಾಚುರಲ್ ಆಗಿ ನಿಮ್ಮ ಎಂಗ್ಸೈಟಿ ರಿಡ್ಯೂಸ್ ಆಗುತ್ತೆ. ಸೊ ಎಂಗ್ಸೈಟಿಗೆ ನಿಮ್ಮ ಮಣಿಪುರ್ ಚಕ್ರ ಮತ್ತೆ ಆಜ್ಞಾ ಚಕ್ರ, ಈ 2 ಚಕ್ರಗಳನ್ನು ನೀವು ರೆಗ್ಯುಲರ್ ಆಗಿ ಹೀಲ್ ಮಾಡ್ಬೇಕಾಗತ್ತೆ. ಕ್ಲಿಯರ್? ಈ ತರದ ಒಂದೊಂದು ಚಕ್ರಕ್ಕೆ ಒಂದೊಂದು ಸಾರಿ ಪ್ರಾಮುಖ್ಯತೆ ಇರುತ್ತೆ. ಯಾವ್ಯಾವ ಚಕ್ರ ಹೀಲ್ ಮಾಡಿದ್ರೆ ಯಾವ್ಯಾವ ಪ್ರಾಬ್ಲಮ್ ಹೀಲ್ ಆಗುತ್ತೆ ಅದೆಲ್ಲ ನಾವು ಈ ಒಂದು ಕ್ಲಾಸ್ ಅಲ್ಲಿ ಇನ್ ಡಿಟೇಲ್ ಅರ್ಥ ಮಾಡ್ಕೋತೀವಿ. ಹೌ ಟು ಹೀಲ್. ಎಸ್ ಪುಷ್ಪ, ಅದನ್ನೇ ರೇಖಿ ಹೀಲಿಂಗ್ ಕ್ಲಾಸಿಗೆ ನೀವು ಬಂದ್ರೆ ಆ ಕ್ಲಾಸ್ ಅಲ್ಲಿ ಇನ್ ಡಿಟೇಲ್ ನಾವು ಅರ್ಥ ಮಾಡ್ಕೋತೀವಿ. ಇಲ್ಲಿ ನಾನು ಸಾರಿ ಇಲ್ಲಿ ಒಂದು ಹೀಲಿಂಗ್ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಆ ಹೀಲಿಂಗ್ ಮೆಡಿಟೇಷನ್ ಮಾಡಿಸ್ತೀನಿ ನಾನು. ಸೊ ಮಾಡುವಾಗ ನಾನು ಸ್ವಲ್ಪ ಹೀಲಿಂಗ್ ಎನರ್ಜಿ ಕೂಡ ಹರಿಸ್ತೀನಿ ಇವತ್ತು. ಸೊ ಹೀಲಿಂಗ್ ಎನರ್ಜಿ ಹರಿಸುವಾಗ ಆ ಹೀಲಿಂಗ್ ಎನರ್ಜಿಯಿಂದ ನಿಮ್ಗೆ ಹೀಲಿಂಗ್ ಕೂಡ ಆಗತ್ತೆ. ಮೀನ್ ವೈಲ್ ನಿಮ್ಮಲ್ಲಿ ಯಾರಾದ್ರೂ ಕಲಿಬೇಕು, ಆ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅಂದ್ರೆ ಮಂಡೆಯಿಂದಾನೇ ಶುರು ಮಾಡ್ತಾ ಇದ್ದೀವಿ. ಮಂಡೆಯಿಂದ ಏನಾದ್ರು ಕ್ಲಾಸ್ ಜಾಯಿನ್ ಆಗ್ಬೇಕು ಅಂತಿದ್ರೆ ನೀವು ಇವತ್ತು ನಾಳೆ ರಿಜಿಸ್ಟರ್ ಮಾಡ್ಕೋಬಹುದು. ಮಂಡೆಯಿಂದ ಕ್ಲಾಸ್ ಶುರು ಆಗ್ತಾ ಇದೆ. ಮಂಡೆಯಿಂದ ರೇಖಿ ಲೆವೆಲ್ 1 and 2 3 ದಿನದ ಕ್ಲಾಸ್ ಇರುತ್ತೆ. 8 ಇಂದ 10:30 ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿನದ ಕ್ಲಾಸ್ ಇದೆ. ಅದಾದ್ಮೇಲೆ ಲೆವೆಲ್ 3 ನೆಕ್ಸ್ಟ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಲೆವೆಲ್ 3 ಕ್ಲಾಸ್ ಇರುತ್ತೆ. ಅದು 3 ದಿನದ ಕ್ಲಾಸು. ಈ ರೇಖಿ ಕ್ಲಾಸ್ ಅಲ್ಲಿ ನೀವು ಏನೇನ್ ಕಲಿತೀರಿ, ಏನೇನ್ ಬರುತ್ತೆ ಅದೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಲಾಸ್ಟ್ ಮಂಡೇದು ನಮ್ದು ಏನೋ ಒಂದು ವೆಬಿನಾರ್ ಆಗಿತ್ತು. ಆ ವೆಬಿನಾರ್ದು ಕಂಪ್ಲೀಟ್ ರೆಕಾರ್ಡಿಂಗ್ ಯೂಟ್ಯೂಬ್ ಅಲ್ಲಿ ಇದೆ. ಆ ಯೂಟ್ಯೂಬ್ ಅಲ್ಲಿ ನೀವು ರೆಕಾರ್ಡಿಂಗ್ ನ ನೋಡ್ಬೋದು. ಬೇಕು ಅಂದ್ರೆ ಆ ಯೂಟ್ಯೂಬ್ದು ಲಿಂಕ್ ನಿಮ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಈಗಾಗಲೇ ಬಂದಿರುತ್ತೆ ಅನ್ಕೋತೀನಿ. 2-3 ಸತಿ ಕಳ್ಸಿದೀವಿ ಐ ಥಿಂಕ್. ನೀವು ನೋಡಿಲ್ಲ ಅಂದ್ರೆ ನಿಮ್ಗೆ ಏನ್ ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ಚೆಕ್ ಇಟ್. ಚೆಕ್ ಮಾಡ್ಬೇಕು. ಇಲ್ಲ ಅಂದ್ರೆ ಇನ್ನೊಂದ್ಸತಿ ನಾಳೆ ಬೇಕಾದ್ರೆ ಬೆಳಿಗ್ಗೆ ಕಳ್ಸಕ್ ಹೇಳ್ತೀನಿ. ಸೊ ವಿಲ್ ಗೆಟ್ ಇಟ್. ಕ್ಲಿಯರ್? ಯಾರ್ಯಾರು ಜಾಯ್ನ್ ಆಗಿದ್ದೀರಿ, ಯಾರ್ಯಾರು ಜಾಯ್ನ್ ಆಗ್ಬೇಕು ಅಂತಿದ್ದೀರಿ ರೇಖಿ ಕ್ಲಾಸು? ಎನಿಬಡಿ ವಾಂಟ್ ಟು ಜಾಯಿನ್ ರೇಖಿ ಕ್ಲಾಸ್? ನಿಮ್ಮಲ್ಲಿ ಕೆಲವರು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಕೆಲವರು ಈಗಾಗಲೇ ಮೊದಲು ಕೂಡ ಅಟೆಂಡ್ ಮಾಡಿದ್ದೀರಿ, ಹಳಬ್ರು ಇದ್ದೀರಿ. ಮಾಡ್ಕೊಂಡಿದ್ದೀರಿ. ಇನ್ ಯಾರು ರಿಜಿಸ್ಟರ್ ಮಾಡ್ಕೋಬೇಕು ಅಂತಿದ್ದೀರಿ ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬಹುದು. ಮಂಡೆಯಿಂದ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ. ನೀವು ಸೇರ್ಬೇಕು ಅಂದ್ರೆ ಅದೇ ರಿಪೀಟರ್ಸ್ಗೆ ಏನು ನೀವು ಪೇ ಮಾಡ್ಬೇಕಾಗಿಲ್ಲ. ಸೇಮ್ ಗ್ರೂಪ್ ಅಲ್ಲಿ ನಾವು ಹೊಸೊಬ್ರನ್ನ ಆಡ್ ಮಾಡ್ತೀವಿ. ರಿಪಿಟೇಷನ್ ಯಾವಾಗಲೂ ಫ್ರೀ ಇರುತ್ತೆ. ಓಕೆ, ಯಾರು ಹೊಸದಾಗಿ ಸೇರ್ಬೇಕು, ನಮ್ದು 1 ಟೈಮ್ ಇನ್ವೆಸ್ಟ್ಮೆಂಟ್ ತರ ಒಂದು ಫೀಸ್ ಇರುತ್ತೆ. ಆ ಫೀಸ್ ನ ಕಟ್ಟಿ ನೀವು ಜಾಯ್ನ್ ಆಗ್ಬೇಕಾಗುತ್ತೆ. ಆಲ್ರೆಡಿ ನೀವು ಮುಂಚೆ ಮಾಡಿದಿರಿ ನಂತರ ರೇಖೆ ಅಂದ್ರೆ ರಿಪಿಟೇಷನ್ ನಿಮ್ಗೆ ಫ್ರೀನೇ ಇರುತ್ತೆ. ಓಕೆ, ಸೊ ರಿಪಿಟೇಷನ್ ಏನು ಚಾರ್ಜ್ ಇಲ್ಲ. ನೀವು ಈಗಾಗಲೇ ಆ ಗ್ರೂಪ್ ಅಲ್ಲಿ ಇರ್ತೀರಿ, ಅದೇ ಗ್ರೂಪ್ ಅಲ್ಲಿ ಹೊಸ ಜನರಿಗೆ ಆಡ್ ಮಾಡಿ ಅದೇ ಗ್ರೂಪ್ ಅಲ್ಲಿ ನಾವು ಲಿಂಕ್ ನ ಕಳಿಸ್ತೀವಿ. ಸೊ ರಿಪೀಟರ್ಸ್ ನೀವು ಜಾಯಿನ್ ಆಗ್ಬೋದು ಆಸ್ ಎ ರಿಪೀಟರ್. ಬಟ್ ನಿಮಗ್ ಮಾತ್ರ ಇರುತ್ತೆ, ಬೇರೆಯವ್ರಿಗೆ ಇರೋದಿಲ್ಲ. ದಯವಿಟ್ಟು ಆ ಲಿಂಕ್ ನಿಮ್ ಗ್ರೂಪ್ ಅಲ್ಲಿ ಬಂದಾಗ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಬೇಡಿ. ಓಕೆ, ವಾಟ್ ಈಸ್ ದ ಕಾಸ್ಟ್? ಓಕೆ, ಲೆವೆಲ್ 1 and 2ಗೆ 3660 rupees ಇದೆ. ಲೆವೆಲ್ 3 ನೀವು ಜೊತೆಗೆ ಮಾಡ್ತೀರಾ ಅಂದ್ರೆ 7260 rupees ಇದೆ. 3660 rupees ಲೆವೆಲ್ 1 and 2 3 ದಿನದ ಕ್ಲಾಸು. ಲೆವೆಲ್ 3 ಜೊತೆಗೆ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಲೆವೆಲ್ 3 ಇರುತ್ತೆ. ಅದು ಸೇರಿ ಮಾಡ್ತೀರಾ ಅಂದ್ರೆ 7260 rupees ಟೋಟಲ್ ಇದೆ ಲೆವೆಲ್ 3 ತನಕ. ಲೆವೆಲ್ 4 ಬಂದು ಟೀಚರ್ಶಿಪ್ ಇರುತ್ತೆ. ಅದು ಲೆವೆಲ್ 3 ಆದ್ಮೇಲೆ ನೀವು ಟೀಚರ್ ಆಗಿ ಮುಂದೆ ಹೋಗ್ಬೇಕಂದ್ರೆ ಮಾತ್ರ ಅದಿರುತ್ತೆ. ಅಲ್ಲಿ ತನಕ ಲೆವೆಲ್ 3 ತನಕ ಮಾಡಿ. ಡನ್ ವಿತ್ ಸಮ್ ಅದರ್ ಬಟ್ ನಾಟ್ ಪ್ರಾಕ್ಟೀಸ್. ಪುಷ್ಪ, ನೀವು ನಮ್ಮ ಹತ್ರ ಕೂಡ ಜಾಯ್ನ್ ಆಗ್ಬೋದು. ನೀವು ಈಗಾಗಲೇ ಬೇರೆ ಕಡೆ ಕಲ್ತಿದ್ದೀರಿ ಅಂದ್ರೂ ಕೂಡ ಇನ್ನೊಂದ್ ಕಡೆ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಮಲ್ಟಿಪಲ್ ಗುರುಗಳಿಂದ ರೇಖಿ ಹೀಲಿಂಗ್ ನ ಕಲಿಬಹುದು. ಯಾಕಂದ್ರೆ ಪ್ರತಿಯೊಬ್ರು ಹೇಳ್ಕೊಡೋ ರೀತಿ ಬೇರೆ ಇರುತ್ತೆ. ಎನರ್ಜಿ ಒಂದೇ ಇರುತ್ತೆ, ಎನರ್ಜಿಯಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ.
ಆದ್ರೆ ಹೇಳ್ಕೊಡೋ ರೀತಿ ಬೇರೆ ಬೇರೆ ಇರುತ್ತೆ. ಜೊತೆಗೆ ಸಾಕಷ್ಟು ಹೊಸ ಟೆಕ್ನಿಕ್ಗಳು, ಯಾವ ತರ ಹೀಲ್ ಮಾಡ್ಬೇಕು ಅನ್ನೋಂತ ಹೊಸ ಟೆಕ್ನಿಕ್ಗಳು, ಸಿಂಪಲ್ ಟೆಕ್ನಿಕ್ಗಳು ನಿಮ್ಗೆ ಸಿಗ್ಬೋದು. ನಾನು ಸಾಮಾನ್ಯವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಹೀಲಿಂಗ್ ಆಗ್ಲಿ ಬೇರೆ ಬೇರೆ ವಿಷಯಗಳಾಗ್ಲಿ ಸ್ವಲ್ಪ ಇವೆಲ್ಲ ಕಾಂಪ್ಲಿಕೇಟೆಡ್ ಇದ್ದಾವೆ. ಆಕ್ಚುಲಿ ನಾನ್ ಕಲ್ತಾಗ ಕೂಡ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ನನಗೆ ಕಾಂಪ್ಲಿಕೇಟೆಡ್ ಥಿಂಗ್ ನನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಏನ್ ಮಾಡಿದೆ, ಅದನ್ನ ಸಿಂಪ್ಲಿಫೈ ಹೇಗೆ ಮಾಡೋದು ಅಂತ ಎಲ್ಲಾನು ಸಿಂಪ್ಲಿಫೈ ಮಾಡಿದೆ. ಸಿಂಪ್ಲಿಫೈ ಮಾಡಿ ಯೂಸ್ ಮಾಡಿದಾಗ ಸಿಂಪಲ್ ಆಗಿ ಇದನ್ನ ಮಾಡ್ಬೋದು ಅಂತಂದಾಗ ಎಲ್ಲರೂ ಸಿಂಪಲ್ ಆಗಿದ್ರೆ ಯೂಸ್ ಮಾಡ್ತಾರೆ ಅನ್ನೋಂಥ ಉದ್ದೇಶದಿಂದ ಎಲ್ಲಾನು ಸಿಂಪ್ಲಿಫೈ ಮಾಡ್ತೀನಿ. ಸೊ ನಾನು ಹೇಳ್ಕೊಡೋ ರೀತಿ ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ಹೇಳ್ಕೊಡುವ ಟೆಕ್ನಿಕ್ಗಳು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಸ್ವಲ್ಪ ಅರಿವಿದ್ರೆ ಸಾಕು, ನೀವು ಅದನ್ನ ಯೂಸ್ ಮಾಡ್ಬೋದು. ತುಂಬಾ ಸಿಂಪಲ್ ಟೆಕ್ನಿಕ್ಗಳನ್ನು ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಹೀಲಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಂಗಾಗಿ ಅಟ್ ದ ಸೇಮ್ ಟೈಮ್ ವೆರಿ ಪವರ್ಫುಲ್ ಕೂಡ ಇರುತ್ತೆ. ಸಿಂಪಲ್ ಅಂದ್ರೆ ಎನರ್ಜಿ ಇರೋದಿಲ್ಲ ಅಥವಾ ಪವರ್ ಇರಲ್ಲ ಅಂತೇನಿಲ್ಲ. ಸೊ ಖಂಡಿತ ನೀವು ಬೇರೆ ಕಡೆ ಮಾಡಿದಿರಿ ಅಂದ್ರೂ ಕೂಡ ಮಾತ್ರ ಅಟೆಂಡ್ ಮಾಡ್ಬೋದು. ಲೆವೆಲ್ 1 and 2ಗೆ 3666 ರೂಪೀಸ್, 3660 3660. ಲೆವೆಲ್ 3 ಒಟ್ಟಿಗೆ ಮಾಡ್ತೀರಂದ್ರೆ ಆಫರ್ ಪ್ರೈಸ್ 7260 ಇದೆ. ಲೆವೆಲ್ 1 and 2 ಇವಾಗ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲೆವೆಲ್ 3 ಮಾಡ್ತೀರಂದ್ರೆ 4560 ಇರುತ್ತೆ ಲೆವೆಲ್ 3 ಫೀಸು. ಸೊ 900 ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಆಗುತ್ತೆ. ಒಟ್ಟಿಗೆ ರಿಜಿಸ್ಟರ್ ಮಾಡ್ಕೋತೀರಂದ್ರೆ ಆ 900 ರೂಪಾಯಿ ನಿಮ್ಗೆ ಉಳಿಯುತ್ತೆ. 7260 ನೀವು ಮಾಡಬಹುದು. ಇವನ್ ಅದರ್ವೈಸ್ ಅದಕ್ಕೆ ಫೀಸ್ ಸಾಮಾನ್ಯವಾಗಿ ಹೊರಗಡೆ ನಾನು ಕೇಳ್ಪಟ್ಟಿರೋದು ತುಂಬಾ ಜಾಸ್ತಿ ಇದೆ. ನನ್ಗೆ ಎಷ್ಟೋ ಜನ ನನ್ನ ಕ್ಲೈಂಟ್ಸ್, ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಏನ್ ಅಷ್ಟೊಂದು ಕಮ್ಮಿ ಚಾರ್ಜ್ ಮಾಡ್ತೀನಿ, ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ಬೇಕು ಅಂತ. ಲಾಸ್ಟ್ ಟೈಮ್ ಫೀಸ್ ಹೇಳಿದ್ಮೇಲೆ ಒಬ್ರು ನನಗೆ ಮೆಸೇಜ್ ಮಾಡಿ ಲಿಟ್ರಲಿ ದಿ ಸೆಡ್ ಕಿ ಸರ್ ನೀವು ಏನ್ ಇಷ್ಟು ಕಡಿಮೆ ಚಾರ್ಜ್ ಮಾಡ್ತೀರಾ ಅಂತ. ಬಿಕಾಸ್ ದೇ ಲರ್ನ್ ಸಮ್ವೇರ್ ಎಲ್ಸ್. ಬೇರೆ ಕಡೆ ಯಾರೋ ಕಲ್ತಿದ್ರಂತೆ, ಲೆವೆಲ್ 1ಗೆನೆ 10,000 ರೂಪೀಸ್ ಚಾರ್ಜ್ ಮಾಡಿದ್ರಂತೆ. ನಾನು ಲೆವೆಲ್ 1 + 2 ಸೇರಿ 3660 ರೂಪೀಸ್ ಚಾರ್ಜ್ ಮಾಡ್ತೀನಿ. ಬರೀ ಲೆವೆಲ್ 1ಗೆ 10,000 ರೂಪೀಸ್, ಲೆವೆಲ್ 2ಗೆ 15,000 ರೂಪೀಸ್. ನನಗೆ ಆಶ್ಚರ್ಯ ಆಗುತ್ತೆ, ಹೌದಾ ಅಷ್ಟೊಂದೆಲ್ಲ ಚಾರ್ಜ್ ಮಾಡ್ತಾರ ಅಂತ. ಅದಕ್ಕೆ ನನಗೆ ನಾನು ಅಂಡರ್ ರೇಟ್ ಮಾಡ್ಬಿಟ್ಟಿದ್ದೀನ ಅಂತ ಅನ್ಸುತ್ತೆ ಕೆಲವೊಂದ್ಸತಿ. ಬಟ್ ಇರ್ಲಿ, ಜಾಸ್ತಿ ಜನರಿಗೆ ಇದರ ಬೆನಿಫಿಟ್ ಆಗ್ಲಿ ಅನ್ನುವಂಥ ಉದ್ದೇಶ ಅಷ್ಟೇ. ಓಕೆ, ಸೊ ಡೆಫಿನೆಟ್ಲಿ ಇದನ್ನ ಕಲೀರಿ. ಒಟ್ಟಿಗೆ ಒಮ್ಮೆಲೆ ಎಲ್ಲವೂ ಕಲಿಯಬಹುದಾ ಸರ್? ಒಟ್ಟಾರೆ ಎಷ್ಟು ದಿನ ಕೋರ್ಸ್? ಶಿವಪಾನ್ ಅದೇ ಹೇಳಿದ್ದು, 6 days ಕೋರ್ಸ್ ಟೋಟಲ್. ಲೆವೆಲ್ 1 and 2 ಪ್ಲಸ್ ಲೆವೆಲ್ 3 ಮೂರು ಸೇರಿ 6 days ಕೋರ್ಸ್. ಲೆವೆಲ್ 1 and 2 3 days ಕೋರ್ಸು, ಲೆವೆಲ್ 3 3 days ಕೋರ್ಸು. ಮೂರು ಲೆವೆಲ್ ಸೇರಿ 7260, 7260 ರೂಪಾಯಿ ಅಷ್ಟೇ. ಅದಾದ್ಮೇಲೆ ಟೀಚರ್ ಅಂದ್ರೆ ನೀವು ಟೀಚರ್ ಆಗಿ ಬೇರೆ ಹೇಳ್ಕೊಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ದಟ್ ವಿಲ್ ಬಿ ಅ ಪ್ರೊಫೆಷನಲ್ ಕೋರ್ಸ್. ಪ್ರೊಫೆಷನಲ್ ಆಗಿದ್ದು ನೀವು ಕೂಡ ಒಂದು ಪ್ರೊಫೆಷನ್ ಅಲ್ಲಿ ಈ ಪ್ರೊಫೆಷನಲ್ ಬರ್ತೀರಂದ್ರೆ ವಿಲ್ ಬಿ ಅ ಪ್ರೊಫೆಷನಲ್ ಕೋರ್ಸ್. ಹಂಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಅದು ನೀವು ಮಾಡ್ಬೇಕು ಅಂತಂದಾಗ ಮಾತ್ರ. ಸೊ ಅದಕ್ಕೆ ಆಮೇಲೆ ಮಾತಾಡೋಣ. ಲೆವೆಲ್ 3 ತನಕ ನೀವು ಕಲ್ತ್ರೆ ನಿಮ್ಗೆ ನೀವು ಬೇರೆಯವ್ರಿಗೆ ಹೀಲಿಂಗ್ ಈಸಿಯಾಗಿ ಮಾಡ್ಬೋದು. ಎಷ್ಟೇ ಡಿಫಿಕಲ್ಟಿ, ಎಷ್ಟೇ ದೊಡ್ಡ ಕೇಸ್ ಇದ್ರು ಕೂಡ ನೀವು ಹೀಲಿಂಗ್ ನ ಮಾಡ್ಬೋದು. ವಿತ್ ಪಾಸ್ಟ್ ಲೈಫ್ ಥೆರಪಿ ಆಲ್ಸೋ ಇಲ್ಲ ರಾಮಮೂರ್ತಿ, ಪಾಸ್ಟ್ ಲೈಫ್ ಥೆರಪಿ ಇಸ್ ಟೋಟಲಿ ಡಿಫ್ರೆಂಟ್. ಇದು ಬರೀ ರೇಖೆ ಬಗ್ಗೆ ನಾನು ಮಾತಾಡ್ತಾ ಇರೋದು. ಶಿವಕುಮಾರ್ ಬರೀ 3 ಬೇಕು ಅಂದ್ರೆ 7260 ರೂಪೀಸ್. ಲೆವೆಲ್ 3 1 2 + 3. ಬರೀ 3 ನನ್ನ ಹತ್ರ ಮಾಡ್ತೀರಾ ಅಂದ್ರೆ ಲೆವೆಲ್ 1 and 2 ನೀವು ನನ್ನ ಹತ್ರ ಮಾಡಿದೀರಾ ಅಂದ್ರೆ ನಿಮ್ಗೆ ಫ್ರೀ ಇರುತ್ತೆ. ನೀವು ಒಂದ್ ವೇಳೆ ನನ್ನ ಹತ್ರ ಮಾಡಿಲ್ಲ ಅಂದ್ರೆ ಲೆವೆಲ್ 1 and 2 ಇಂದಾನೆ ಶುರು ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ 1 and 2 ನನ್ನ ಹತ್ರ ಮಾಡಿಲ್ಲ ಅಂದ್ರೆ ಲೆವೆಲ್ 3 ಅಲ್ಲಿ ನೀವು ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಲೆವೆಲ್ 1 and 2 ಬೇರೆ ಎಲ್ಲೂ ಕಲ್ತಿರ್ತೀರಿ, ಅವ್ರು ಬೇರೆ ಯಾವ್ದೋ ರೀತಿಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಲೆವೆಲ್ 3 ಅಲ್ಲಿ ಲೆವೆಲ್ 1 and 2 ನಾನು ಕೆಲವೊಂದು ವಿಷಯಗಳು ರಿಪೀಟ್ ಮಾಡ್ತಾ ಇರ್ತೀನಿ, ಹಿಂಗ್ ಮಾಡಿ ಹಂಗ್ ಮಾಡಿ ಹೇಳ್ತೀನಿ. ಸೊ ಅವಾಗ ಇದೇನೋ ಇದೆಯಲ್ಲ ನನ್ಗೆ ಗೊತ್ತೇ ಇಲ್ವಲ್ಲ ಅಂತ ಇದೆ. ಆರ್ ಯು ಗೆಟಿಂಗ್? ಸೊ ಲೆವೆಲ್ 1 and 2 ನನ್ನ ಹತ್ರ ಮಾಡಿಲ್ಲ ಅಂದ್ರೆ ಲೆವೆಲ್ 3 ಡೈರೆಕ್ಟ್ ಬಂದ್ರೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಲೆವೆಲ್ 1 and 2 ಮಾಡಿ, ಲೆವೆಲ್ 3 ಮಾಡಿ ಅಂತಾನೆ ಹೇಳ್ತೀನಿ. ಸೊ ಎಲ್ಲ ಲೆವೆಲ್ ಒಂದ್ ಕಡೆಯಿಂದ ನೀವು ಮತ್ತೊಂದ್ಸತಿ ಕಲಿಬಹುದು. ಬಟ್ ಟೈಮಿಂಗ್ ಅದೇ ಇರುತ್ತೆ. ಎಲ್ರಿಗೂ ಅನುಕೂಲ ಆಗುವಂತ ಟೈಮು 8 ಇಂದ 10ವರೆ. ಓಕೆ, ಸೊ ನಿಮ್ಗೆ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ಡು ಟೀಚ್ ಪಾಸ್ಟ್ ಲೈಫ್ ಆಲ್ಸೋ? ಎಸ್, ಪಾಸ್ಟ್ ಲೈಫ್ ಕೂಡ ನೋಡಿ. ಆ ಟೈಮ್ ನಿಮ್ಗೆ ಏನಾದ್ರು ಸೆಟ್ ಆಗ್ತಾ ಇಲ್ಲ ಅಂದ್ರೆ ನಥಿಂಗ್ ಟು ವರಿ. ನಿಮ್ಗೆ ಈ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾತ್ರ ನಾನು ಹೇಳಿದ್ನಲ್ಲ, ರಿಪಿಟೇಷನ್ ಫ್ರೀ ಇರುತ್ತೆ. ಪ್ರತಿ 3 ತಿಂಗಳಿಗೆ ಒಂದ್ಸತಿ ನಮ್ದು ಸಾಮಾನ್ಯವಾಗಿ ಕ್ಲಾಸಸ್ ರಿಪೀಟ್ ಆಗುತ್ತೆ. ಯಾವಾಗ ನಾವು ರಿಪೀಟ್ ಮಾಡ್ತೀವಿ ಅವಾಗ ರಿಪಿಟೇಷನ್ ನಿಮ್ಗೆ ಫ್ರೀ ಇರುತ್ತೆ. ರಿಪಿಟೇಷನ್ ನೀವು ಏನು ಪೇ ಮಾಡ್ಬೇಕಲ್ಲ ಮೊದಲೇ. ಎರಡನೇದು, ಪ್ರತಿ ದಿನದ ಕ್ಲಾಸ್ ರೆಕಾರ್ಡಿಂಗ್ ಏನಿದೆ ಆ ರೆಕಾರ್ಡಿಂಗ್ ಎವ್ರಿ ಡೇ ನಿಮ್ಗೆ ಸಿಗುತ್ತೆ. ಅದಕ್ಕೂ ಕೂಡ ಸುಮಾರು 3 ತಿಂಗಳಿಗಿಂತ ಹೆಚ್ಚು ನಿಮ್ಗೆ ಎಕ್ಸೆಸ್ ಇರುತ್ತೆ. ಅಂದ್ರೆ ರೆಕಾರ್ಡಿಂಗ್ಗೆ ನೀವು ಕ್ಲಾಸ್ ಆದ್ಮೇಲೆ 3 ತಿಂಗಳ ತನಕ ಮತ್ತೆ ಮತ್ತೆ ಯಾವಾಗ ಬೇಕು ಅವಾಗ ಆ ರೆಕಾರ್ಡಿಂಗ್ ನ ನೀವು ನೋಡ್ಬೋದು. 3 months ಗಿಂತ ಜಾಸ್ತಿ ಎಕ್ಸೆಸ್ ನಿಮ್ಗೆ ಇರುತ್ತೆ.
ಓಕೆ. ಸೊ ರೆಕಾರ್ಡಿಂಗ್ ನಿಮಗೆ ಸಿಗತ್ತೆ. ನೀವು ಒಂದ್ ವೇಳೆ ಕ್ಲಾಸ್ ಮಿಸ್ ಆಯ್ತು ಅಂದ್ರೂ ಕೂಡ ನೀವೇನ್ ಮಿಸ್ ಮಾಡ್ಕೊಳ್ಳೋದಿಲ್ಲ. ರೆಕಾರ್ಡಿಂಗು ಸಿಗತ್ತೆ, ಜೊತೆಗೆ ರಿಪಿಟೇಷನ್ ಫ್ರೀ ಇರುತ್ತೆ, ಜೊತೆಗೆ ನಿಮ್ಗೆ ಆಡಿಯೋ ಕೂಡ ರೆಗ್ಯುಲರ್ ಪ್ರಾಕ್ಟೀಸ್ಗೆ ಆಡಿಯೋ ಕೂಡ ಕೊಟ್ಟಿರ್ತೀವಿ. ಸೊ ಆಡಿಯೋ ಹಾಕೊಂಡು ನಿಮ್ಗೆ ನೀವು ರೆಗ್ಯುಲರ್ ಆಗಿ ಹೀಲಿಂಗ್ ಮಾಡ್ಬೋದು. ಅದರ ಜೊತೆಗೆ PDF ನೋಟ್ಸ್ ಕೂಡ ನಿಮ್ಗೆ ಸಿಗತ್ತೆ. ಎಲ್ಲ ರೀತಿ ಏನೋ ಸೌಕರ್ಯ ಸವಲತ್ತು ನಿಮ್ಗೆ ಸಿಗತ್ತೆ. ಹಾಗಾಗಿ ಈಸಿಯಾಗಿ ಮಾಡ್ಬೋದು. ನೀವು ಕಳ್ಕೊಳ್ಳೋದೇನಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಹಾಗಾಗಿ ಖಂಡಿತ ಕಟ್ಬೋದು. ಪೇಮೆಂಟ್ ಮಾಡೋದು ಹೇಗೆ? ವೆರಿ ಸಿಂಪಲ್. ನನ್ನ ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರ್ಗೆ ನೀವು ಗೂಗಲ್ ಪೇ, ಫೋನ್ ಪೇ ಅಥವಾ ಪೇಟಿಎಂ ಇಂದ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ನನ್ನ ಮೊಬೈಲ್ ನಂಬರ್ ಬೈ ಚಾನ್ಸ್ ಯಾರ ಹತ್ರನೂ ಇಲ್ಲ ಅಂದ್ರೆ ನಾನು ಇಲ್ಲಿ ಹಾಕ್ಬಿಡ್ತೀನಿ. ಡಿಂಪಲ್ ಮೇಡಮ್ ಇದಾರ ಕ್ಲಾಸಲ್ಲಿ? ಡಿಂಪಲ್ ಆಗಿದೆ ಇಲ್ಲ ಅನ್ಸುತ್ತೆ. ಓಕೆ. ಸೊ ಯಾರ್ಯಾರು ಪೇಮೆಂಟ್ ಮಾಡ್ಬೇಕು ಅಂತ ಇದ್ದೀರಿ, ಜಸ್ಟ್ ನಾನು ನಿಮ್ಗೆ ಒಂದು ನಂಬರ್ ಹಾಕ್ಬಿಟ್ಟಿರ್ತೀನಿ. ನನ್ನ ನಂಬರು 9886922501. ಈ ನಂಬರ್ಗೆ ನೀವು ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಇಂದ ಪೇಮೆಂಟ್ ಮಾಡಿ ಇದೇ ನಂಬರ್ಗೆ ವಾಟ್ಸ್ಆಪ್ ಇಂದ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ರೆ ಯು ಆರ್ ಇನ್. ಸೊ ಮಂಡೆಯಿಂದ ಈ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ. ಯಾರ್ಯಾರು ನಿಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇದ್ದೀರಿ ರಿಜಿಸ್ಟರ್ ಮಾಡ್ಕೋಬಹುದು. ಈಗಾಗಲೇ ಕೆಲವರು ರಿಜಿಸ್ಟರ್ ಮಾಡಿದ್ದೀರಿ, ಇನ್ಯಾರು ಮಾಡ್ಬೇಕು ಅಂತಿದ್ದೀರಿ ಸೇಮ್ ಆಫರ್ ಪ್ರೈಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಒಂದ್ ವೇಳೆ ನಿಮ್ಗೆ ಆ ರೆಕಾರ್ಡಿಂಗ್ ಲಾಸ್ಟ್ ಮಂಡೇ ನೀವು ಅಟೆಂಡ್ ಮಾಡಿಲ್ಲ, ರೆಕಾರ್ಡಿಂಗ್ ಬೇಕು ಅಂತಿದ್ರೆ ನನಗೆ ಒಂದು ಅದೇ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಾನು ನಿಮ್ಗೆ ರೆಕಾರ್ಡಿಂಗ್ ಲಿಂಕ್ ಕಳಿಸ್ತೀನಿ. ನೀವು ಯೂಟ್ಯೂಬ್ ಅಲ್ಲಿ ಆ ರೆಕಾರ್ಡಿಂಗ್ ನ ನೋಡಿ ಆದ್ಮೇಲೆ ಬೇಕಾದ್ರೂ ನಾಳೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಮಂಡೆಯಿಂದ ಈ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಈಗಾಗಲೇ 9:25 ಆಗ್ತಾ ಇದೆ. ಹೀಲಿಂಗ್ ಬಗ್ಗೆ ಮಾತಾಡಿದ, ಹೀಲಿಂಗ್ ಯಾವ ತರ ಆಗತ್ತೆ ಅಂತ ಇವಾಗ ಒಂದು ಹೀಲಿಂಗ್ ಮೆಡಿಟೇಷನ್ ಮಾಡಿಸ್ತೀನಿ. ಯಾರ್ಯಾರು ಕ್ಲಾಸಿಗೆ ಬರ್ತಾ ಇದ್ದೀರಿ, ಈ ಚಕ್ರಗಳು ಎಲ್ಲಿರ್ತವೆ, ಯಾವ ತರ ಚಕ್ರಗಳು, ಯಾವ ಪ್ರಾಬ್ಲಮ್ಗೆ ಯಾವ ಚಕ್ರ ಹೀಲ್ ಮಾಡಬೇಕು, ಇನ್ ಡಿಟೇಲ್ ನಾವು ಅಲ್ಲಿ ಮಾತಾಡ್ತೀವಿ. ಓಕೆ, ನಥಿಂಗ್ ಟು ವರಿ. ಇಲ್ಲಿ ನಾವು ಏನ್ ಮಾಡ ಅಂದ್ರೆ ಒಂದು ಹೀಲಿಂಗ್ ಮೆಡಿಟೇಷನ್ ಮಾಡಿಸ್ತೀನಿ. ಈ ಹೀಲಿಂಗ್ ಮೆಡಿಟೇಷನ್ ಮುಖಾಂತರ ನಿಮ್ಗೆ ಒಂದು ಹೀಲಿಂಗ್ ಎನರ್ಜಿ ಕೂಡ ಹರಿಸ್ತೀನಿ. ಸೊ ನಿಮ್ಗೆ ಈ ಸಮಯದಲ್ಲಿ ಏನ್ ಪ್ರಾಬ್ಲಮ್ ಇದೆ, ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಅದು ಹೀಲ್ ಆಗ್ಲಿ ಅನ್ನುವಂಥ ಉದ್ದೇಶದಿಂದ ಆ ಹೀಲಿಂಗ್ ಎನರ್ಜಿ ನಾನು ಹರಿಸ್ತೀನಿ. ಅದ್ರ ಜೊತೆಗೆ ಒಂದು ಮೆಡಿಟೇಷನ್ ಏನ್ ಮಾಡಿಸ್ತೀನಿ, ಅದು ನೀವು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಮಾಡ್ತಾ ಹೋಗಿ. ಓಕೆ, ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡ್ತೀರಿ ಅಷ್ಟೇ ಚೆನ್ನಾಗಿ ನಿಮ್ಮ ಹೀಲಿಂಗ್ ಇವತ್ತು ಆಗತ್ತೆ. ಕ್ಲಿಯರ್? ಸೊ ಇವಾಗ ಒಂದು ಹೀಲಿಂಗ್ ಮೆಡಿಟೇಷನ್ ಮಾಡೋಣ. ಅರೌಂಡ್ 15 ಮಿನಿಟ್ಸ್ ಈ ಮೆಡಿಟೇಷನ್. ನನ್ನ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಹೋಗಿ. ಅಂಡ್ ಕೊನೆಯದಾಗಿ ಇನ್ನೇನಾದ್ರು ನಿಮ್ ಪ್ರಶ್ನೆಗಳಿದೆ ಅಂದ್ರೆ ನಿಮ್ಗೆ ಅನ್ಮ್ಯೂಟ್ ಬೇಕಾದ್ರೆ ಮಾಡ್ತೀನಿ, ನೀವು ನಿಮ್ ಪ್ರಶ್ನೆಗಳನ್ನ ಕೇಳ್ಬೋದು. ಓಕೆ, ಸೊ ಲೆಟ್ಸ್ ಡೂ ಅ ಮೆಡಿಟೇಷನ್. ಫಸ್ಟ್ ಮೆಡಿಟೇಷನ್ ಮಾಡ್ಬಿಡೋಣ, ಆಮೇಲೆ ಮುಂದೆ ಹೋಗೋಣ. ಸೊ ಆರಾಮ್ಸೆ ಕೂತ್ಕೊಳ್ಳಿ. ಈಗ ಬೆನ್ನು ಕತ್ತು ನೇರವಾಗಿರಿಸಿ. ಇವತ್ತು ಕೈಗಳನ್ನು ಓಪನ್ ಇಟ್ಕೊಳ್ಳಿ. ಚಿನ್ಮುದ್ರ ಅಡಪ್ ಮಾಡೋದು ಬೇಡ, ಕೈಗಳು ಓಪನ್ ಆಗಿರ್ಲಿ. ಹಸ್ತಗಳು ಮೇಲ್ಮುಖ ಇಟ್ಕೊಂಡು ಕೈಗಳನ್ನು ನಿಮ್ಮ ತೊಡೆಗಳ ಮೇಲೆ ಇಟ್ಬಿಡಿ. ಕೀಪ್ ಯರ್ ಪಾಮ್ಸ್ ಆನ್ ಯೋರ್ ಥೈಸ್. ಬೆನ್ನು ಕತ್ತು ನೇರವಾಗಿರಿಸಿ ನಿಧಾನವಾಗಿ ಕಣ್ಗಳನ್ನು ಮುಚ್ಚಿ. ಕ್ಲೋಸ್ ಯೋರ್ ಐಸ್. ಕಣ್ಗಳನ್ನು ಮುಚ್ಚಿ ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀದಿಂಗ್ ಮಾಡಿ. ಪೂರ್ತಿ ಉಸಿರನ್ನು ಒಳಗೆ ಇಳ್ಕೊಂಡು ಪೂರ್ತಿ ಉಸಿರನ್ನು ಹೊರಬಿಡ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಒಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ನೀವು ಆಳವಾದ ವಿಶ್ರಾಂತಿ ಜಾರ್ತಾ ಇದ್ದೀರಿ. ಜಾರ್ತಾ ಇದ್ದೀರಿ. ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಈ ವಿಶ್ರಾಂತಿಯಲ್ಲಿ ಇಳಿತಾ ಇದ್ದಂಗೆ ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಳ್ತಾ, ನೀವು ನಂಬಿರುವಂತಹ ದೇವರನ್ನ ನೆನೆಸ್ಕೊಳ್ತಾ, ಆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಓ ನನ್ನ ಪ್ರೀತಿಯ ದೇವರೇ,
ನನ್ನ ದೇಹದಲ್ಲಿ ಅದಿವ್ಯ ಹೀಲಿಂಗ್ ಎನರ್ಜಿಯನ್ನು ಹರಿಸು. ಓ ಮೈ ಡಿಯರ್ ಗಾಡ್, ಪ್ಲೀಸ್ send divine, beautiful healing energy to my body or to me. ಜಸ್ಟ್ ಮನಸ್ಸಿನ ಒಳಗಡೆ ಫೀಲ್ ಮಾಡ್ಕೊಂಡ್ರೆ ಸಾಕು, ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ಹಾಗೆ ನಿಮ್ಮ ಗುರುಗಳು, ಅಂದ್ರೆ ನೀವು ನಂಬಿರುವಂತಹ ಗುರುಗಳಿರ್ಬೋದು, ಅಥವಾ ನಿಮ್ಮ ಮನೆಯ ಕುಲಗುರುಗಳು, ಅಥವಾ ನಿಮ್ಮ ಗುರುಗಳು ಯಾರಾದ್ರೂ ಇದ್ರೆ ಆ ಗುರುಗಳಿಗೆ ಪ್ರಾರ್ಥನೆ ಮಾಡಿ. ಯಾರು ಇಲ್ಲ ಅಂತಂದ್ರೆ ಯೂನಿವರ್ಸಲ್ ಗುರುಗಳಾದಂತ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಇಂಥ ಗುರುಗಳನ್ನ ಪ್ರಾರ್ಥನೆ ಮಾಡಿ, ಓ ನನ್ನ ಪ್ರೀತಿಯ ಗುರುಗಳೇ, ನನಗೆ ಆಶೀರ್ವಾದ ಕೊಡಿ, ನನ್ನ ದೇಹದಲ್ಲಿ ದಿವ್ಯ ಹೀಲಿಂಗ್ ಶಕ್ತಿಯನ್ನು ಹರಿಸಿ ಅಂತ. ಹಾಗೇನೆ ನಿಮ್ಮ ತಂದೆ ತಾಯಿಗಳಲ್ಲೂ ಕೂಡ ಪ್ರಾರ್ಥನೆ ಮಾಡಿ, ಓ ನನ್ನ ಪ್ರೀತಿಯ ತಂದೆ ತಾಯಿಗಳೇ, ನನಗೆ ಆಶೀರ್ವಾದ ಕೊಡಿ, ನನ್ನಲ್ಲಿ ದಿವ್ಯ ಹೀಲಿಂಗ್ ಶಕ್ತಿಯನ್ನು ಹರಿಸಿ ಅಂತ. ಆ ತರ ಪ್ರಾರ್ಥನೆ ಮಾಡಿ ಆ ಭಗವಂತನ ದಿವ್ಯ ಶಕ್ತಿ ಒಂದು ದಿವ್ಯ ಬೆಳಕಿನ ರೂಪದಲ್ಲಿ ಬಂದು ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಂತ ಫೀಲ್ ಮಾಡಿ. ದಿವ್ಯ ಬೆಳಕು ಆಕಾಶದಿಂದ ಒಂದು ದಿವ್ಯ ಬೆಳಕು, ಒಂದು ಹೀಲಿಂಗ್ ಎನರ್ಜಿ ಬಂದು ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಆ ದಿವ್ಯ ಶಕ್ತಿಯನ್ನ ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇರೋದನ್ನ ಫೀಲ್ ಮಾಡ್ಕೊತಾ, ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ದಿವ್ಯ ಬೆಳಕು ಹರಿತಾ, ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ನೋವು, ದುಃಖ, ಭಯ, ಎಂಗ್ಸೈಟಿ, ತೊಂದರೆ ಇದ್ರೆ ಅದನ್ನ ಸಂಪೂರ್ಣ ಕಿತ್ತು ಕಿತ್ತು ತಗೊಂಡು ಹೋಗ್ತಾ ಇದೆ. ನಿಧಾನವಾಗಿ ಕೆಳಮುಖ ಹರಿದು ನಿಮ್ಮ ಕಾಲಿನ ಬೆರಳುಗಳಿಂದ ಹೊರಗಡೆ ಹೋಗಿ ಭೂಮಿ ತಾಯಿಗೆ ಸೇರ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಮನಸ್ಸಿನ ಒಳಗೆ ಅಂದ್ಕೊಳ್ಳಿ. ಒಂದ್ ರೀತಿ ಈ ಬೆಳಕಿನಿಂದ ನೀವು ಸ್ನಾನ ಮಾಡ್ತಾ ಇದ್ದೀರಿ. ಈ ಬೆಳಕು ನಿಮ್ಮ ಎನರ್ಜಿ ಬಾಡಿಯಲ್ಲಿ ಹರಿತಾ, ನಿಮ್ಮ ಎನರ್ಜಿ ಬಾಡಿಯಲ್ಲಿ ನಿಮ್ಮ ಪ್ರಾಣವಾಹಿನಿ ನಾಡಿಗಳಲ್ಲಿ ಇರುವಂತಹ ಬ್ಲಾಕೇಜಸ್ ಗಳನ್ನ ಸಂಪೂರ್ಣವಾಗಿ ರಿಲೀಸ್ ಮಾಡ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ಆ ಬ್ಲಾಕೇಜಸ್ ಎಲ್ಲವೂ ಈ ದಿವ್ಯ ಪ್ರಾಣಶಕ್ತಿಯ ಜೊತೆಗೆ ಕೆಳಮುಖವಾಗಿ ಹರಿದು ಕಾಲಿನ ಬೆರಳುಗಳಿಂದ ಹೊರಗಡೆ ಹೋಗಿ ಭೂಮಿ ತಾಯಿಗೆ ಸೇರ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಸಂಪೂರ್ಣ ದೇಹ ಈ ದಿವ್ಯ ಬೆಳಕಿಂದ ತುಂಬಿಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ವಿಶೇಷವಾಗಿ ನಿಮ್ಮ ದೇಹದ ಯಾವ ಭಾಗದಲ್ಲಿ ನಿಮ್ ಪ್ರಾಬ್ಲಮ್ ಇದೆ ಆ ಭಾಗದಲ್ಲಿ ನಿಮ್ ಗಮನ ಹರಿಸಿ, ಆ ಭಾಗದಲ್ಲಿ ದಿವ್ಯ ಬೆಳಕು ಚೆನ್ನಾಗಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ತಲೆನೋವಿದ್ರೆ ತಲೆ ಕಡೆ, ಬೆನ್ನೋವಿದ್ರೆ ಬೆನ್ನಿನ ಕಡೆ, ಹೊಟ್ಟೆ ನೋವಿದ್ರೆ ಹೊಟ್ಟೆ ಕಡೆ, ಎದೆಯಲ್ಲಿದ್ರೆ ಎದೆ ಕಡೆ, ಮಂಡಿಲಿದ್ರೆ ಮಂಡಿ ಕಡೆ, ಎಲ್ಲಿ ನಿಮ್ಗೆ ನೋವಿದೆ ಅಥವಾ ದೇಹದ ಯಾವ ಭಾಗದಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆ ಆ ಭಾಗದಲ್ಲಿ ಈ ದಿವ್ಯ ಬೆಳಕು ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಈ ದಿವ್ಯ ಬೆಳಕು ನಿಮ್ಮ ಸಂಪೂರ್ಣ ದೇಹದ ನಾಡಿಗಳಲ್ಲಿ ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಎಲ್ಲ ಚಕ್ರಗಳಲ್ಲಿ ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಎಲ್ಲ ನಾಡಿಗಳಲ್ಲಿ ಹರಿತಾ, ಎಲ್ಲ ಚಕ್ರಗಳಲ್ಲಿ ಹರಿತಾ ನಿಮ್ಮ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳಲ್ಲಿರುವಂತ ಎಲ್ಲ ಬ್ಲಾಕೇಜಸ್ ಗಳನ್ನ ಸಂಪೂರ್ಣವಾಗಿ ವಾಶ್ ಔಟ್ ಮಾಡ್ತಾ ಇದೆ, ತೊಳೆದಾಗ್ತಾ ಇದೆ, ಎಲ್ಲ ಹೊರಗಡೆ ಹೋಗ್ತಾ ಇದೆ ಅಂತ ನೀವು ಫೀಲ್ ಮಾಡ್ಕೊಳ್ಳಿ, ಮನಸ್ಸಿನ ಒಳಗಡೆ ಅಂದ್ಕೊಳ್ಳಿ. ಜಸ್ಟ್ ಫೀಲ್ ಇಟ್, ಫೀಲ್ ಮಾಡ್ತಾ ಹೋಗಿ. ದಿವ್ಯ ಬೆಳಕು ದೇಹದ ಅಣುವಿನಲ್ಲಿ ಚೆನ್ನಾಗಿ ಸಂಚರಿಸ್ತಾ ಇದೆ, ಚೆನ್ನಾಗಿ ಹರಿತಾ ಇದೆ. ಜಸ್ಟ್ ಫೀಲ್ ಇಟ್. ಈಗ ನಿಮ್ಮ ಗಮನ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ತಂದು, ತಲೆಯ ಮೇಲ್ಭಾಗದಿಂದ
ನಾನು ದೇಹದ ಒಂದೊಂದು ಭಾಗವನ್ನು ಹೆಸರಿಸ್ತಾ ಹೋಗ್ತೀನಿ. ನೀವು ನಿಮ್ಮ ಗಮನ ನಿಮ್ಮ ದೇಹದ ಆಯಾ ಭಾಗದಲ್ಲಿ ತಗೊಂಡು ಹೋಗ್ತಾ, ದೇಹದ ಆಯಾ ಭಾಗದಲ್ಲಿ ಈ ದಿವ್ಯ ಬೆಳಕು ಹರಿತಾ ಅಲ್ಲಿರುವಂತ ಎಲ್ಲ ಬ್ಲಾಕೇಜಸ್ ಗಳನ್ನ ರಿಲೀಸ್ ಮಾಡ್ತಾ, ದೇಹದ ಆಯಾ ಭಾಗ ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ, ಜೊತೆಗೆ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ತಲೆಯಿಂದ ಈ ದಿವ್ಯ ಬೆಳಕು ನಿಮ್ಮ ಮೆದುಳಿನಲ್ಲಿ ಹರಿತಾ ಇದೆ. ಪೂರ್ತಿ ಮೆದುಳು, ಹಣೆ ಈ ದಿವ್ಯ ಬೆಳಕಿಂದ ತುಂಬಿಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಮೆದುಳಿನ ಒಂದೊಂದು ನರದಲ್ಲಿ ಈ ದಿವ್ಯ ಬೆಳಕು ಹರಿತಾ ಇದೆ. ಅಲ್ಲಿರುವಂತ ಬ್ಲಾಕೇಜಸ್ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದ್ದಾವೆ. ಈ ಬೆಳಕು ನಿಮ್ಮ ಮೆದುಳನ್ನ ಹೀಲ್ ಮಾಡ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ಈ ಬೆಳಕು ನಿಮ್ಮ ಕಣ್ಣುಗಳಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಗುಡ್ಡೆಗಳಲ್ಲಿ ದಿವ್ಯ ಬೆಳಕು ಹರಿತಾ, ಕಣ್ಣುಗಳಲ್ಲಿ ಒಂದು ದಿವ್ಯ ಶಕ್ತಿ ಹರಿತಾ ಇದೆ, ಕಣ್ಣುಗಳು ಹೀಲ್ ಆಗ್ತಾ ಇದಾವ ಅಂತ ಭಾವಿಸ್ಕೊಳ್ಳಿ. ಹಾಗೇನೆ ನಿಮ್ಮ ಕಣತಲೆಗಳು, ಕಿವಿಗಳು, ತಲೆ ಹಿಂಭಾಗ, ನಿಮ್ಮ ಗಲ್ಲ, ಮೂಗು, ತುಟಿಗಳು, ಮುಖದ ಅಣುವಿನಲ್ಲಿ ದಿವ್ಯ ಬೆಳಕು ಹರಿತಾ, ಪೂರ್ತಿ ಮುಖದ ಅಣುವಿನಲ್ಲಿ ದಿವ್ಯ ಬೆಳಕು ಚೆನ್ನಾಗಿ ತುಂಬಿಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ಅಲ್ಲಿರುವಂತ ಎಲ್ಲ ನಾಡಿಗಳಲ್ಲಿ ದಿವ್ಯ ಬೆಳಕು ಹರಿತಾ, ಯಾವುದೇ ರೀತಿ ನಕಾರಾತ್ಮಕ ಬ್ಲಾಕೇಜಸ್ ನಿಮ್ಮ ನಾಡಿಗಳಲ್ಲಿದ್ರೆ ಅದನ್ನ ಕಿತ್ಕೊಂಡು ತೆಗಿತಾ ಇದೆ. ನಿಮ್ಮ ಮುಖದ ಅಣುವು ಈ ದಿವ್ಯ ಬೆಳಕಿಂದ ತುಂಬಿ ಚೆನ್ನಾಗಿ ಹೊಳಿತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ಬೆಳಕು ನಿಮ್ಮ ಕುತ್ತಿಗೆ ಮತ್ತು ಧ್ವನಿ ಪೆಟ್ಟಿಗೆಯಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ಕುತ್ತಿಗೆ ಧ್ವನಿ ಪೆಟ್ಟಿಗೆಯಿಂದ ದಿವ್ಯ ಬೆಳಕು ನಿಮ್ಮ ಭುಜಗಳಲ್ಲಿ ಹರಿತಾ, ನಿಮ್ಮ ಎರಡೂ ಕೈಗಳಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಎರಡೂ ಕೈಗಳ ಬೆರಳುಗಳ ತನಕ ಈ ದಿವ್ಯ ಬೆಳಕಿಂದ ತುಂಬಿಕೊಳ್ತಾ ಇದ್ದಾವೆ. ಎರಡೂ ಕೈಗಳಲ್ಲಿ ದಿವ್ಯ ಹೀಲಿಂಗ್ ಶಕ್ತಿ ಹರಿತಾ ಇದೆ. ಈ ದಿವ್ಯ ಬೆಳಕು ನಿಧಾನವಾಗಿ ನಿಮ್ಮ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ಹರಿತಾ ಇದೆ. ಈ ಬೆಳಕಿನ ಜೊತೆಗೆ ಒಂದು ದಿವ್ಯ ಹೀಲಿಂಗ್ ಶಕ್ತಿನ ಹರಿಸ್ತಾ ಇದ್ದೀನಿ. ಈ ಹೀಲಿಂಗ್ ಶಕ್ತಿ ಕೂಡ ನಿಮ್ಮ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ಹರಿತಾ ಇದೆ. ಅಲ್ಲಿರುವಂತ ಎಲ್ಲ ನಾಡಿಗಳಲ್ಲಿ ದಿವ್ಯ ಹೀಲಿಂಗ್ ಎನರ್ಜಿ ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಫೀಲ್ ಇಟ್, ಫೀಲಿಂಗ್. ಎದೆಯಲ್ಲಿರುವಂತ ಒಳಗಡೆ ಇರುವಂತ ಎಲ್ಲ ಆರ್ಗನ್ಸು, ಲಂಗ್ಸು, ಹಾರ್ಟು, ಎಲ್ಲ ಬೋನ್ಸ್ಗಳಲ್ಲಿ, ರಿಬ್ ಕೇಜ್ ಅಲ್ಲಿ ಇದು ಹರಿತಾ ಇದೆ. ಕೆಳಗಡೆ ಹೊಟ್ಟೆಯಲ್ಲಿ ಲಿವರು, ಪ್ಯಾಂಕ್ರಿಯಾಸು, ಸ್ಟಮಕ್ಕು, ಸ್ಪ್ಲೀನು, ಎಲ್ಲ ಕಡೆ ದಿವ್ಯ ಶಕ್ತಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ಇಂಟೆಸ್ಟೈನು, ಕಲೋನು, ಎಲ್ಲ ಅವಯವಗಳಲ್ಲಿ, ಒಳಗಡೆ ಇರುವಂತ ಎಲ್ಲ ಆರ್ಗನ್ಸ್ಗಳಲ್ಲಿ ಈ ದಿವ್ಯ ಬೆಳಕು ಹರಿತಾ ಇದೆ. ಎದೆ ಮತ್ತು ಹೊಟ್ಟೆ ಭಾಗ ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ, ವಾಸಿ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ದಿವ್ಯ ಹೀಲಿಂಗ್ ಎನರ್ಜಿ ಈಗ ನಿಮ್ಮ ಬೆನ್ನಿನಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಸಂಪೂರ್ಣ ಬೆನ್ನು, ಮೇಲ್ಬೆನ್ನು, ಮಧ್ಯದ ಬೆನ್ನು, ಕೆಳಬೆನ್ನು, ಬೆನ್ನಿನ ಹುರಿ ಕಂಪ್ಲೀಟ್ ಆಗಿ ದಿವ್ಯ ಬೆಳಕಿಂದ ತುಂಬಿಕೊಳ್ತಾ ಇದೆ. ಜೊತೆಗೆ ನಿಮ್ಮ ಬೆನ್ನಿನಲ್ಲಿರುವಂತ ಹಿಂದೆ ಇರುವಂತ ಕಿಡ್ನೀಸ್ ಗಳಲ್ಲಿ ಕೂಡ ದಿವ್ಯ ಬೆಳಕು ಹರಿತಾ ಇದೆ. ನಿಮ್ಮ ಸಂಪೂರ್ಣ ಬೆನ್ನು ಹೀಲ್ ಆಗ್ತಾ ಇದೆ, ವಾಸಿ ಆಗ್ತಾ ಇದೆ. ಕಿಡ್ನಿಗಳು ಸಂಪೂರ್ಣವಾಗಿ ವಾಸಿ ಆಗ್ತಾ ಇದಾವೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ಈ ಬೆಳಕು ನಿಮ್ಮ ಸೊಂಟದಿಂದ ನಿಮ್ಮ ಪೃಷ್ಠಗಳು, ಜನ್ನಂಗ, ತೊಡೆಗಳ ತನಕ ಬರ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ಅಲ್ಲಿ ಯಾವುದೇ ರೀತಿ ಬ್ಲಾಕೇಜಸ್ ಇದ್ರೆ ಅದನ್ನ ಸಂಪೂರ್ಣವಾಗಿ ಕಿತ್ಕೊಂಡು ತಗೊಂಡು ಹೋಗ್ತಾ ಇದೆ, ಕೆಳಮುಖವಾಗಿ ಹರಿತಾ ಇದೆ. ದೇಹದ ಆ ಭಾಗ ಈ ದಿವ್ಯ ಬೆಳಕಿಂದ ತುಂಬಿಕೊಳ್ತಾ ಇದೆ. ಹಾಗೆ ನಿಧಾನವಾಗಿ ದಿವ್ಯ ಬೆಳಕು ಕೆಳಗಡೆ ಹರಿತಾ ನಿಮ್ಮ ಮಂಡಿಗಳಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ.
ಮಂಡಿಗಳಿಂದ ದಿವ್ಯ ಬೆಳಕು ಕೆಳಮುಖವಾಗಿ ಹರಿತಾ ನಿಮ್ಮ ಕಾಲು ಕಂಬಗಳು ಮೀನು ಕೊಂಡಗಳ ಮುಖಾಂತರ ನಿಮ್ಮ ಹಿಮ್ಮಡಿಗಳು, ಪಾದಗಳು, ಕಾಲಿನ ಬೆರಳುಗಳಲ್ಲೆಲ್ಲ ಹರಿತಾ ಇದೆ. ನಿಮ್ಮ ಎರಡೂ ಕಾಲುಗಳು ಸೊಂಟದಿಂದ ಕಾಲಿನ ಬೆರಳುಗಳ ತನಕ ಈ ದಿವ್ಯ ಬೆಳಕಿಂದ ತುಂಬಿಕೊಂಡಿದ್ದಾವೆ. ಆ ಕಾಲಿನ ಪ್ರತಿಯೊಂದು ಅಣುವಿನಲ್ಲಿ ದಿವ್ಯ ಬೆಳಕು ಚೆನ್ನಾಗಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ಈ ದಿವ್ಯ ಬೆಳಕು ನಿರಂತರವಾಗಿ ನಿಮ್ಮ ತಲೆಯಿಂದ ನಿಮ್ಮ ಕಾಲಿನ ಬೆರಳುಗಳ ತನಕ ಹರಿತಾ ಸಂಪೂರ್ಣ ದೇಹದ ನಾಡಿಗಳಲ್ಲಿ ಹರಿತಾ ಪೂರ್ತಿ ದೇಹ ದಿವ್ಯ ಬೆಳಕಿಂದ ತುಂಬಿ ತುಳುಕ್ತಾ ಇದೆ. ಥಳ 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 ಅಂತ ಹೊಳಿತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಇದನ್ನ ಫೀಲ್ ಮಾಡ್ತಾ ಈಗ ಈ ದಿವ್ಯ ಬೆಳಕು ನಿರಂತರವಾಗಿ ನಿಮ್ಮ ದೇಹದಲ್ಲಿ ಹರಿತಾ ಇದ್ದಂಗೆ ನಾನು ಒಂದು ದಿವ್ಯ ಶಕ್ತಿನ ಹರಿಸ್ತೀನಿ. ಆ ದಿವ್ಯ ಶಕ್ತಿ ಈ ಸಮಯದಲ್ಲಿ ನಿಮ್ಗೆ ಯಾವ ಪ್ರಾಬ್ಲಮ್ ನ ಹೀಲ್ ಮಾಡ್ಬೇಕು ಅಂತಿದ್ದೀರಿ ಅದರ ಕಡೆ ನಿಮ್ ಗಮನ ಹರಿಸಿ. ನಿಮ್ಮ ಜೀವನದ ಯಾವುದೇ ಪ್ರಾಬ್ಲಮ್ ಇರ್ಬೋದು, ದೇಹದಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಎಂಗ್ಸೈಟಿ ಡಿಪ್ರೆಷನ್ ಇರ್ಬೋದು, ಅಥವಾ ಬೇರೆ ಏನೇ ಪ್ರಾಬ್ಲಮ್ ಇರ್ಬೋದು, ಅದ್ ಏನ್ ಪ್ರಾಬ್ಲಮ್ ಇದೆ ಅದ್ರ ಕಡೆ ನಿಮ್ ಗಮನ ಹರಿಸಿ ನಾನು ಅಲ್ಲಿ ಆ ಶಕ್ತಿಯನ್ನು ಹರಿಸ್ತಾ ಇದ್ದೀನಿ. ಫೀಲ್ ಮಾಡ್ಕೊಳ್ಳಿ ದೇಹದ ಆ ಭಾಗದಲ್ಲಿ ಅಥವಾ ಜೀವನದ ಆ ಭಾಗದಲ್ಲಿ ದಿವ್ಯ ರೇಖೆ ಶಕ್ತಿ ಹರಿದು ನಿಮ್ಮ ಆ ಪ್ರಾಬ್ಲಮ್ ನ ಸಂಪೂರ್ಣವಾಗಿ ಹೀಲ್ ಮಾಡ್ತಾ ಇದೆ, ವಾಸಿ ಮಾಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಇಂದ 3 ನಿಮಿಷ ಸಂಪೂರ್ಣವಾಗಿ ಫೀಲ್ ಮಾಡ್ತಾ ಹೋಗಿ, ಕಂಪ್ಲೀಟ್ ಆಗಿ ಕನೆಕ್ಟ್ ಆಗಿ. ಕಣ್ಣು ಮುಚ್ಚಿರ್ಲಿ, ಯಾವುದೇ ಕಾರಣಕ್ಕೂ ಕಣ್ಗಳನ್ನ ತೆಗಿಬೇಡಿ, ಜಸ್ಟ್ ಫೀಲ್ ಮಾಡ್ತಾ ಹೋಗಿ. ಬೈ ಎನಿ ಚಾನ್ಸ್ ನೆಟ್ವರ್ಕ್ ಇಶ್ಯೂ ಇಂದ ನೀವು ಡಿಸ್ಕನೆಕ್ಟ್ ಆದ್ರೆ ಇಟ್ಸ್ ಓಕೆ, ಅಬ್ಸಲ್ಯೂಟ್ಲಿ ಫೈನ್. ಹೇಗೆ ನೀವು ಧ್ಯಾನದಿಂದ ಹೊರಗಡೆ ಬರ್ತೀರಿ ಹಾಗೆ ಹೊರಗಡೆ ಬಂದ್ಬಿಡಿ. ಒಂದ್ ವೇಳೆ ನೀವು ಕನೆಕ್ಟ್ ಆಗಿದ್ದೀರಿ ಅಂದ್ರೆ ಕಣ್ ಮುಚ್ಚಿರ್ಲಿ, ಕಣ್ ಮುಚ್ಚಿ ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಜಸ್ಟ್ ರಿಸೀವ್ ದಿಸ್ ಬ್ಯೂಟಿಫುಲ್ ಡಿವೈನ್ ರೇಖೆ ಶಕ್ತಿ. ನಿಮ್ಮ ಒಂದು ಪ್ರಾಬ್ಲಮ್ನ ಇದೇ ಸಮಯದಲ್ಲಿ ಹೀಲ್ ಮಾಡೋಣ. ಸೊ ಎಷ್ಟರ ಮಟ್ಟಿಗೆ ಹೀಲ್ ಆಗುತ್ತೆ ಲೆಟ್ಸ್ ಸಿ. ಸಂಪೂರ್ಣ ನಂಬಿಕೆ ಇಟ್ಕೊಂಡು ಈ ಶಕ್ತಿನ ರಿಸೀವ್ ಮಾಡಿ. ಜಸ್ಟ್ ರಿಸೀವ್ ದಿಸ್ ಎನರ್ಜಿ, ಜಸ್ಟ್ ರಿಸೀವ್ ದಿಸ್ ಎನರ್ಜಿ. ಸಂಪೂರ್ಣ ಗಮನ ನಿಮ್ಮ ಜೀವನದ ಆ ಪ್ರಾಬ್ಲಮ್ ಅಥವಾ ಆ ಸೊಲ್ಯೂಷನ್ ಆ ಇಶ್ಯೂ ಮೇಲೆ ಇರಲಿ. ದೇಹದಲ್ಲಿ ಇರ್ಬೋದು ತೊಂದರೆ, ಅಥವಾ ಜೀವನದಲ್ಲಿ ಯಾವುದೇ ತೊಂದರೆ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಎಂಗ್ಸೈಟಿ, ಫಿಯರ್, ಫೋಬಿಯಾ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ದೇಹದಲ್ಲಿ ಯಾವ್ದಾದ್ರು ನೋವು ಇರ್ಬೋದು, ಅಥವಾ ಬೇರೆ ಏನೇ ಇರ್ಬೋದು, ಯಾವ ಪ್ರಾಬ್ಲಮ್ ನ ಈ ಸಮಯದಲ್ಲಿ ನೀವು ಹೀಲ್ ಮಾಡ್ಬೇಕು ಅಂತಿದ್ದೀರಿ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಯಾವ್ದಿದೆ ನಿಮ್ದು ಈ ಸಮಯದಲ್ಲಿ, ಅಥವಾ ಪ್ರಿಯಾರಿಟಿ ಯಾವ್ದಿದೆ, ಯಾವ ಪ್ರಾಬ್ಲಮ್ ಹೀಲ್ ಆಗ್ಬೇಕು ಅಂತ ಇದ್ದೀರಿ ಅದ್ರ ಮೇಲೆ ನಿಮ್ ಗಮನ ಇರಲಿ. ಆ ಪ್ರಾಬ್ಲಮ್ ಅಲ್ಲಿ ಈ ದಿವ್ಯ ಶಕ್ತಿ ಹರಿತಾ ಇದೆ, ಆ ಪ್ರಾಬ್ಲಮ್ ಸಂಪೂರ್ಣವಾಗಿ ವಾಸಿ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ ಅಂತ ಮನಸ್ಸಿನ ಒಳಗೆ ಫೀಲ್ ಮಾಡ್ತಾ ಹೋಗಿ. ಈ ದಿವ್ಯ ಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ತಾ ಹೋಗಿ ದೇಹದ ಆ ಭಾಗದಲ್ಲೇ ಗಮನ ಇರಿಸಿ. ಜಸ್ಟ್ 2-3 minutes ಫೋಕಸ್ ಆನ್ ದಟ್ ಪಾರ್ಟ್ ಆಫ್ ದ ಬಾಡಿ ಆರ್ ದಟ್ ಪಾರ್ಟ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಆ ಪಾರ್ಟ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಜಸ್ಟ್ ಮನಸ್ಸಲ್ಲಿ ಅದು ಇರ್ಲಿ ಅಷ್ಟೇ. ಅದು ಹೀಲ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾ ಫೀಲ್ ಮಾಡ್ತಾ ಫೀಲ್. Just focus on that part of your life which you want to heal. ಅಲ್ಲಿ ಹೀಲಿಂಗ್ ಎನರ್ಜಿ ಹರಿತಾ ಇದೆ, ಆ ಹೀಲಿಂಗ್ ಎನರ್ಜಿ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳಿ, ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳಿ. ಜಸ್ಟ್ ರಿಸೀವ್ ದಿಸ್ ಬ್ಯೂಟಿಫುಲ್ ಡಿವೈನ್ ಹೀಲಿಂಗ್ ಎನರ್ಜಿ ವಿತ್ ಕಂಪ್ಲೀಟ್ ಫೇತ್ ಅಂಡ್ ರೆವರೆನ್ಸ್. ಸಂಪೂರ್ಣ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ಳಿ. ನಂಬಿಕೆ ಇರಲಿ, ನಂಬಿಕೆಯಿಂದಾನೇ ಈ ದಿವ್ಯ ಶಕ್ತಿ ನಿಮ್ಮ ಮೇಲೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಜಸ್ಟ್ ಹ್ಯಾವ್ ಬಿಲೀಫ್ ಅಂಡ್ ಫೋಕಸ್ ಆನ್ ದಟ್ ಪಾರ್ಟ್ ಆಫ್ ದ ಬಾಡಿ ವಿಚ್ ಯು ವಾಂಟ್ ಹೀಲ್ ಅಂಡ್ ಫೀಲ್ ಮಾಡ್ಕೊಳ್ಳಿ. ಈ ದೇಹದ ಆ ಭಾಗ ಅಥವಾ ಜೀವನದ ಆ ಭಾಗ ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ, ವಾಸಿ ಆಗ್ತಾ ಇದೆ ಅಂತ ಜಸ್ಟ್ ಫೀಲ್ ಇಟ್. ಸಂಪೂರ್ಣವಾಗಿ ಫೀಲ್ ಮಾಡ್ಕೊಳ್ಳಿ.
ರಿಸೀವ್ ಮಾಡ್ತಾ ಹೋಗಿ ಜಸ್ಟ್ ಬಿ ಇನ್ ದ ರಿಸೆಪ್ಟಿವ್ ಮೋಡ್. ಈ ದಿವ್ಯ ಶಕ್ತಿಯನ್ನು ನೀವು ರಿಸೀವ್ ಮಾಡ್ಕೊತಾ ಇದ್ದೀರಿ. ದೇಹದ ಆ ಭಾಗದಲ್ಲಿ ದಿವ್ಯ ಶಕ್ತಿ ಹರಿತಾ ಇದೆ. ದೇಹದ ಆ ಭಾಗ ಅಥವಾ ಜೀವನದ ಆ ಭಾಗ ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ, ವಾಸಿ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಅಲ್ಲಿರುವಂತಹ ಬ್ಲಾಕೇಜಸ್ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದ್ದು ದೇಹದ ಆ ಭಾಗ ಅಥವಾ ಜೀವನದ ಆ ಭಾಗ ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ. ಆ ಪ್ರಾಬ್ಲಮ್ ನಿಮ್ದು ಏನಿತ್ತು ಸಂಪೂರ್ಣವಾಗಿ ಹೀಲ್ ಆಗ್ತಾ ಇದೆ, ವಾಸಿ ಆಗ್ತಾ ಇದೆ. ಭಗವಂತನ ದಿವ್ಯ ಶಕ್ತಿ ರೇಖಿ ಶಕ್ತಿಯಲ್ಲಿ ಚೆನ್ನಾಗಿ ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಬಿ ಇನ್ ದ ರಿಸೆಪ್ಟಿವ್ ಮೋಡ್ ಫಾರ್ ಸಮ್ ಟೈಮ್. ಜಸ್ಟ್ ಬಿ ಇನ್ ದ ರಿಸೆಪ್ಟಿವ್ ಮೋಡ್ ಫಾರ್ ಸಮ್ ಟೈಮ್. Just be in the receptive mode for some time. Just be in the receptive mode for some time. ಸಂಪೂರ್ಣವಾಗಿ ಸ್ವೀಕಾರ ಮನೋಭಾವದಲ್ಲಿರಿ. ದಿವ್ಯ ರೇಖಿ ಶಕ್ತಿ ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ಹರಿತಾ ಇದೆ ಅಂತ ಮತ್ತೊಮ್ಮೆ ಫೀಲ್ ಮಾಡ್ಕೊಳ್ಳಿ. ಈಗ ದೇಹದ ಅಥವಾ ಜೀವನದ ಆ ಭಾಗದಿಂದ ಗಮನವನ್ನ ಮತ್ತೆ ನಿಮ್ಮ ಸಂಪೂರ್ಣ ದೇಹದಲ್ಲಿ ಹರಿಸ್ತಾ ಸಂಪೂರ್ಣ ದೇಹದಲ್ಲಿರುವಂತಹ ಎಲ್ಲ ನಾಡಿಗಳು, ಚಕ್ರಗಳು ಸರಿಯಾದ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ತಾ ನಿಮ್ಮ ಸಂಪೂರ್ಣ ದೇಹ ಚೆನ್ನಾಗಿ ಹೀಲ್ ಆಗಿದೆ, ನಿಮ್ಮ ಜೀವನ ಸಂಪೂರ್ಣ ಹೀಲ್ ಆಗಿದೆ ಅಂತ ಭಾವಿಸ್ಕೊಳ್ತಾ ಈ ದಿವ್ಯ ಶಕ್ತಿ ನಿರಂತರವಾಗಿ ನಿಮ್ಮ ಸಂಪೂರ್ಣ ದೇಹದಲ್ಲಿ ಹರಿತಾ ಇದ್ದು ನಿಮ್ಮನ್ನ ನಿರಂತರವಾಗಿ ಹೀಲ್ ಮಾಡ್ಲಿ ಅಂತ ಈ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಬೆಳಕಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓ ದಿವ್ಯ ರೇಖಿ ಶಕ್ತಿಯೇ, ನನ್ನ ದೇಹದಲ್ಲಿ ನನ್ನ ಜೀವನದಲ್ಲಿ ಚೆನ್ನಾಗಿ ಹರಿತಾ ಇದ್ದು ನನ್ನ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಸಂಪೂರ್ಣ ಹೀಲ್ ಮಾಡು ಅಂತ ಈ ದಿವ್ಯ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ದೊಡ್ಡ ಉಸಿರನ್ನ ಒಳ ತಗೊಂಡು ಪೂರ್ತಿ ಉಸಿರನ್ನ ಹೊರಬಿಡಿ. ನಿಮ್ಮ ಎರಡೂ ಕೈಗಳನ್ನ ನಮಸ್ಕಾರ ಮುದ್ರದಲ್ಲಿ ತನ್ನಿ. ಬ್ರಿಂಗ್ ಯೋರ್ ಹ್ಯಾಂಡ್ಸ್ ಇನ್ ನಮಸ್ಕಾರ ಮುದ್ರ. ನಿಮ್ಮ ಇಷ್ಟ ದೇವರಿಗೆ ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಡಿವೈನ್ ಎನರ್ಜಿ. ಈ ದಿವ್ಯ ಶಕ್ತಿ ನನ್ನ ದೇಹದಲ್ಲಿ ಹರಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು. ನಿಮ್ಮ ಗುರು ಹಿರಿಯರಿಗೆ ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗುರುಜಿ. ನಿಮ್ಮ ತಂದೆ ತಾಯಿಗೆ ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಪೇರೆಂಟ್ಸ್. ಇವತ್ತಿನ ಪ್ರಾಸೆಸ್ ಅಲ್ಲಿ ನಮಗೆ ಸಹಾಯ ಮಾಡಂತ ಎಲ್ಲ ದೃಶ್ಯ ಶಕ್ತಿಗಳಲ್ಲಿ ಗಳಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಆಲ್ ದ ಮಾಸ್ಟರ್ಸ್, ಏಂಜಲ್ಸ್, ಗೈಡ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೇ ಥ್ಯಾಂಕ್ಸ್ ಟು ದ ಡಿವೈನ್ ರೇಖಿ ಎನರ್ಜಿ. ಈ ದಿವ್ಯ ರೇಖಿ ಶಕ್ತಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಡಿವೈನ್ ರೇಖಿ ಎನರ್ಜಿ, ದ ಪ್ರಾಣ ಶಕ್ತಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊನೆಯದಾಗಿ ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ಸ್ ಟು ಯೋರ್ ಸೆಲ್ಫ್, ಯೋರ್ ಬಾಡಿ ಅಂಡ್ ಮೈಂಡ್. ನಿಮ್ಮ ದೇಹ ಮನಸ್ಸಿಗೂ ಕೂಡ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಸಂಪೂರ್ಣ ದೇಹ ಮನಸ್ಸಿನ ಒಳಗಡೆ ಈ ಒಂದು ಗ್ರಾಟಿಟ್ಯೂಡ್ ಫೀಲಿಂಗ್ ನ ಫೀಲ್ ಮಾಡ್ತಾ ಈಗ ಈ ಧ್ಯಾನದ ಸ್ಥಿತಿಯಿಂದ ಹೊರಬರೋಣ. ದೇಹವನ್ನ ಫೀಲ್ ಮಾಡ್ತಾ ಇನ್ನೊಂದು ದೊಡ್ಡ ಉಸಿರನ್ನು ಒಳತೊಂಡು ಉಸಿರನ್ನು ಹೊರಬಿಡ್ತಾ ಎರಡು ಕೈಗಳನ್ನು ಈಗ ಚೆನ್ನಾಗಿ ಉಜ್ಜಿ ಎರಡು ಕೈಗಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕೈಗಳನ್ನ ಕಣ್ಗಳ ಮೇಲೆ ಇಡಿ. ನಿಧಾನವಾಗಿ ಕಣ್ಗಳನ್ನು ಉಜ್ಜಿ ಮುಖವನ್ನು ಸ್ಪರ್ಶ ಮಾಡಿ slowly open your eyes, looking at your palm. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು ತೆಗಿ. So welcome back everybody. ಹೇಗೆ ಅನಿಸ್ತಾ ಇದೆ ಹೇಳಿ. How you all feeling?
ನಿಮ್ಮ ಅನಿಸಿಕೆ ನೀವು ಶೇರ್ ಮಾಡಬಹುದು. ಯಾರು ಶೇರ್ ಮಾಡ್ತೀರಿ? It was a beautiful experience, sir. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಗ್ರೇಟ್, ಥ್ಯಾಂಕ್ ಯು. ಸೊ ಈಗ ಇವತ್ತಿನ ಅನುಭವ ನೀವೇನಾದ್ರು ಹಂಚ್ಬೇಕು ಅಂದ್ರೆ ಅದನ್ನ ಹಂಚ್ಬಹುದು. ಜೊತೆಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಇಲ್ಲಿಂದ ಅನ್ಮ್ಯೂಟ್ ಮಾಡಿದೀನಿ, 1 by 1 ಕೇಳಿ. ಯಾರು ನಿಮ್ಗೆ ಏನಾದ್ರು ಪ್ರಶ್ನೆಗಳಿದೆ, ಮೇನ್ ಆಗಿ ಮಂಡೆಯಿಂದ ರೇಖಿ ಕ್ಲಾಸ್ ನ ಶುರು ಮಾಡ್ತಾ ಇದೀವಿ. ಯಾರಾದ್ರು ರೇಖಿ ಅಟೆಂಡ್ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಪ್ರಶ್ನೆ ಇದೆ ಅಂದ್ರೆ ಕೇಳ್ಬೋದು. ಈಗ ನಾ ಆಸ್ಕ್ ಯು ಕ್ವಶನ್. ರಿಲ್ಯಾಕ್ಸ್ ಫೀಲ್ ಆಗ್ತಿದೆ, ವಂಡರ್ಫುಲ್, ಥ್ಯಾಂಕ್ ಯು ವಾಣಿ. ಸೊ ರಿಲ್ಯಾಕ್ಸಿಂಗ್, ಗ್ರೇಟ್ ಶ್ರುತಿ, ಬ್ಯೂಟಿಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಪದ್ಮ, ಥ್ಯಾಂಕ್ ಯು ಸರ್. ಮೂಲಾಧಾರ ಚಕ್ರ ವೈಬ್ರೆಂಟ್ ಆಯ್ತು, ವಂಡರ್ಫುಲ್, ಗ್ರೇಟ್ ಚನ್ನಗೌಡ, ಥ್ಯಾಂಕ್ ಯು. Your instructions are very beautiful. Thank you, Shruti. Thank you so much. Refreshing and energizing. Okay, relaxed, wonderful. ಸೊ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ರೇಖಿಗೆ ರಿಜಿಸ್ಟರ್ ಮಾಡ್ಬೇಕು ಅಂತಿದ್ದೀರಿ, ಏನಾದ್ರು ಪ್ರಶ್ನೆ ಇದೆ ಅಂದ್ರೆ ಕೇಳ್ಬೋದು. ಏನು ಪ್ರಶ್ನೆ ಇಲ್ಲ ಸರ್, ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಗುಡ್ ಎಕ್ಸ್ಪೀರಿಯನ್ಸ್, ಗ್ರೇಟ್ ಡೇಸಿ. ಇವತ್ತು ಮೆಡಿಟೇಷನ್ ಜೊತೆಗೆ ಒಂದು ಹೀಲಿಂಗ್ ಎನರ್ಜಿ ಕೂಡ ಹರಿಸಿದ್ದೀನಿ. ಸೊ ಡೆಫಿನೆಟ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್, ನೀವು ಯಾವ ಪ್ರಾಬ್ಲಮ್ ಮೇಲೆ ಕೊನೆಯದಾಗಿ ಫೋಕಸ್ ಮಾಡಿರ್ತೀರಿ ಅದರಲ್ಲಿ ಸ್ವಲ್ಪ ಆದ್ರೂ ಕಡಿಮೆ ಆಗಿರುತ್ತೆ. ಅದ್ ಪ್ರಾಬ್ಲಮ್ ಏನೇ ಇರ್ಬೋದು, ದೇಹದಲ್ಲಿ ನೋವು ಇರ್ಬೋದು, ದೇಹದಲ್ಲಿ ಕಾಯಿಲೆ ಇರ್ಬೋದು, ಅಥವಾ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ದೀರಿ ಅದಕ್ಕೆ ರೇಖಿ ಎನರ್ಜಿನ ಹರಿಸಿದ್ದೀನಿ. ಡೆಫಿನೆಟ್ಲಿ ಟು ಸಮ್ ಎಕ್ಸ್ಟೆಂಟ್ ಕೆಲವರಿಗೆ ಪೂರ್ತಿ ಹೀಲ್ ಆಗಿದ್ರು ಕೂಡ ಆಗಿರ್ಬೋದು. ಇನ್ ಕೆಲವರಿಗೆ ಡಿಪೆಂಡಿಂಗ್ ಆನ್ ಕಿ ಅವ್ರು ಎಷ್ಟು ಎನರ್ಜಿನ ರಿಸೀವ್ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಹೀಲಿಂಗ್ ಖಂಡಿತ ಆಗಿರುತ್ತೆ. ಸೊ ಆ ಹೀಲಿಂಗ್ ನ ನೀವೇ ನಿಮಗೆ ನೀವು ರೆಗ್ಯುಲರ್ ಮಾಡ್ಬೋದು. ನೀವೇನಾದ್ರು ಕಲಿಬೇಕು ಅಂದ್ರೆ ಖಂಡಿತ ಆ ಕ್ಲಾಸ್ ನ ಜಾಯಿನ್ ಆಗಿ. ಸೊ ಮಂಡೆಯಿಂದ ಲೆವೆಲ್ 1 and 2 3 ದಿನದ ಕ್ಲಾಸು. ಲೆವೆಲ್ 3 ನೆಕ್ಸ್ಟ್ ಮಂಡೇ ಅಂದ್ರೆ ನೆಕ್ಸ್ಟ್ ವೀಕು ಲೆವೆಲ್ 3 ಕ್ಲಾಸ್ ಇರುತ್ತೆ. ಯಾರ್ಯಾರು ಜಾಯಿನ್ ಆಗಿದ್ದೀರಿ, ಮಂಡೆಯಿಂದ ಮತ್ತೆ 3 ದಿನದ ಯಾತ್ರೆ ಜೊತೆಗೆ ಮಾಡೋಣ. ಯಾರ್ಯಾರು ಇನ್ನೂ ಜಾಯಿನ್ ಆಗಿಲ್ಲ ಖಂಡಿತ ಜಾಯಿನ್ ಆಗಿ, ಯು ಆರ್ ನಾಟ್ ಗೋಯಿಂಗ್ ಟು ರಿಗ್ರೆಟ್. ತುಂಬಾ ಕಡಿಮೆ ಫೀಸ್ ಅಲ್ಲಿ ತುಂಬಾ ಒಳ್ಳೆ ವಿದ್ಯೆನ ಕಲಿತೀರಿ. ಇದನ್ನ ಕಲ್ತಾದ್ಮೇಲೆ ನಿಮ್ಗಷ್ಟೇ ಅಲ್ಲ, ನಿಮ್ಮ ಜೊತೆಗೆ ನಿಮ್ಮ ಮನೆಯವ್ರಿಗೆ ಬೇರೆಯವ್ರಿಗೂ ಕೂಡ ನೀವು ಹೀಲಿಂಗ್ ನ ಮಾಡ್ಬೋದು. ಕೆಲವರು ಏನೋ ಒಂದು ಬೇರೆ ಕೆಲಸನ ಮಾಡ್ತಾ ಇದ್ದು ಒಂದು ಸೈಡ್ ಬಿಸ್ನೆಸ್ ತರ ಅಥವಾ ಸೈಡ್ ಇನ್ಕಮ್ ತರ ಏನಾದ್ರು ಮಾಡ್ಬೇಕು, ಹೀಲಿಂಗ್ ಅಲ್ಲಿ ಆಸಕ್ತಿ ಇದ್ದು ಹೀಲಿಂಗ್ ಮಾಡ್ಬೇಕು, ಹೀಲಿಂಗ್ ಬಗ್ಗೆ ತಿಳ್ಕೊಬೇಕು, ಜೊತೆಗೆ ನನಗಷ್ಟೇ ಅಲ್ಲ ಬೇರೆಯವ್ರು ಕೂಡ ಹೀಲಿಂಗ್ ಮಾಡ್ಬೇಕು, ಈ ಫೀಲ್ಡ್ ಅಲ್ಲಿ ಇಳಿಬೇಕು ಅನ್ನೋರು ಕೂಡ ಈ ರೇಖಿ ಹೀಲಿಂಗ್ ಇಂದ ಶುರು ಮಾಡ್ಬೋದು. ಸೊ ರೇಖಿ ಹೀಲಿಂಗ್ ನ ಕಲ್ತು ನಿಮಗ್ ನೀವು ಹೀಲಿಂಗ್ ಮಾಡಿ ನೀವು ಬೇರೆಯವ್ರಿಗೂ ಕೂಡ ಹೀಲಿಂಗ್ ಮಾಡ್ಬೋದು. ಓಕೆ, ಅದರಿಂದ ನೀವು ಒಂದು ಸೋರ್ಸ್ ಆಫ್ ಇನ್ಕಮ್ ತರನು ಕೂಡ ನಿಮ್ಗೆ ಆಗತ್ತೆ. ಬೇರೆಯವ್ರಿಗೆ ಹೀಲಿಂಗ್ ಮಾಡಿದಾಗ ಅದಕ್ಕೆ ನೀವು ಚಾರ್ಜ್ ಮಾಡ್ತೀರಿ, ಚಾರ್ಜ್ ಮಾಡಿ ಅದರಿಂದ ನಿಮ್ಗೆ ಅರ್ನಿಂಗ್ ಕೂಡ ಆಗುತ್ತೆ. ಸೊ ಒಂದು ಒಳ್ಳೆ ಪ್ರೊಫೆಷನ್ ತರನು ಆಗತ್ತೆ, ಒಂದು ನ್ಯಾಚುರಲ್ ಆಗಿ ಬೇರೆಯವ್ರಿಗೆ ಹೀಲ್ ಮಾಡೋ ತರನು ಆಗತ್ತೆ, ಪುಣ್ಯದ ಕೆಲಸನೂ ಆಗತ್ತೆ. ಜೊತೆಗೆ ಅಫ್ಕೋರ್ಸ್ ನಿಮ್ಮ ನೀಡ್ ಇತ್ತು ಅಂದ್ರೆ ನಿಮ್ಗೆ ಫೈನಾನ್ಷಿಯಲಿ ಕೂಡ ಇದು ಹೆಲ್ಪ್ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಗೂ ಏನಾದ್ರು ಫೈನಾನ್ಷಿಯಲ್ ಬ್ಲಾಕೇಜಸ್ ಇದೆ ಅಂದ್ರೂ ಕೂಡ ಈ ಒಂದು ರೇಖೆಯಿಂದ ಫೈನಾನ್ಷಿಯಲ್ ಬ್ಲಾಕೇಜಸ್ ಗಳನ್ನು ಕೂಡ ಹೀಲ್ ಮಾಡಬಹುದು. ಸೊ ಏನಾದ್ರು ಡೌಟ್ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಎಸ್ ರಮೇಶ್, ಏನಾದ್ರು ಹೇಳ್ಬೇಕಂತಿದ್ದೀರಾ? ನಿಮ್ಮ ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಮಾಡಿ, ಇಲ್ಲಿಂದ ಅನ್ಮ್ಯೂಟ್ ಮಾಡಿದ್ದೀನಿ ಎಲ್ಲಿಗೂ. ಎಸ್ ಹೇಳಿ ಸರ್. ಮೊನ್ನೆ 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 ಮಾತಾಡಿದೆ ನಿಮ್ಮ ಹತ್ರ, ಅದೇ ನಿಮ್ದು ಫೈನಾನ್ಸ್ ಅಲ್ಲೂ ಫುಲ್ ಬ್ಲಾಕ್ ಆಗಿದೆ ಅಂತ. ನಿನ್ನೆ ಮೊನ್ನೆ ಎಲ್ಲ ತುಂಬಾ ಟ್ರೈ ಮಾಡಿದೆ, ಏನೇ ಮಾಡಿದ್ರು ₹1 ಇನ್ಕಮು ಆಗ್ತಾ ಇಲ್ಲ. ನನಗ್ ತುಂಬಾ ಬರ್ಬೇಕಾದ ದುಡ್ಡು ಬೇಜಾನಿದೆ. ಆದ್ರೆ ತಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಬೇಕು, ಒಂದು ½ an hour ನಾನು ನಿಮ್ಮ ಹತ್ರ ಮಾತಾಡ್ಲೇಬೇಕು. ನೀವ್ ಯಾವಾಗ ಕೊಡ್ತೀರಿ? ನೀವು ನೆಕ್ಸ್ಟ್ ವೀಕ್ ಯಾವಾಗ ಬನ್ನಿ, ನಾಳೆ ನಾಡಿದೆ ಒಂದು ವಾಟ್ಸ್ಆಪ್ ಮೆಸೇಜ್ ಡ್ರಾಪ್ ಮಾಡಿರಿ, ನೆಕ್ಸ್ಟ್ ವೀಕ್ ಒಂದು ಟೈಮ್ ಹೇಳ್ತೀನಿ, ಆ ಟೈಮ್ ಬನ್ನಿ ಮೀಟ್ ಮಾಡೋಣ. ಹೌದಾ? ನಂದು ಇಲ್ಲೇ ವಿಜಯನಗರನೇ, RPC ಲೇಔಟ್ ನನ್ ಮನೆ ಇರೋದು. ಓ, ಹತ್ರದಲ್ಲೇ ಇದ್ದೀರಿ, ಸೊ ಬರ್ಬೋದು, ಖಂಡಿತ ಬನ್ನಿ. ಮೋಸ್ಟ್ಲಿ ನಾನು ಮಂಡೇ ಟ್ಯೂಸ್ಡೇ ತನಕ ನಂದು ಶೆಡ್ಯೂಲ್ ಆಗಿದೆ ಅನ್ಕೋತೀನಿ. ಬುಧವಾರದ ಮೇಲೆ ಸಿಗ್ಬೋದು, ನಾನು ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ. ಮೋಸ್ಟ್ಲಿ ಬುಧವಾರ ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಕಳಿಸ್ತೀನಿ, ತಾವು ಕಳಿಸಿರಿ. ನಾನು ಬುಧವಾರದ ಮೇಲೆ ಒಂದು ಟೈಮ್ ಹೇಳ್ತೀನಿ, ಟೈಮ್ ಬನ್ನಿ ಮೀಟ್ ಮಾಡೋಣ, ಒಂದು ಕೌನ್ಸಿಲಿಂಗ್ ಮಾಡೋಣ. ಕೌನ್ಸಿಲಿಂಗ್ ಮಾಡಿದ್ಮೇಲೆ ಮುಂದುವರ್ಸೋಣ. ಆಯ್ತು ಗುರುಜಿ, ಆಯ್ತು ಗುರುಜಿ, ಖಂಡಿತ.
ಸರ್ ನಮಸ್ಕಾರ, ನಾನು ಶಿವಕುಮಾರ್ ಅಂತ ಹೇಳಿ ರಾಮನಗರದಿಂದ ಮಾತಾಡ್ತೀನಿ. ಹಾ ನಮಸ್ಕಾರ ಶಿವಕುಮಾರ್, ಹೇಳಿ. ಹಾ ಸರ್, ಈಗ ನಾನು ಬೇರೆ ಕಡೆ ವೆಹಿಕಲ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ಓಕೆ. 1 and 2 ಕಂಪ್ಲೀಟ್ ಆಗಿದೆ. ಥಿಂಕ್ 3ಗೆ ಬಂದ್ರೆ ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ 3ಗೆ ನೀವು ಇದು ಮಾಡ್ಕೋಬೇಕು, ನಾವು ಜಾಯ್ನ್ ಆಗ್ಬೋದು. ನೀವು ಕೇಳಿದ್ರೆ ಅನ್ಸುತ್ತೆ ಶಿವಕುಮಾರ್, ನನ್ನ ಅಡ್ವೈಸ್ ಏನಂದ್ರೆ, ನೀವು ಎಲ್ಲಿ ಲೆವೆಲ್ 1 and 2 ಕಲ್ತಿದ್ದೀರಿ ಅಲ್ಲೇ ಲೆವೆಲ್ 3 ಕಲ್ತ್ರು ಬೆಟರ್ ಆಕ್ಚುಲಿ. ಯಾಕಂದ್ರೆ ನಾನು ಹೌದಾ? ಅವಾಗ್ಲೇ ಹೇಳ್ದೆ, ಬೇರೆ ಬೇರೆ ಟೀಚರ್ದು ಹೇಳ್ಕೊಡೋ ರೀತಿ ಬೇರೆ ಬೇರೆ ಇರುತ್ತೆ, ಹೌದು ಹೌದು ಎನರ್ಜಿ ಹೌದು, ಸೇಮ್ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀನಿ. Yes. ಹಂಗಾಗಿ ನೀವು ಕನ್ಫ್ಯೂಸ್ ಆಗ್ತೀರಿ. ಲೆವೆಲ್ 3ನು ನೀವು ಎಲ್ಲಿ ಕಲ್ತಿದ್ರಿ ಲೆವೆಲ್ 1 2 ಅಲ್ಲೇನೆ ಕಂಟಿನ್ಯೂ ಮಾಡಿದ್ರೆ ಬೆಸ್ಟ್. ನನ್ನ ಹತ್ರನು Okay. ಕಲಿಬೇಕು ಅಂತಾರೆ, ನೀವು ಖಂಡಿತ ಲೆವೆಲ್ 1 and 2 ಇಂದ ಶುರು ಮಾಡಿ. ನಿಮ್ಗೆ ಒಂದು ಡಬಲ್ ಹಾ. ನಾಲೆಜ್ ತರ ಇರುತ್ತೆ. ಅಲ್ಲಿ ಯಾವ ತರ ಹೇಳ್ಕೊಟ್ರು, Of ಇಲ್ಲಿ ಯಾವ course. ತರ ಹೇಳ್ಕೊಟ್ರು, ಅದನ್ನ ಮಿಕ್ಸ್ಅಪ್ ಮಾಡ್ಕೊಂಡು ನೀವು ನಿಮಗೆ ಮತ್ತೆ ಬೇರೆಯವ್ರಿಗೆ ಹೀಲಿಂಗ್ ಮಾಡ್ಬೋದು. ಜೊತೆಗೆ ಲೆವೆಲ್ 1 ಹಾ. and 2 ಆದ್ಮೇಲೆ ಲೆವೆಲ್ 3 ಬಂದಾಗ ನಿಮ್ಗೆ ಕ್ಲಾರಿಟಿ ಇರುತ್ತೆ, ಮುಂದೆ ಹೋಗೋದು ಈಸಿ ಆಗುತ್ತೆ ನಮ್ಮ ಹತ್ರ. ಎಸ್ ಸರ್, ಅದಕ್ಕೆ ನಾನು ಕ್ಲಾರಿಟಿ ತಗೊಳ್ಳೋಣ ಅಂತೇಳಿ ನಿಮ್ಗೆ Yes. ಕೇಳ್ಕೊಂಡಿದ್ದು. ಎಸ್. ಯಾಕಂತ ಹೇಳಿದ್ರೆ ನೀವು ಹೇಳಿದಂಗೆ ಅಲ್ಲೇ ಅರ್ಧ ಇಲ್ಲೇ ಅರ್ಧ ಆದ್ರೆ ಯಾವ್ದು ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಆಗುತ್ತೆ, ಬೇರೆ ಏನಿಲ್ಲ. ನಾನು ಹೇಳಿದ್ನಲ್ಲ, ಎನರ್ಜಿ ಸೇಮ್ ಇರುತ್ತೆ, ಬಟ್ ಹೇಳ್ಕೊಡೋ ರೀತಿ ಬೇರೆ ಬೇರೆ ಇರುತ್ತೆ. ಸೊ ಹಂಗಾಗಿ ಹೌದೌದು. ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ, ನಾನು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರ್ಬೋದು. ಸೊ ಎರಡು ಕಡೆಯಿಂದ ನೀವು ಕಲ್ತ್ರೆ ನಿಮ್ಗೆ ಬೆನಿಫಿಟ್ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ನಾನೇ 3 ಅದು ಕಡೆಯಿಂದ 1 by ಕಲ್ತಿದ್ದೆ. 1 to 1 ಬೇರೆ ಬೇರೆ. ಈಗ ಅವರು ಅಲ್ಲಿ ಮುಗಿದ ನಂತರ ಇಲ್ಲಿ ನಾನು ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ಅದೊಂಥರ ಇರುತ್ತೆ. ಬಟ್ ಇವಾಗ ಇಲ್ಲಿ 1 and 2 ಮುಗಿಸ್ಕೊಂಡು 3ಗೆ ನಿಮ್ಮ ಹತ್ರ ಬಂದು ತಿರ್ಗಾ 3 ಹೇಗೆ ಅಲ್ಲೋದ್ರೆ ಅದು ಒಂಥರ ನೀವು ಹೇಳಿದ ಹಾಗೆ ಕನ್ಫ್ಯೂಷನ್ ಆಗುತ್ತೆ, ಸರಿನೂ ಹೋಗಲ್ಲ ಅದು. ಅದೇ ನಾನು ಹೇಳಿದ್ದೇನೆ, ಒಂದು ಅವ್ರು ಯಾವಾಗ 3 ಮಾಡ್ತಾರೆ ಅವಾಗ ಅಲ್ಲೇ 3 ಮಾಡಿ, ಇಲ್ಲ ನನ್ನ ಹತ್ರ ಮಾಡ್ಬೇಕು ಅಂದ್ರೆ ಲೆವೆಲ್ 1 and 2 ಇಂದ ಜಾಯ್ನ್ ಆಗಿ ಲೆವೆಲ್ Okay. 3 ಕೂಡ ಇಲ್ಲೇ ಮಾಡಿ. ಜೊತೆಗೆ ಅವ್ರು ಯಾವಾಗ ಲೆವೆಲ್ 3 ಮಾಡ್ತಾರೆ ಅವಾಗ ಮತ್ತೆ ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಲೆಫ್ಟ್ ಟು ಯು, ನಿಮ್ಗೆ ಬಿಟ್ಟು. ನಿಮ್ಗೆ ಮಾಡ್ಬೇಕು ಅಂತ ಅನ್ಸಿದ್ರೆ Okay. ಖಂಡಿತ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಗ್ರೇಟ್. ಆಮೇಲೆ ತಾವು ಈವ್ನಿಂಗ್ ಮುಂಚೆ ಒಂದು ಹಿಮಾಲಯದ ಒಂದು ಕತೆ ಹೇಳಿದ್ರಿ. ಆ ಟೈಮಲ್ಲಿ ಟೋಟಲ್ ಆಗಿ ವಾಯ್ಸ್ ಬ್ರೇಕ್ ಆಗಿತ್ತು. ಬಹುಶಃ ಅದು ನನಗ್ ಮಾತ್ರ ಬ್ರೇಕ್ ಆಗಿತ್ತು ಅಥವಾ ಎಲ್ರಿಗೂ ಬ್ರೇಕ್ ಆಗಿತ್ತು ನನಗೆ ಗೊತ್ತಿಲ್ಲ. ಆ ಕತೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಫೈನಲ್ ಆಗಿ ಪ್ರಾಣಶಕ್ತಿಗೆ ಬಂತದು, ಅಲ್ಲಿಂದ ವಾಯ್ಸ್ ಸರಿಯಾಗಿ ಬಂತು. ಎಲ್ರಿಗೂ ಹಾಗೆ ಇದೆ ಅಂತ ಆದ್ರೆ ಓಕೆ, ಇಲ್ಲ, ಇನ್ನೊಂದ್ಸಲ ನೀವು ರಿಪೀಟ್ ಮಾಡ್ಬೋದು. ನಿಮಗ್ ನನಗ್ ಮಾತ್ರ ಆಗಿದೆ. ಬ್ರೇಕ್ ಆಗಿರ್ಬೇಕು ಅನ್ಕೋತೀನಿ. ಯಾಕಂದ್ರೆ ಎಲ್ರಿಗೂ ಬ್ರೇಕ್ ಆಗಿದ್ರೆ ಜನ ಹಾಕಿರೋರು ಚಾಟ್ ಬಾಕ್ಸ್ ಅಲ್ಲಿ, ಯಾರ್ದು ಇಲ್ಲ ಬಂದಿಲ್ಲ ಆಗ್ಲಿ actually. ಬಹುಶಃ ಯಾರು ಹೇಳ್ತಿಲ್ಲ ಅನ್ಕೋತೀನಿ ನಾನು. ಇನ್ ಕೇಸ್ ಆಗಿದ್ರು ಕೂಡ ತೊಂದ್ರೆ ಇಲ್ಲ, ನನ್ಗೆ ಅಭ್ಯಂತರ ಇಲ್ಲ. ಇನ್ನೊಂದ್ಸಲ ನಿಮ್ಮ ಹತ್ರ ಪರ್ಸನಲ್ ಆಗಿ ನಾನು ಫೋನ್ ಮಾಡಿ ಬೇಕಾದ್ರೆ ಆ ಕಥೆನ ನಾನು ಇನ್ನೊಂದ್ಸಲ ರಿಪೀಟ್ ಹೇಳ್ತೀನಿ ನಾನು. ಅಲ್ಲ, ಇದನ್ನ ಸದ್ಯವಾದ ರೆಕಾರ್ಡಿಂಗ್ ಯೂಟ್ಯೂಬ್ ಹಾಕ್ತೀನಿ, ಮತ್ತೆ ನೋಡಿದ್ರೆ ಆಯ್ತು. ಎಸ್ ಅದ್ರದ್ದೇನ್ ಸರ್, ಚಿಂತೆ ಬೇಡ. ಆಗ್ಬೋದು, ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಲ್ಲ ಫ್ರೀ ಕ್ಲಾಸಸ್ ಎಲ್ಲಾನು ಆಲ್ಮೋಸ್ಟ್ ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಹಾಕಿರ್ತೀನಿ. ನಿಮ್ಗೆ ಕ್ಲಾಸ್ ಆದ್ಮೇಲೂ ಕೂಡ ನಿಮ್ಗೆ ಸಿಗತ್ತೆ. ಸೊ ಯೂಟ್ಯೂಬ್ ಅಲ್ಲಿ ನೋಡಿ. ಯೂಟ್ಯೂಬ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ಕತೆ ಎಲ್ಲಿ ಬೈದ್ವೆ, ಎಲ್ರಿಗೂ ಕೇಳಿಸುತ್ತಾ? ಯಾರಿಗಾದ್ರೂ ವಾಯ್ಸ್ ಕಟ್ ಆಯ್ತಾ ಮಧ್ಯದಲ್ಲಿ? ಡೇಸಿ ಕಟ್ ಆಯ್ತಾ ವಾಯ್ಸ್? ಇಲ್ಲ ಅಲ್ಲ? ಸರ್, ಕಟ್ ಆಗ್ಲಿಲ್ಲ. ಹಾ. ಸೊ ಹಂಗಾದ್ರೆ, ಯಾಕಂದ್ರೆ ಕಟ್ ಆಗಿದ್ರೆ ಅಟ್ಲೀಸ್ಟ್ ಇಷ್ಟು ಜನರಲ್ಲಿ ಒಬ್ರಾದ್ರೂ ಹೇಳಿರೋರು. ಸೊ ನಿಮ್ಗೆ ಮಾತ್ರ ಆಗಿತ್ತು. ಎನಿವೆ ಇರ್ಲಿ, ನೋ ಪ್ರಾಬ್ಲಮ್. ಆ ನೆಟ್ವರ್ಕ್ ಇಶ್ಯೂ ಇಂದ ಕೆಲವೊಂದ್ಸತಿ ಆಗತ್ತೆ. ಸೊ ರೆಕಾರ್ಡಿಂಗ್ ಸಿಗತ್ತೆ ನಿಮ್ಗೆ. ಎಸ್ ಡೇಸಿ ಹೇಳಿ, ಏನೋ ಪ್ರಶ್ನೆ ಇತ್ತಾ ನಿಮ್ಗೆ? ಗುರುಗಳೇ, ಅದೇ ನಾನು ಹೇಳ್ಬೇಕು ಅಂತ ಇದ್ದೇನೆ. ಫೀಸ್ ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗಿಂತ ನಿಮ್ಮ ಹತ್ರ ತುಂಬಾ ಕಮ್ಮಿ ಗುರುಗಳೇ. ನಾನೇ ಪೇ ಮಾಡಿದೀನಿ ಬರೀ ಫಸ್ಟ್ ಲೆವೆಲ್ಗೆ 10,000, ಸೆಕೆಂಡ್ ಲೆವೆಲ್ಗೆ 15,000 ಕೇಳಿದ್ರು. ಎಸ್. ಫಸ್ಟ್ ಅಲ್ಲಿ ನಿಮ್ಮ ಇದಕ್ಕೆ ಮತ್ತೆ ನಾನು ಫಸ್ಟ್ ಇಂದಾನೆ ಜಾಯ್ನ್ ಆಗಿದ್ದು. ಆಯ್ತಾ, ಮತ್ತೆ ಥರ್ಡ್ ಲೆವೆಲ್ಗೆ ಅವರು ಲೆವೆಲ್ 1 ಮಾಡೋದ್ರಲ್ಲಿ ನನ್ನ ಹತ್ರ ಲೆವೆಲ್ 3 ತನಕ ಮುಗಿದೋಗುತ್ತೆ. ಜೊತೆಗೆ ಹೌದು. ಅಫ್ಕೋರ್ಸ್ ನೀವು ಕಂಪೇರ್ ಮಾಡಿ, ಕೆಲವ್ರು ನನಗೆ ಗೊತ್ತಿಲ್ಲ, ಇನ್ನು ಮಿಕ್ಕುತ್ತೆ. ಇನ್ನು ಮಿಕ್ಕತ್ತೆ. ಎಷ್ಟ್ ಇನ್ನೇನ್ ಹೇಳ್ಬೇಕಂತಿದ್ದೀರಿ ಡೇಸಿ? ಅಂದ್ರೆ ಅದಲ್ದೆ ಲೈಕ್ ಹೇಳ್ಕೊಡೋ ರೀತಿ ಆಗ್ಲಿ ಅಥವಾ ಇದೇನ್ ಹೇಳ್ಕೊಡ್ತೀನಿ ಕಂಟೆಂಟು, ಅದು ಏನಾದ್ರು ಹೆಚ್ಚು ಕಮ್ಮಿ ಇದೆಯಾ? ನಿಮ್ದು ಕಂಟೆಂಟ್ ನೀವು ಹೇಳ್ಕೊಡೋ ರೀತಿ ತುಂಬಾ ಇದೆ ಗುರುಗಳೇ. ಯಾಕಂದ್ರೆ ಅವ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಗೆ ಅವ್ರನ್ನ ಈಕ್ವಲ್ ಮಾಡಕ್ಕಾಗಲ್ಲ ನನ್ಗೆ. ನಾನು ಫಸ್ಟ್ ಲೆವೆಲ್ 1 ಕಲ್ತಿದ್ದವ್ರ ಹತ್ರ. ಅವರು ಜಸ್ಟ್ ಒಂದು 4 to 5 months ಗೆನೆ ಅವ್ರು ಅಷ್ಟೊಂದು ಫೀಸ್ ಸ್ಟಾರ್ಟ್ ಮಾಡಿ, ಬಟ್ ನಿಮ್ ಲೆವೆಲ್ಗೆ ಅವ್ರು ಹೇಳ್ಕೊಡ್ತಾ ಇರ್ಲಿಲ್ಲ. ಓಕೆ, ಅದೊಂದು. ಮತ್ತೆ ನಾನು ನಿಮ್ಮ ಹತ್ರ ರೇಖಿ ಕಲ್ತ ಮೇಲೆ ನಮ್ ತಂದೆಗೆ ನಾನು ಹೀಲ್ ಮಾಡಿದೆ. ಅವ್ರಿಗೆ ವೀಸಿಂಗ್ ಎಷ್ಟು ಇತ್ತು ಅಂತಂದ್ರೆ, ಪಕ್ಕದ ರೂಮಲ್ಲಿ ಅವ್ರು ಇದ್ರೆ ನಮ್ಗೆ ಕೇಳಿಸೋದು. ಅವ್ರು ನಡಿಬೇಕಾದ್ರೆ ವೀಸಿಂಗ್ ಎಲ್ಲ ತುಂಬಾ ಇರ್ತಾ ಇತ್ತು. ಆಯ್ತಾ, ನಮ್ ಹಸ್ಬೆಂಡ್ ಕೂಡ ಹೇಳೋರು, ಏನ್ ಅಷ್ಟೊಂದು ವೀಸಿಂಗ್ ಇದೆ ಅಂತ. ಆಮೇಲೆ ನಾನೇ ನಾನೇ ವಾಲಂಟಿಯರ್ ಆಗಿ, ಹೇಗೆ ತಂದೆ ಅಲ್ವಾ, ಅವ್ರದ್ದು ಪರ್ಮಿಷನ್ ಏನ್ ಬೇಕಾಗಿಲ್ಲ ಅಲ್ಲ. ಅದು ಮತ್ತೆ ಅವ್ರಿಗೆ ಕಾಲು ನೋವಿತ್ತು. ಕಾಲು ಒಂಥರ ಆನೆ ಕಾಲ್ ತರ ಊದ್ಕೊಂಡಿತ್ತು, ಇಷ್ಟಿಷ್ಟಪ್ಪ.
ಅದೆರಡಕ್ಕೂ ಸೇರಿ ನಾನು ಹೀಲ್ ಮಾಡಿದೆ ಗುರುಗಳೇ. ಆಲ್ಮೋಸ್ಟ್ 1 ಮಂತ್ ಮಾಡಿದ್ದೇನೆ. ಇವಾಗ ಅವ್ರೆಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ ಅವ್ರಿಗೆ ವೀಸಿಂಗು ಇಲ್ಲ, ಕಾಲ್ ನೋವು ಇಲ್ಲ, ಕಾಲು ಊದ್ಕೊಂಡಿದ್ದು ಕಮ್ಮಿ ಆಗಿದೆ. ವಂಡರ್ಫುಲ್ ವಂಡರ್ಫುಲ್, ಅದೊಂದು ನಂಗೆ ತುಂಬಾ ಖುಷಿ ಆಯ್ತು. ಗ್ರೇಟ್. 1 ಮಂತ್ ಹೀಲ್ ಮಾಡಿದೆ ಅವ್ರಿಗೆ. ಹ್ಮ್ ಹ್ಮ್ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಿದ್ರು ನಿಜವಾಗ್ಲೂ ಅವ್ರಿಗೆ ವೀಸಿಂಗ್ ಇಲ್ವಾ ಅಂತ. ಆಮೇಲೆ ನೆಕ್ಸ್ಟ್ ಅವರು ಬಂದಾಗ ಊರಿಗೆ ಅವರು ನೋಡ್ಬಿಟ್ಟು ಏನ್ ಇಷ್ಟೊಂದು ಮಿರಾಕಲ್ಲ ಅಂತ, ಆ ಲೆವೆಲ್ಗೆ ಅವ್ರಿಗೆ ಹೀಲ್ ಆಯ್ತು. ವಂಡರ್ಫುಲ್ ವಂಡರ್ಫುಲ್, ಅದ್ರಲ್ಲಿ ನಿಮ್ಮ ಹತ್ರ ಹೇಳ್ಬೇಕು ಅನ್ಕೊಂಡೆ, ಇದು ಒಂದು ಪ್ಲಾಟ್ಫಾರ್ಮ್ ಸಿಕ್ತು ನನ್ಗೆ. ಗ್ರೇಟ್. ಥ್ಯಾಂಕ್ ಯು ದೇಜಿ ಫಾರ್ ಯುವರ್ ಫೀಡ್ಬ್ಯಾಕ್ ಫಸ್ಟ್ ಆಫ್ ಆಲ್. ಸೊ ನೀವು ಹೀಲ್ ಮಾಡಿದಿರಿ, ಡೆಫಿನೆಟ್ಲಿ ಈ ರೇಖಿ ಹೀಲಿಂಗ್ ಏನಿದೆ ಇಟ್ಸ್ ಅ ಮಿರಾಕ್ಯುಲಸ್ ಹೀಲಿಂಗ್ ಮೊಡಾಲಿಟಿ. ಈಸಿ ಆಗಿದೆ, ಸಿಂಪಲ್ ಆಗಿದೆ, ಪ್ಲಸ್ ನಾನು ಹೇಳ್ಕೊಡೋ ರೀತಿನೂ ಸಿಂಪಲ್ ಆಗಿದೆ. ಪ್ಲಸ್ ನಿಮ್ಮ ಫೀಡ್ಬ್ಯಾಕ್ ಏನಿತ್ತು, ಬೇರೆಯವರು ಏನು ಒಂದು ಲೆವೆಲ್ 1ಗೆ ಅಷ್ಟು ಚಾರ್ಜ್ ಮಾಡಿ ನೀವ್ ಹೇಳೋ ತರ ಅಷ್ಟು ಹೇಳ್ಕೊಡಲ್ಲ ಅಂತ ನೀವ್ ಹೇಳಿದ್ರಿ. ಈ ತರ ಸಾಕಷ್ಟು ಜನ ನನ್ಗೆ ಹೇಳ್ತಾರೆ ಕಿ ಸರ್ ನೀವು ಇಷ್ಟು ಕಂಟೆಂಟ್ ಕೊಡ್ತೀರಿ, ಇಷ್ಟು ಹೇಳ್ಕೊಡ್ತೀರಿ, ಹೌದು. ನಾನು ಎಷ್ಟು ಕಂಟೆಂಟ್ ಕೊಡ್ತೀನಿ ಅದರ ಒಂದು 5-10% ಕೂಡ ಕೊಡಲ್ಲ, ಅಂಡ್ ನಮ್ಗಿಂತ ಜಾಸ್ತಿ ಚಾರ್ಜ್ ಮಾಡ್ತಿದ್ದಾರೆ. ಇರ್ಲಿ, ಅವ್ರು ಚಾರ್ಜ್ ಮಾಡೋ ಗುರುಗಳೇ, ತಪ್ಪು ನೀವು ಸರಿ ಅಂತ ನಾನು ಲೆವೆಲ್ ಹೇಳ್ತಿಲ್ಲ. 1 and 2ಗೆ 3 days ತಗೊಂಡ್ರ, ಅವ್ರು ನನ್ಗೆ ಲೆವೆಲ್ 1ಗೆ half an hour ಅಲ್ಲಿ ಮುಗಿಸಿದ್ರು. ಎಸ್. ಹ್ಮ್. ಸೊ ನಾನು ಅದೇ ಹೇಳಿದ್ದು, ಅಷ್ಟು ನಾನು ಅಷ್ಟು ಡಿಟೇಲ್ಡ್ ಆಗಿ ಯಾಕಾದ್ರೆ ಹಿಂದೆ ಇರುವಂತ ಸೈನ್ಸ್ ನ ಹೇಳ್ತೀನಿ ಅಂದ್ರೆ ಜನರಿಗೆ ನಂಬಿಕೆ ಬರ್ಲಿ, ನಂಬಿಕೊಂಡು ನೀವು ಮಾಡಿದಾಗ ಅದರ ಪವರೇ ಬೇರೆ ಇರುತ್ತೆ. ಸೊ ಆ ಉದ್ದೇಶದಿಂದ ನಾನೆಲ್ಲಾನು ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಡಿಟೇಲ್ಡ್ ಆಗಿ ಹೋಗ್ತೀನಿ. ಹೇಗಿದು ಕೆಲಸ ಮಾಡುತ್ತೆ ಅನ್ನೋದು, ನಮ್ಮ ಸಿಸ್ಟಮ್ ಹೇಗ್ ಕೆಲಸ ಮಾಡ್ತಾ ಇದೆ, ಆ ಸಿಸ್ಟಮ್ ಅಲ್ಲಿ ಇವೆಲ್ಲ ಹೇಗ್ ಫಿಟ್ ಆಗ್ತವೆ, ಅದೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ನಮ್ಗೆ ನಂಬಿಕೆ ಬರುತ್ತೆ ಅಲ್ವಾ. ಸೊ ಅವಾಗ ನೀವು ನಂಬ್ಕೊಂಡು ಮಾಡಿದಾಗ ಅದರ ರಿಸಲ್ಟೇ ಬೇರೆ ಇರುತ್ತೆ. ಜೊತೆಗೆ ಡೇಸಿ ಹೇಳಿರ್ತಾರೆ, ಡೇಸಿ ಅಷ್ಟೆಲ್ಲ ಸುಮಾರು ಜನ ನನಗೆ ಹೇಳ್ತಾರೆ ಕಿ ಬೇರೆ ಕಡೆ ಕಂಟೆಂಟು ಕಮ್ಮಿ ಕೊಡ್ತಾರೆ ಅಂಡ್ ಫೀಸು ಜಾಸ್ತಿ ಇರುತ್ತೆ. ಸೊ ದೇರ್ ಇಸ್ ನೋ, ಅವ್ರು ತಪ್ಪು ಮಾಡ್ತಿದಾರೆ ಸರಿ ಮಾಡ್ತಿದಾರೆ ಅಂತಲ್ಲ, ಅವ್ರದ್ದೇನಿದೆ ಅವ್ರ ತಕ್ಕಂತ ಅವ್ರು ಮಾಡ್ತಿದ್ದಾರೆ, ದಟ್ಸ್ ಫೈನ್. ಬಟ್ ನಾನು ಹೇಳೋದೇನಂದ್ರೆ ಕಡಿಮೆದ್ರಲ್ಲಿ ಒಳ್ಳೆ ಕ್ವಾಲಿಟಿದು ಏನೋ ಒಂದು ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇದೆ, ನಂತರ ಪರ್ಚೇಸ್ ಮಾಡಿ ಅಷ್ಟೇ. ಓಕೆ, ಇವಾಗ ಮತ್ತೆ ನನ್ನ ಬ್ರದರ್ಗೆ ಥ್ಯಾಂಕ್ ಯು. ಹೀಲಿಂಗ್ ಕೊಡ್ಬೇಕು ಅಂತ ಇದ್ದೀನಿ. ಅವ್ರಿಗೆ ಸ್ವಲ್ಪ ಫಿಟ್ಸ್ ಎಲ್ಲ ತುಂಬಾ ವರ್ಷಗಳಿಂದ ಇತ್ತು, ಮತ್ತೆ ಅದೇ ತರ ಒಂಥರ ಮೆಂಟಲಿ ಅವ್ನ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರ್ತಾನೆ. ಸೊ ಇವಾಗ ಅವನ್ಗೆ ನಾನು ಚಾಲೆ ಇದಾಗಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೀನಿ ಗುರುಗಳೇ ಇವತ್ತಿಂದ. ನೋಡ್ಬೇಕು, 1 ಮಂತ್ ಆದ್ಮೇಲೆ ನಾನು ಹೇಳ್ತೀನಿ. ಎಸ್, ಖಂಡಿತ ಐ ವಿಲ್ ಬಿ ವೇಟಿಂಗ್ ಫಾರ್ ದಟ್ ಡೇ. ನನ್ಗೆ ನಿಮ್ಮ ಆಶೀರ್ವಾದ ಬೇಕು ಅದಕ್ಕೆ. ಮೈ ಬ್ಲೆಸಿಂಗ್ಸ್ ಆಲ್ವೇಸ್ ವಿತ್ ಆಲ್ ದ ಹೀಲರ್ಸ್. ಸೊ ಚೆನ್ನಾಗಿ ಹೀಲ್ you. ಮಾಡಿ, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. Thank ಥ್ಯಾಂಕ್ ಯು ಸೊ ಮಚ್. ಎಸ್, ಸೊ ಡೇಸಿ ಅವರು ಐ ಥಿಂಕ್ ಲಾಸ್ಟ್ ಟೈಮ್ ನಾವು ಮಾಡಿದಾಗ 3 ಲೆವೆಲ್ ಮಾಡಿದ್ದಾರೆ. ಅಂಡ್ ಕ್ಯಾನ್ ಯು ಸಿ ದ ಮಿರಾಕಲ್ ಹ್ಯಾಪ್ನಿಂಗ್ ರಿಸಲ್ಟ್. 1 ತಿಂಗಳು ರೆಗ್ಯುಲರ್ ಆಗಿ ಹೀಲಿಂಗ್ ಮಾಡಿದ್ರು. 1 ತಿಂಗಳು ರೆಗ್ಯುಲರ್ ಆಗಿ ಹೀಲಿಂಗ್ ಮಾಡಿ ಅಷ್ಟು ವೀಸಿಂಗ್ ಪ್ರಾಬ್ಲಮ್ ಇದ್ದಿದ್ದು ಹೀಲ್ ಆಯ್ತು, ಕಾಲ್ ನೋವು ಕೂಡ ಹೀಲ್ ಆಯ್ತು. ಇದರಿಂದ ಬೆಟರ್ ಇನ್ನೇನ್ ರಿಸಲ್ಟ್ ಕೊಡ್ಬೋದು ನಾವು. ಸೊ ಅವ್ರಿಗೆ ಇಷ್ಟೇ ಪ್ಯಾಂಟ್ ಅಲ್ಲ. ಹಾಕ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಗುರುಗಳೇ. ಅಂದ್ರೆ ಅಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿತ್ತು 2 ಕಾಲುನು. ಓ ಪ್ಯಾಂಟ್ ಹಾಕ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಎಸ್. ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಫಸ್ಟ್ ಟೈಮ್ಗೆ ಏನೂ ಆಗ್ಲಿಲ್ಲ. ಸೆಕೆಂಡ್ ಟೈಮ್ಗೆ ಮತ್ತೆ ನಾನೇ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ಅವ್ರಿಗೆ. ಎಸ್. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ನಾವು ರೇಖಿ ಹೀಲಿಂಗ್ ಮಾಡಿದಾಗ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ವಂಡರ್ಫುಲ್ ಡೇಸಿ, ಥ್ಯಾಂಕ್ ಯು ಸೋ ಮಚ್. ಎಸ್ ಶ್ರುತಿ, ದಿಸ್ ರಿಯಲಿ ಲೈಕ್ ಮ್ಯಾಜಿಕ್. ಅಂಡ್ ಈ ತರ ಮ್ಯಾಜಿಕ್ ಸಾಕಷ್ಟು ಆಗಿದೆ. ಐ ಮೈ ಸೆಲ್ಫ್ ಹ್ಯಾವ್ ಹೀಲ್ಡ್ ಮೆನಿ ಪೀಪಲ್. ಎಷ್ಟೋ ಜನರಿಗೆ ನಾನು ಹೇಳಿದ್ನಲ್ಲ, ಡೆಡ್ಲಿ ಡಿಸೀಸ್ ಲೈಕ್ ಕ್ಯಾನ್ಸರ್ ಪೇಷಂಟ್ಗೂ ಕೂಡ ನಾವು ಹೀಲಿಂಗ್ ಮಾಡಿದಾಗ ಆ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಅವ್ರು ಕೀಮೋ ತಗೊಳ್ತಾ ಇರುವಾಗ ಸಾಕಷ್ಟು ಸೈಡ್ ಎಫೆಕ್ಟ್ ಇರುತ್ತೆ, ಸಾಕಷ್ಟು ಪೇನ್ಸ್ ಇರುತ್ತೆ ಅವ್ರಿಗೆ. ಅದ್ರ ಜೊತೆಗೆ ನಾವು ಹೀಲಿಂಗ್ ಮಾಡಿದಾಗ ಅವ್ರ ಸೈಡ್ ಎಫೆಕ್ಟ್ ಅಲ್ಲಿ ಸುಮಾರು ಕಡಿಮೆ ಆಗಿದೆ, ಜೊತೆಗೆ ಕಂಪ್ಲೀಟ್ ಆಗಿ ಹೀಲ್ ಆಗಿದ್ದಾರೆ, ವಾಸಿಯಾಗಿದ್ದಾರೆ. ಅಫ್ಕೋರ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಇತ್ತು, ಅದ್ರ ಜೊತೆಗೆ ನಾವು ಹೀಲಿಂಗ್ ಮಾಡಿದಾಗ ಹೀಲಿಂಗು ಫಾಸ್ಟ್ ಆಯ್ತು, ಸೈಡ್ ಎಫೆಕ್ಟ್ ಕೂಡ ಕಡಿಮೆ ಆಯ್ತು, ಅಂಡ್ ದ ಪೇಷಂಟ್ಸ್ ಆರ್ ಫೀಲಿಂಗ್ ಬೆಟರ್. ಸೊ ಅದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು? ಯಾಕಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ದಿಸ್ ನಾಟ್ ಸಬ್ಸ್ಟಿಟ್ಯೂಟ್, ಇದು ಸಬ್ಸ್ಟಿಟ್ಯೂಟ್ ಅಲ್ಲ. ಮೆಡಿಕಲ್ ಟ್ರೀಟ್ಮೆಂಟ್ ನಿಲ್ಸಿ ಇದನ್ನ ಮಾಡಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಈ ಹೀಲಿಂಗ್ ನ ಮಾಡಿ. ಅದಲ್ಲದೆ ಮೆಡಿಕಲ್ ಕಂಡೀಷನ್ಸ್ ಇಲ್ದಿರುವಂತ ಸಾಕಷ್ಟು ತೊಂದರೆಗಳು, ಸಾಕಷ್ಟು ಕಾಯಿಲೆಗಳೇನಿದಾವೆ, ಅದಕ್ಕೆಲ್ಲ ನಾವು ಈ ಹೀಲಿಂಗ್ ಇಂದ 100% ಹೀಲ್ ಮಾಡ್ಬೋದು. ಈಗ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್ ನಮ್ಗೆ ಹೆಲ್ಪ್ ಮಾಡೋದಿಲ್ಲ. ಸುಮ್ಮನೆ ಏನೋ ಬೇಜಾರಾಗ್ತಿದೆ, ಅದಕ್ಕೆ ಯಾವುದೇ ರೀತಿ ಮೆಡಿಕಲ್ ಟ್ರೀಟ್ಮೆಂಟ್ ಹೀಲ್ ಮಾಡೋದಿಲ್ಲ. ಫೈನಾನ್ಷಿಯಲ್ ಬ್ಲಾಕೇಜಸ್ ಇದೆ, ಅದಕ್ಕೆ ಯಾವುದೇ ರೀತಿ ಮೆಡಿಕಲ್ ಟ್ರೀಟ್ಮೆಂಟ್ ನಾವು ಮಾಡ್ಸಕ್ ಆಗೋದಿಲ್ಲ. ಸೊ ಅಂತ ಎಲ್ಲ ಪ್ರಾಬ್ಲಮ್ಗಳಿಗೆ ನಾವು ಖಂಡಿತ ರೇಖೆಯಿಂದ ನಾವು ತುಂಬಾ ಬೆಟರ್ ರಿಸಲ್ಟ್ ನ ಕೊಡ್ಬೋದು. ಬಟ್ ರೆಗ್ಯುಲರ್ ಆಗಿ ಮಾಡ್ಬೇಕು, ಪೇಷನ್ಸ್ ಇಟ್ಕೊಂಡು ರೆಗ್ಯುಲರ್ ಆಗಿ ಹೀಲಿಂಗ್ ಮಾಡ್ಬೇಕು.
ಗ್ರೇಟ್ ಎವ್ರಿಬಡಿ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಯಾರಿಗಾದ್ರೂ ಏನೋ ಡೌಟ್ ಇದೆಯಾ? ಇನ್ನೇನ ಕೇಳ್ಬೇಕು ಅಂತಿದ್ದೀರಾ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಇಲ್ಲ ಅಂದ್ರೆ ಇವತ್ತು ಅಪ್ಡೇಟ್ ತಗೊಳ್ಳೋಣ. ಮಂಡೆಯಿಂದ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಮಂಡೆಯಿಂದ ಲೆವೆಲ್ 1 and 2 ಶುರು ಮಾಡ್ತಾ ಇದೀವಿ. 3 ದಿನದ ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ 3 ಬಂದು ನೆಕ್ಸ್ಟ್ ಮಂಡೇ, ಒಂದು ವಾರ ನಂತರ, ಅದು ಕೂಡ 3 ದಿನದ ಕ್ಲಾಸ್ ಇರುತ್ತೆ. ಲೆವೆಲ್ 1 and 2 ಅಲ್ಲಿ ನಿಮಗೆ ನೀವು ಹೀಲ್ ಮಾಡೋದು ಮತ್ತೆ ಬೇರೆಯವ್ರು ಹೀಲ್ ಮಾಡೋದು ಕಲಿತೀರಿ. ಜೊತೆಗೆ ಲೆವೆಲ್ 3 ಅಲ್ಲಿ ಅಡ್ವಾನ್ಸ್ ಲೆವೆಲ್ ಟೆಕ್ನಿಕ್ ಗಳನ್ನು ಕೂಡ ಕಲಿತೀರಿ. ಅದರ ಜೊತೆಗೆ ಈ ನಿಮ್ಮಲ್ಲಿ ಕೆಲವರು ಕೇಳಿರ್ತೀರಿ, ಕೆಲವರು ಅನುಭವ ಕೂಡ ಮಾಡಿರ್ತೀರಿ. ಈ ಬ್ಲಾಕ್ ಮ್ಯಾಜಿಕ್, ಮಾಟ ಮಂತ್ರ, ಈ ತರದ ಕೆಲವೊಂದು ವಿಷಯಗಳು ಏನಿದ್ದಾವೆ, ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ, ಇದ್ರ ಹಿಂದೆ ಇರುವಂತ ಸೈನ್ಸ್ ಏನು, ನಿಜವಾಗ್ಲೂ ಇದು ಕೆಲಸ ಮಾಡುತ್ತಾ ಇದ್ರಲ್ಲಿ, ಅಥವಾ ಇದರಲ್ಲಿ ಬೇರೆನೋ ಸಾಧ್ಯತೆ ಇದೆಯಾ, ಇದನ್ನೆಲ್ಲ ಇನ್ ಡಿಟೇಲ್ ನಾವು ಲೆವೆಲ್ 3 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ತರದ ಏನೋ ಪ್ರಾಬ್ಲಮ್ ಇದೆ ಅದನ್ನು ಕೂಡ ನೀವು ರೇಖೆಯಿಂದ ಅಡ್ರೆಸ್ ಮಾಡಬಹುದು. ಜೊತೆಗೆ ಅದ್ರ ಹಿಂದೆ ಇರುವಂತ ಸೈನ್ಸ್, ಅದ್ರ ಹಿಂದೆ ಇರುವಂತ ಸತ್ಯತೆ ಏನಿದೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋತೀವಿ. ಓಕೆ, ಸೊ ಹಾಗಾಗಿ ಈ ಒಂದು ರೇಖೆನ ನೀವು ಖಂಡಿತ ನಮ್ಮ ಹತ್ರ ಕಲೀರಿ. ಅಂಡ್ ಆಸ್ ಐ ಟೋಲ್ಡ್ ಯು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ. ನಮ್ಮ ಹತ್ರ ರಿಪಿಟೇಷನ್ ಫ್ರೀ ಇರುತ್ತೆ. ಒಂದ್ಸತಿ ನೀವು ಅಟೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಇವತ್ತೇ ರಿಪೀಟ್ ಆದಾಗ, ಆನ್ಲೈನ್ ಮಾಡಿದ್ರೆ ಅಂದ್ರೆ ಆನ್ಲೈನ್ ರಿಪಿಟೇಷನ್ ಫ್ರೀ ಇರುತ್ತೆ. ಆಫ್ಲೈನ್ ಮಾಡ್ತೀರಾ ಅಂತಂದಾಗ ಆಫ್ಲೈನ್ ನಾವು ಯಾವತ್ತಾದ್ರೂ ಮಾಡಿದ್ರೆ, ಸಾಮಾನ್ಯವಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಆಫ್ಲೈನ್ ಮಾಡೋದಿಲ್ಲ. ನನ್ನ ಕ್ಲಾಸಸ್ಗಳನ್ನು ಬೇರೆ ಬೇರೆ ಸಂಸ್ಥೆಯವರು ಆರ್ಗನೈಸ್ ಮಾಡ್ತಾರೆ. ಸೊ ಅವಾಗ ಅಲ್ಲಿ ನೀವೇನಾದ್ರು ಬಂದು ಆಫ್ಲೈನ್ ಮಾಡಬೇಕು ಅಂತಿದ್ರೆ, ನನ್ನ ಹತ್ರ ಆನ್ಲೈನ್ ಮಾಡಿದ್ದು ಅಲ್ಲಿ ಆಫ್ಲೈನ್ ಮಾಡ್ಬೇಕು ಅಂತಿದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಆ ಫೀಸ್ನು ಕೂಡ ನಾನು ಅರ್ಧ ಮಾಡಿಸ್ಬೋದು, ಮೊದಲನೇದು. ಎರಡನೇದು, ನಮ್ಮ ಸಂಸ್ಥೆ ಕಡೆಯಿಂದ ಆಫ್ಲೈನ್ ಯಾವತ್ತಾದ್ರೂ ಆಯ್ತು ಅಂದ್ರೆ ನಾವು ಎಲ್ಲಿ ಮಾಡ್ತೀವಿ ಆ ಜಾಗದ ಕಾಸ್ಟ್ ಏನಿದೆ ಅದನ್ನ ಮಾತ್ರ ನಾವು ಚಾರ್ಜ್ ಮಾಡಿ. ಫಾರ್ ಎಕ್ಸಾಂಪಲ್, ಕೆಲವೊಂದ್ಸತಿ ಹೋಟೆಲ್ ಮಾಡ್ತೀವಿ. ಸೊ ಹೋಟ್ಲಲ್ಲಿ ಊಟದ ಖರ್ಚೆಲ್ಲ ಇರುತ್ತೆ. ಸೊ ಆ ಖರ್ಚನ್ನ ಮಾತ್ರ ನಾವು ತಗೊಂಡು ನಾವು ರಿಪಿಟೇಷನ್ ಫ್ರೀ ಕೊಡ್ತೀವಿ. ಆನ್ಲೈನ್ ಇದ್ರೆ 100% ರಿಪಿಟೇಷನ್ ಫ್ರೀ ಇರುತ್ತೆ, ನೀವು ಯಾವುದೇ ರೀತಿ ಚಾರ್ಜ್ ಕೊಡ್ಬೇಕಾಗಿಲ್ಲ. ಓಕೆ, ಅಂಡ್ ಆನ್ಲೈನ್ ನೀವು ಎಷ್ಟು ಸತಿ ಬೇಕಾದ್ರೆ ನೀವು ಅಟೆಂಡ್ ಮಾಡಬಹುದು. ಕ್ಲಿಯರ್? ಇನ್ನೊಂದ್ಸತಿ, ಫೀಸು ಲೆವೆಲ್ 1 and 2ಗೆ 3660 rupees. ಲೆವೆಲ್ 3 ಜೊತೆಗೆ ಮಾಡ್ತೀರಾ ಅಂದ್ರೆ 7260 rupees. ಅಪ್ ಟು ಲೆವೆಲ್ 3 ಕಂಪ್ಲೀಟ್ ಕವರ್ ಆಗುತ್ತೆ ನಿಮ್ಗೆ. ಅಟೆಂಡ್ ಖಂಡಿತ ಮಾಡಿ. ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. 100% ನೀವು. ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ, ಬರೀ ಕಲಿಯೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸ್ಬೇಕು. ಎಷ್ಟೋ ಜನ ಬರೀ ಕಲ್ತ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡೋದು. ನಿನ್ನೆ ಯಾರು ಫೋನ್ ಮಾಡಿ, ಸರ್ ನಿಮ್ಮ ಹತ್ರ 3 ಲೆವೆಲ್ ಕಲಿತೀವಿ, ಕಲ್ತು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಇಲ್ಲ, ಕಲ್ತ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಕಲ್ತು ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ರೆಗ್ಯುಲರ್ ಆಗಿ ನೀವು ಹೀಲಿಂಗ್ ಮಾಡಬೇಕು. ಹೀಲಿಂಗ್ ಯಾವ ತರ ಮಾಡೋದು, ಏನ್ ಮಾಡೋದು ನಾನು ಗೈಡ್ ಮಾಡಿರ್ತೀನಿ. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕಂತೆ ನೀವು ಯಾವ ಚಕ್ರ ಹೀಲ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಅದೆಲ್ಲ ನಾನು ಗೈಡ್ ಮಾಡಿರ್ತೀನಿ. ಬಟ್ ಅದಕ್ಕೆ ತಕ್ಕಂತೆ ನೀವು ರೆಗ್ಯುಲರ್ ಆಗಿ ಹೀಲಿಂಗ್ ನೀವು ಮಾಡಬೇಕು. ನೀವು ಮಾಡಿದ್ರೆ ಮಾತ್ರ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಕ್ಲಿಯರ್? ಆಲ್ ರೈಟ್. ಸೊ ಇವತ್ತಿನ ಕ್ಲಾಸ್ ಒಂದು ಓಂಕಾರ 3 ಶಾಂತಿಯಿಂದ ಎಂಡ್ ಮಾಡೋಣ. ಅಂಡ್ ಇನ್ ನಮಸ್ಕಾರ ಮುದ್ರ, ಐಸ್ ಕ್ಲೋಸ್ಡ್. ಒಂದು ಓಂಕಾರ 3 ಶಾಂತಿ. ಇನ್ಹೇಲ್. ಶಾಂತಿ ಶಾಂತಿ ಶಾಂತಿ. Open eyes, and you give facial massage, neck massage. Slowly open your eyes, looking at your palms. So much. Have a great night and a great life ahead. ಯಾರ್ಯಾರು ರೇಖಿ ಲೆವೆಲ್ 1 and 2 ಬರ್ತಾ ಇದ್ರಿ, ಮಂಡೆಯಿಂದ ಮತ್ತೆ 3 ದಿನದ ಯಾತ್ರೆ ಮಾಡೋಣ. ಯಾರ್ಯಾರು ಬರ್ತಾ ಇಲ್ಲ, ಇದೇ ತರದ ಕೆಲವೊಂದು ಫ್ರೀ ಕ್ಲಾಸಸ್ ನಮ್ಗೆ ನಡೀತಾ ಇರುತ್ತೆ. ನೀವು ಯಾವ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಿ ಅದೇ ಗ್ರೂಪ್ ಅಲ್ಲಿ ಇರಿ. ಸೊ ದಟ್ ಯಾವುದೇ ಕ್ಲಾಸ್ ಇದ್ರೂ ಕೂಡ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಖಂಡಿತ ಜಾಯ್ನ್ ಆಗಿ. ಪ್ಲಸ್ ಬೇರೆಯವ್ರು ಕೂಡ ನಮ್ಮ ಒಂದು ಫ್ರೀ ಕ್ಲಾಸಸ್ ಇದ್ದಾಗ ಬೇರೆಯವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಮಾಡಿಸ್ಕೊಳ್ಳಿ. ಬೇರೆಯವ್ರು ಕೂಡ ಆ ಲಿಂಕ್ ನ ಫಾರ್ವರ್ಡ್ ನೀವು ಮಾಡ್ಬೋದು. ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್ and enjoy your life. Thank you so much and Shubhratri once again. God bless you all. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು. Thank you so much. Good night. God bless you. ಒಳ್ಳೆದಾಗಲಿ. God bless you all.